ಕಂಕಣವನ್ನ ತೊಟ್ಕೊಂಡು ಸದಾ ಕಾಲ ತನ್ನ ಶಿಶುವನ್ನ, ತನ್ನ ಮಗುವನ್ನ ತಾನು ಕೊಲ್ಲಲು ಯಾವಾಗ್ಲೂ ತುಡಿಸ್ತಾ ಇದ್ದ. ಈ ಒಂದು ಹಿರಣ್ಯಕಶಿಪು ಅಂತ ಹೇಳಿ 5ನೇ ಚಾಪ್ಟರ್ ಅಲ್ಲಿ ಲಾಸ್ಟ್ ಟೈಮ್ ನಾವು ಮುಗಿಸಿದ್ವಿ. ಅಗ್ನಿಲ್ ಹಾಕಿ, ಸಮುದ್ರದಲ್ಲಿ ಮುಳುಗ್ಸಿ, ಬೆಟ್ಟದಿಂದ ತಳ್ಳಿ, ಆನೆಯಿಂದ ಒದಿಸಿ, ನಂತರ ಕಟಕರಿಂದ ಕಡಿಸಿ, ಎಲ್ಲಾ ಶಿಕ್ಷೆಯನ್ನು ಪ್ರಬಲವಾದಂತಹ ಶಿಕ್ಷೆ. ಆದರೆ ಒಂದು ಚಿಕ್ಕ ದಬ್ಬೆ ಹುಲ್ಲಷ್ಟು ಗಾಯವು ಇವನಿಗೆ ಬರ್ಲಿಲ್ಲ. ಇತ್ತು ಅಗ್ನಿ, ಮುಳುಗಲೇ ಇಲ್ಲ ಸಮುದ್ರದಲ್ಲಿ. ಬದಲಿಗೆ ನನ್ನ ತಾತನ ಮನೆ ಎಂಬಂತೆ ಮಹಾಲಕ್ಷ್ಮಿಯ ಹುಟ್ಟು ಮನೆಯಾದ ಕ್ಷೀರಸಾಗರದಲ್ಲಿ ಅವನು ಆಟ ಆಡ್ಕೊಂಡು ಬಂದ. ಆನೆಯು ಇದ್ದೇ ಗಜೇಂದ್ರ ವರದನ ನಾವು ಸ್ತುತಿಸುವ ಭಕ್ತನ ನಾವೇನು ಮಾಡಬಾರ್ದು ಅಂತ ಆನೆ ಒದಿಲಿಲ್ಲ, ಸರ್ಪಗಳು ಕಚ್ಚಲಿಲ್ಲ, ವಿಷವು ಬಾಧೆ ಏರಲಿಲ್ಲ. ತನ್ನ ಮಗನಿಗೆ ತಾನೇ ವಿಷವನ್ನ ಪ್ರಾಶನ ಮಾಡಕ್ಕೆ ಕೊಟ್ಟು ನೋಡ್ದ, ಆದ್ರೆ ವಿಷವು ಅವನಿಗೇನು ಮಾಡ್ಲಿಲ್ಲ ಅಲ್ವಾ. ಎಷ್ಟೋ ಜನಕ್ಕೆ ವಿಷ ಏನು ಮಾಡಿಲ್ಲ, ಅದು ಗೊತ್ತಾ ನಿಮ್ಗೆ? ಅಂದ್ರೆ ಆ ನಂಬಿಕೆ ಇರ್ಬೇಕು. ಹಂಗಿಂತ ತಾಳಿ ಸರ್ ಒಂಚೂರು ವಿಷ ತಗೊಂಡು ನೋಡ್ತೀನಿ ಅಂತ ಹೋಗ್ಬಾರ್ದು ಹರಸಾಹಸಕ್ಕೆ. ಏನ್ ಹೇಳೋದು ಅಂದ್ರೆ, ಪರಮಾತ್ಮನ ನಾಮಾಮೃತವೆಂಬ ಅಮೃತ ನಮ್ಮನ್ನ ಕಾಪಾಡುತ್ತೆ ಅಂತ. ಕಲಿಯುಗದಲ್ಲಿ ಕೂಡ ನಾವು ಪೀವತ ಮೀರ ಹಾಸಿರೆ ಅಂತ ಹೇಳ್ತೀವಿ ಅಲ್ವಾ. ಹಾಸ್ಯವಾಗಿ ದೂಜಾಬಾಯಿ, ಇದು ಕೃಷ್ಣನ ಪಾಯಸ, ಕೃಷ್ಣನ ಇದು ಏನಪ್ಪ ಶೇಷ ವಸ್ತು. ನಂತರ ನೈವೇದ್ಯಕ್ಕೆ ಇಟ್ಟಿರುವಂತಹ ಪಾಯಸ ಅಂತ ತಂದು ಕೊಟ್ಟಾಗ ಅವಳೇನೋ ಕೊಟ್ಬಿಟ್ಲು. ಅப்புறம் அப்படியே ಅಲರಿನ, ಬೇಡ ಮೀರಾ, ಸಾಪಡಾದೆ ರಾಣಾ ಕುಂಭ, ನಮ್ಮ ಅಣ್ಣ ವಿಷ ಕೊಡಕ್ ಹೇಳ್ದ ಅಂತ ಕೊಟ್ಬಿಟ್ಟೆ. ಬೇಡ 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 ಅಂತ ಹತ್ತು ಕರೆದು ಸುರಿತಾಳೆ. ಅವಾಗ ದೂಜ, ನೀನ್ ಏನಕ್ಕೆ, ಯಾವ ಪರ್ಪಸ್ ಇಂದ ತಗೊಂಡ್ ಬಂದೆ ಇದನ್ನ? ಅದೆಲ್ಲ ನಂಗೆ ಬೇಕಿಲ್ಲ. ಆದ್ರೆ ಕೊಡುವಾಗ ನೀನು ಯಾವ ನಾಮ ಧ್ಯೇಯವನ್ನ ಇದಕ್ಕೆ ನೀನ್ ಅಟ್ಯಾಚ್ ಮಾಡಿ ಕೊಟ್ಟೆ, ನಂಗೆ ಅದರಲ್ಲಿ ನಂಬಿಕೆ ಇದೆ ಸಾಕು. ಕೃಷ್ಣನ ಪ್ರಸಾದ ಅಂತ ನನಗೆ ನೀನು ಹೇಳಿಕೊಟ್ಟಿಯಲ್ಲ, ಇದರಲ್ಲಿ ನನಗೆ ಒಂದು ಭಕ್ತಿ ಇದೆ ಅಂತ, ಪೆರವಿದ ಮಾನವರ ಭಕ್ತಿ ಅಂತ ಹೇಳಿ ಕೊನೆಗೆ ಆ ಒಂದು ಕೃಷ್ಣ ಪ್ರಸಾದವನ್ನು ಸ್ವೀಕರಿಸಿದ್ಲು. ಆದ್ರೆ ಮೀರಾಗ್ ಏನೂ ಆಗ್ಲಿಲ್ಲ. ಅಪಾರವಾದ ಆ ಪರ್ಯಾಪ್ತಾಮೃತದಲ್ಲಿ ನಂಬಿಕೆ. ಈ ರೀತಿ ಒಂದೊಂದ್ರಲ್ಲೂ ತೆಲುಗುಲ್ ಹೇಳ್ತಾರೆ, ಜೀವಮು ನೀವೇ ಕದ, ನನ್ನ ಬ್ರೋಚೆ ಭಾರಮು ನೀ ಕದ. ನಾನೇ ನಿನ್ನ ಜೀವ, ನೀನೇ ನನ್ನ ಜೀವ. ನನ್ನನ್ನು ರಕ್ಷಿಸುವ, ಸಂರಕ್ಷಣೆ ಮಾಡುವಂತಹ ಭಾರ ನಿನ್ನದೇ ಆಗಿರುವಾಗ ನಾನು ನನ್ನನ್ನು ರಕ್ಷಿಸಿಕೊಳ್ಳಲು ಅಣುಮಾತ್ರವೂ ಸಾಧ್ಯವಿಲ್ಲ. ನೀನೇ ಸರ್ವರಕ್ಷಕ ಅಂತ ಹೇಳಿ ಆ ಚಾಪ್ಟರ್ ಮುಗಿಯುತ್ತೆ. ಇವತ್ತು 6ಠಮೋಧ್ಯಾಯ. ಇವತ್ತು ಅಸುರ ಬಾಲಕರಿಗೆ ಕೌಮಾರೇ ಆಚರೇತ್ ಪರಾಜ್ಞ, ಮತ್ತೆ ಕೌಮಾರ ವಯಸ್ಸಿನಲ್ಲಿ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ, ಸಕಲ ಧರ್ಮಗಳು ಭಾಗವತದಲ್ಲಿ ಹೇಳಲ್ಪಟ್ಟಿದೆ. ಕುಮಾರ ವಯಸ್ಸಿನಲ್ಲಿ ಇದನ್ನ ಆಚರಿಸಿದ್ರೆ ಅವಾಗ ಆಚರಿಸಕ್ಕೆ ನಮಗೆ ಬುದ್ಧಿ ಇರಲ್ಲ, ನನ್ನಲ್ಲಿ ಈ ಸಕಲ ಶಾಸ್ತ್ರಗಳನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ. ದುರ್ಲಭಂ ಮಾನುಷಂ ಜನ್ಮ ತದಪ್ಯ ಧ್ರುವಮರ್ಥದಂ. ಸೊ ಅಧ್ರುವಂ ಅರ್ಧಂ, ಅಮೂಲ್ಯವಾದದ್ದು, ಅರ್ಥಗರ್ಭಿತವಾದದ್ದು ಈ ದುರ್ಲಭವಾದಂತಹ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮದಲ್ಲೂ ನೀನು ಭಾಗವತನಾಗಿ, ಭಾಗವತ ವರ್ತನೆ ಏನೂ ಇಲ್ಲದೆ ಬರೀ ಮೋಹಪಾಶಕ್ಕೆ ಒಳಗಾಗಿ, ನಂತರ ಅದರಿಂದ ಪ್ರಾಕೃತಿಕ ಪಾಂಚಭೌತಿಕವಾದಂತಹ ಸ್ಥೂಲಕಾಯ ಶರೀರವನ್ನ ಹೊಂದಿ, ಅದರಿಂದ ಬರೀ ಕೇವಲ ಇದು ರುಚಿಯೋ ಅದು ರುಚಿಯೋ ಅಂತ ಇಂದ್ರಿಯಾರ್ಥೇಶು, ಇಂದ್ರಿಯಗಳು ಎಳೆಯೋ ಕಡೆಗೆ ಹೋಗಿ ಜೀವನಗಳನ್ನ ಮಾಡ್ತಾ ಪರರಿಗೆ ಹಿಂಸಾಚಾರಗಳನ್ನ ಒಡ್ಡುತ್ತಾ ಇದ್ರೆ ಪ್ರಯೋಜನ ಏನು ಅಂತ ಒಂದಿಷ್ಟು ಉಪದೇಶವನ್ನ ஒரு ಪ್ರಹ್ಲಾದನ ತಾಂಗರದೇ ரொம்ப ಕಷ್ಟ ಅಂತ ಇದ್ದಂತಹ ಹಿರಣ್ಯಕಶಿಪು ಕಿವಿಲ್ ಬೀಳುತ್ತೆ. ಇಡೀ ಪಾಠಶಾಲೆನೆ
ಪ್ರಹ್ಲಾದನ ಮಯವಾಗಿ ಹೊರಟೋಯ್ತು ಅಂತ ಹೇಳಿ ಹೆಂಗಿರ್ಬೇಕು ಅಲ್ವಾ? ಸೊ ಯಾವ ರೀತಿ ಅಸುರ ಬಾಲಕರನ್ನು ಅವನು ತನ್ನ ಉಪದೇಶಾರ್ಥೇಶು ಚೇಂಜ್ ಮಾಡ್ತಾನೆ ಅನ್ನೋದನ್ನ ಇವತ್ತಿನ ದಿನ ಈ 6ಮ ಅಧ್ಯಾಯದಲ್ಲಿ, ನಂತರ 7ಮ அத்தியாயದಲ್ಲಿ உனக்கு எப்படிதான் பிரகலாதா இப்படி எல்லாம் பேச தோணித்து, இப்படி எல்லாம் ரகசியங்கள் எல்லாம் எப்படிதான் உனக்கு தெரியுச்சு? அதுவா நாரதர் தான் என்னுடைய ಗುರು. ಚರ್ಮ ಪರ್ವ ನಿಷ್ಠೆಯನ್ನ 7ಮ ಅಧ್ಯಾಯದಲ್ಲಿ ತೋರಿಸ್ತಾನೆ. ಇವತ್ತು ಪ್ರಥಮ ಪರ್ವ ನಿಷ್ಠೆಯಾದಂತಹ ಈ ಭಕ್ತಿ ಹೆಂಗ ಮಾಡ್ಬೇಕು ಅಂತ ಹೇಳಿ ಚರ್ಮ ಪರ್ವ ನಿಷ್ಠೆಯಾದಂತಹ ಆಚಾರ್ಯ ಪ್ರತಿನಿಧಿಯಾಗಿ ಹೆಂಗೆ ನಾವು ನಡ್ಕೋಬೇಕು ಅಂತ ತೋರಿಸ್ತಾನೆ. ಪ್ರೇಮ ಮಾಮಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪುಸ್ತಕ ಇದೆಯಾ ಪ್ರೇಮ ಮಾಮಿ ನಿಮ್ಗೆ? ತಂದಿದ್ದೀರಾ? 6ಮೋಧ್ಯಾಯ 7ಮ ಸ್ಕಂದೆ 6ಮೋಧ್ಯಾಯ. ಪುಂಡಿಕ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದ. ಪ್ರಹ್ಲಾದ ಉವಾಚ ಹಂತಾರ್ಬಕಾಮೇ ಶೃಣುತ ವಚೋ ವಹ ಸರ್ವತಃ ಶಿವಂ ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾನ್ ಧಾಮ ಪ್ರಮಾದ್ಯಥ ನ ಪುರಾ ಋಷಭಂ ಬಾಲ ಆತ್ಮನೋರ್ಥೇ ಪ್ರಿಯೈ ಕ್ಷಿಣಃ ಗುರುತ್ಕಮಪಿ ನ ಗ್ರಾಹ್ಯಂ ಯದನರ್ಥೇರ್ಥಕಲ್ಪನಂ ಯದುಕ್ತ್ಯಾ ನ ಪ್ರಬುಧ್ಯೇತ ಸುಪ್ತಸ್ತ್ವಜ್ಞಾನ ನಿದ್ರಯಾ ನ ಶ್ರದ್ಧಧ್ಯಾನ್ಮತಂ ತಸ್ಯ ಯಥಾಂಧೋ ಹ್ಯಂದನಾನ್ಯಕಃ ಕಃ ಶತ್ರುಃ ಕ ಉದಾಸೀನಃ ಕಿಂ ಮಿತ್ರಂ ಚೇಹ ಆತ್ಮನಃ ಭವತ್ವಪಿ ನಯೈಃ ಕಿಂ ಸ್ಯಾದ್ಯೈವಂ ಸಂಪದ್ವಿಪದಂ ಯೋ ನ ಕೌಮಾರ ಮಾತ್ರ ಇದೆ ಸ್ಟಾರ್ಟಿಂಗ್. 6ನೇ ಅಧ್ಯಾಯ ಬೇರೆ ಬರ್ತಾ ಇದೆ, ನಿಮ್ದು ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಹೌದಾ? ನಮ್ದೆಲ್ಲ ಬೇರೆ ಇದೆ ಮಮ್ಮ. ಹೇಳಿ. ಇದು ಕೌಮಾರ ಅಚರೆ ಪ್ರಾಜ್ಞೋ ಅದಿದೆ. ಓ, ಇದು ಮೊದಲ್ನ 6 ಶ್ಲೋಕ ಇಲ್ವಾ ನಿಮಗೆ? ಈ ಪುಸ್ತಕದಲ್ಲಿ ನೋಡಿ, ಭಾರತ ದರ್ಶನ ಪ್ರಕಾಶನ ಪೇಜ್ ನಂಬರ್ 780. ಇದ್ರಲ್ಲಿ 742 ಇದೆ. ಶುರು ಮಾಡಿ ಮೊದಲನೇ ಶ್ಲೋಕ ಸುಮ್ನೆ ಓದಿ. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ. ಅದಿದೆ. ಇಲ್ಲ, ಫಸ್ಟ್ 1 2 3 4 5 ಶ್ಲೋಕ ಹಾಗಲ್ಲ ನಿಮ್ಗೆ. ಓಹೋ, 5 ಶ್ಲೋಕ ಇಲ್ವಾ ಇದರಲ್ಲಿ? 5 ಶ್ಲೋಕ ಇಲ್ಲ. ಸರಿ, ಬರ್ಕೋತೀವಿ ಬಿಡಿ, ಆಮೇಲೆ ಯಾವಾಗ್ಲಾರು ಕಳಿಸ್ತೀನಿ ನಾನು. ಯಾವ ಪುಸ್ತಕ ಫಾಲೋ ಮಾಡ್ತಾ ಇದ್ದೀರಾ? ಪ್ರೇಮ ಮಾಮಿ ನಿಮ್ದು ಯಾವ್ದು? ಇಲ್ಲ, ನಮ್ದು ಗೋರಖ್ಪುರನೇ. ಸುಜಾತ, ನಾನು, ಶೈಲ ಎಲ್ಲ ಒಂದಿನಿ. ಗೋರಖ್ಪುರ. ಇದು ರಂಗನಾಯಕಿ ಉಷಾ ಬುಕ್. ಅವರು ಗೋರಖ್ಪುರನೇ. ಇಲ್ಲ, ನಂದು ಕರೆಕ್ಟ್ ಆಗಿದೆ. ಸರಿ, ಈ 5 ಶ್ಲೋಕ ಉಷಾ ಅಕ್ಕ ಹೇಳಿ. ವಿವೇಕ್, ನನಗೆ ಹೇಳಕ್ ಆಗಲ್ಲ ಮಹಾರಾಜ, ಇಲ್ಲಿ ನಿಮಗೆ ಹೇಳಕ್ಕಾಗಲ್ಲ. ಓಕೆ, ನಾನೇ ಹೇಳ್ಬಿಡ್ತೀನಿ. ಆಮೇಲೆ 1ನೇ ಶ್ಲೋಕದಿಂದ ಪ್ರೇಮ ಮಾಮಿ ನೀವು ಕಂಟಿನ್ಯೂ ಮಾಡಿ. ಕಹ ಶತ್ರು
कः उदासीनः किं मित्रं चेह आत्मनः भवत्स्विनयैः किं स्यात् दैवं सम्पद्विपत्पदम् यो न हिंस्यात् धर्मकामान् आत्मनं स्वजने वशः पुनः श्रीलोकयोर्हेतुः ಸಮುಕ್ತಾನ್ಯೋತಿ ದುರ್ಲಭಃ. ಇಲ್ಲಿವರೆಗೂ ಇಲ್ಲ ನಿಮ್ಗೆ ಹಾಗಾದ್ರೆ. ಓಕೆ ಸ್ಮಿತಾ, ವಿಚ್ ಬುಕ್ ಆರ್ ಯು ಫಾಲೋಯಿಂಗ್? ಸ್ಮಿತಾ, ನಾನಿದ 5 ಶ್ಲೋಕವನ್ನ ನಿಮಗೆ ಕಳಿಸ್ತೀನಿ, ದಯವಿಟ್ಟು ಎಲ್ಲರೂ ಬರ್ಕೊಂಡ್ಬಿಡಿ, ಶೀಟ್ ಇಟ್ಕೊಂಡು ಬರ್ಕೊಂಡ್ಬಿಡಿ. ಓಕೆ, ಈಗ ಪ್ರೇಮ ಮಾಮಿ ಇಲ್ಲಿಂದ ಶುರು ಮಾಡಿ. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದತೃರ್ಥದಂ ಯದಾ ಹಿ ಪುರುಷಸ್ಯೇಹ ವಿಷ್ಣೋಃ ಪಾದೋಪಸರ್ಪಣಂ ಯದೇಶ ಸರ್ವಭೂತಾನಾಂ ಪ್ರಿಯ ಆತ್ಮೇಶ್ವರ ಸುಹೃತ್ ಸುಖಮೈಂದ್ರಿಯಕಂ ದೈತ್ಯ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೇವಾತ್ ಯಥಾ ದುಃಖಮಯತ್ನತಃ ತತ್ಪ್ರಯಾಸೋ ನ ಕರ್ತವ್ಯೋ ಯತ ಆಯುರ್ವ್ಯಯಃ ಪರಂ ನ ತಥಾ ವಿಂದೇ ಕ್ಷೇಮಂ ಮುಕುಂದ ಚರಣಾಂಬುಜಂ. ಮುಕುಂದ ಚರಣಾಂಬುಜಂ ಮಾಡ್ರಲೆ ಕೌಮಾರಾಚರೇತ್ ಪ್ರಾಜ್ಞಃ, ಅದಕ್ಕೆ ಸ್ಟಾರ್ ಮಾರ್ಕ್ ಹಾಕೊಂಡು ಧ್ಯಾನ ಶ್ಲೋಕ ಅಂತ ಬರ್ಕೊಡಿ. 6th ಶ್ಲೋಕ ಕೌಮಾರಾಚಾಚರೇತ್ ಪ್ರಾಜ್ಞೋ ಅಂದ್ರೆ ನಿಮಗೆಲ್ಲ ಅದೆಲ್ಲ ಮೊದಲನೇ ಗೊತ್ತಾಯ್ತಾ? ಅದನ್ನ ಮೊದಲನೇ ಧ್ಯಾನ ಶ್ಲೋಕ ಅಂತ ಬರ್ಕೊಳ್ಳಿ, ಸ್ಟಾರ್ ಮಾರ್ಕ್ ಹಾಕ್ಬಿಟ್ಟು. ಮುಕುಂದ ಚರಣಾಂಬುಜಂ ಅಂಡರ್ಲೈನ್. ತಥೋ ಯತೇತ ಕುಶಲಃ ಕ್ಷೇಮಾಯ ಭಯಮಾಶ್ರಿತಃ ಶರೀರಂ ಪುರುಷಂ ಯಾವನ್ನ ವಿಪದ್ಯೇತ ಕುಶಲಂ ಪುಂಸೋ ವರ್ಷ ಶತಂ ह्यायुः तदर्थं चाजितात्मनः शिष्फलं निष्फलं यदसौ रात्रिं शेतेन्दं प्रापितस्तमः मुग्धस्य बाल्ये कौमारे क्रीडतो याति विंशतिः जरया ग्रस्तदेहस्य यात्यकल्पस्य विंशतिः दुरापूरेण कामेन मोहेन च बलीयसा शेषगृहेषु सक्तस्य प्रमत्तस्यापयातिः को पुमान् सक्तम् आत्मनमजितीन्द्रिया स्नेहपाशैर्दृढैर्बद्धम् उत्सहेत विमोचितुम् को मर्थ तृष्णां विसृजेत प्राणेभ्योऽपि यः ईशः कं क्रीणात्यसुभिः प्रेष्ट्यैः तस्करः सेवको वणिक्. 10 ಶ್ಲೋಕ. ಇದು 10 ಶ್ಲೋಕನು ಇಂಪಾರ್ಟೆಂಟ್ ಶ್ಲೋಕ. ಕುಮಾರದಲ್ಲಿ ತೊಟ್ಲಲ್ಲಿ ಮಲಗಿರುವಾಗ ನೀವು ಏನನ್ನು ನಿಮಗೆ ಡಿಸೈಡ್ ಮಾಡ್ಕೊಳಕ್ಕೆ ಆಗಲ್ಲ. ಹೆತ್ತವ್ರು ಯಾರೋ, ಬೆಳೆಸೋರು ಯಾರೋ ಏನು ನಮಗೆ ಗೊತ್ತಿರಲ್ಲ. ಬಲಹೀನತೆಯಿಂದ ಹಾಗೂ ಕೆಲವೊಂದಿಷ್ಟು ನಮ್ಮ ಕೆಲ್ಸಗಳನ್ನೇ ನಮ್ಗೆ ಮಾಡ್ಕೊಳಕ್ಕೆ ಸಾಧ್ಯವಾಗದೆ ನಾವೇನಾಗಿರ್ತೀವಿ, ಯಾರ ಮೇಲೋ ಡಿಪೆಂಡ್ ಆಗಿರ್ತೀವಿ.
ಅಲ್ವಾ? ಮಗುಗ್ ಹಸಿದ್ರೆ ತಿನ್ನಕ್ ಗೊತ್ತಿಲ್ಲ, ಅದೇ ರೀತಿ ಬಾತ್ರೂಮ್ ಬಂದ್ರೆ ಹೋಗಕ್ ಗೊತ್ತಿಲ್ಲ. ಈ ರೀತಿ ತನ್ನ ಕೆಲ್ಸಗಳನ್ನ ತಾನೇ ಪ್ರಾಕೃತಿಕವಾದಂತಹ ಆ ಒಂದು ಬುದ್ಧಿ ಮಾಡ್ತಾ ಹೋಗುತ್ತೆ. ನಾನ್ ಏನ್ ಮಾಡ್ಕೋತಾ ಇದ್ದೀನಿ, ಎಲ್ಲಿದ್ದೀನಿ, ಯಾರಲ್ಲಿ ಬೆಳಿತಾ ಇದ್ದೀನಿ, ಯಾವ ತರ ಅನುರಕ್ತನಾಗಿದ್ದೀನಿ, ಏನೂ ಗೊತ್ತಿಲ್ಲ. ನಂತರ ಒಂದು ಚೂರು ನನ್ನ ಕೆಲ್ಸಗಳನ್ನ ನಂಗೆ ಮಾಡ್ಕೊಳಕ್ಕೆ ಬರುತ್ತೆ ಅನ್ನೋ ಬುದ್ಧಿ ಪ್ರಾಯ ಬರೋ ಹೊತ್ತಿಗೆ ಯೌವನ ಅನ್ನೋದು ನಮ್ಮಲ್ಲಿ ಮೋಡ ಕವಿದ ವಾತಾವರಣವಾಗಿ ಮುಸುಕು ಏರುತ್ತೆ. ಅವಾಗ ಏನಿದು ದೇಹದ ಚಾಪಲ್ಯ ಅಥವಾ ದೇಹದ ದೌರ್ಬಲ್ಯತೆಗಳನ್ನ, ದೇಹದ ದೌರ್ಬಲ್ಯತೆಯನ್ನು ಒಂದು ಕಾಮ ಅಂತ ಹೇಳ್ತಾರೆ ಅಲ್ವಾ? ಕಾಮ ಸ್ವರೂಪವಾಗಿ ನಮ್ಮನ್ನ ಕಾಡ್ತಾ ಇರುತ್ತೆ. ಯಾರ್ ಚೆನ್ನಾಗಿದಾರೋ, ಯಾರಿಗ್ ಯಾವ ರೀತಿ ಮೋಡಿ ಮಾಡೋದು, ನಾನ್ ಚೆನ್ನಾಗಿದ್ದೀನ, ನನ್ನನ್ನ ನಾನ್ ಮಾಡ್ಕೊಳ್ಳೋದ, ಅಟ್ರಾಕ್ಷನ್, ಫ್ರಿಕ್ಷನ್ ಅಲ್ವಾ? ಜಗತ್ತಲ್ಲಿ ಒಬ್ರನ್ನ ಒಬ್ರು ಮೆಚ್ಚಿಸೋದು, ಬರೀ ಇದ್ರಲ್ಲೇ ಇರ್ತೀವಿ. ಒಂಥರ ಗೊತ್ತಿಲ್ದೇನೆ ಜವಾಬ್ದಾರಿಗಳನ್ನ ಮೈ ಮೇಲೆ ಹೊತ್ಕೊಂಡು ಹಾಕೊಂಡಿರ್ತೀವಿ, ಅದ್ರಲ್ಲೇ ಹೊರಟೋಗುತ್ತೆ. ನಂತರ ಯಾವಾಗ್ಲೂ ಪರಮಾತ್ಮ ಬೇಕು ಅಂತ ಒಂದು ತುರಿ ಜ್ಞಾನ ಬಂದ್ರೂ ಕೂಡ ಅದರಲ್ಲೂ ಮೋಹ ವಿಸ್ಮಿತವಾದ ಜಗತ್ತಲ್ಲಿ ಬೇರೆ ಕಡೆ ಎಳ್ಕೊಂಡ್ ಹೊರಟೋಗುತ್ತೆ. ನೌ ಪ್ಲೀಸ್ ಟೆಲ್ ಮಿ, ವೆನ್ ಡು ಯು ಹ್ಯಾವ್ ಟೈಮ್ ಫಾರ್ ಆತ್ಮಜ್ಞಾನ? ಆತ್ಮ ಅಂತ ಒಂದಿದೆ, ಅದು ಶರೀರದಿಂದ ಬೇರ್ಪಟ್ಟಿರುವಂತಹ ಪೂರಿತವಾದ ಜ್ಞಾನ ಸ್ವರೂಪವೇ ಅದರಲ್ಲಿ ಅದು ಪರಮಾತ್ಮನನ್ನೇ ಸದಾ ನೇಸಿಸುತ್ತೆ, ಅವನಲ್ಲೇ ಹೋಗಿ ಅನುರಕ್ತವಾಗಿ ಲೀನವಾಗುತ್ತೆ ಅನ್ನೋ ಪರತತ್ವ ಜ್ಞಾನವನ್ನ ಯಾವಾಗ ತಾನೇ ನಿಮ್ಗೆ ಹತ್ಕೊಳಕ್ಕೆ ಟೈಮ್ ಸ್ಪೇಸ್ ಇರುತ್ತೆ? ಖಂಡಿತ ಇರಕ್ಕೆ ಸಾಧ್ಯವಿಲ್ಲ. ಈ ತರದ ಒಂದು ದುರ್ಲಭವಾದಂತಹ ಮನುಷ್ಯ ಜನ್ಮದಲ್ಲಿ ಬಿಗಿನಿಂಗ್ ಇಂದಲೇ ನೀವು ಆತ್ಮಜ್ಞಾನವನ್ನ ಮಹಾಪ್ರಸಾದವಾಗಿ ಸ್ವೀಕರಿಸ್ಬೇಕು. ಇನ್ನು ಈ ರೀತಿ ಚಲ್ಲಾಟ, ಕೂಗಾಟ, ಚೀರಾಟ, ಸಂಕಟಗಳ ಕಾರ್ಪಣ್ಯಗಳ ಮಧ್ಯದಲ್ಲೇ ತೊಳಗ್ತಾ ಇದ್ದೀರಲ್ಲ. ಡ್ರಾಪ್ ಆದ್ರೆ ಆಮೇಲೆ ಓದಕ್ಕಾಗಲ್ಲ. ಓಕೆ, ದಯವಿಟ್ಟು ನೀವು ಆಚರಿಸಿ ಅಂತ ಶುರು ಮಾಡ್ತಾರೆ. ಮೊದಲ 10 ಓದ್ಬಿಡಿ, 2 ಸಲ ಹೇಳಿದ್ರೆ ಮಾಡಿ. ಪ್ರಹ್ಲಾದ ಉವಾಚ ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯ ಧ್ರುವಮರ್ತದಂ. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯ ಧ್ರುವಮರ್ಥದಂ. ಯಥಾ ಹಿ ಪುರುಷಸ್ಯೇಹ ವಿಷ್ಣೋಃ ಪಾದೋಪಸರ್ಪಣಂ ಯದೇಶ ಸರ್ವಭೂತಾನಾಂ ಪ್ರಿಯ ಆತ್ಮೇಶ್ವರಃ ಸುಹೃತ್. ಯಥಾ ಹಿ ಪುರುಷಸ್ಯೇಹ ವಿಷ್ಣೋಃ ಪಾದೋಪಸರ್ಪಣಂ ಯದೇಶ ಸರ್ವಭೂತಾನಾಂ ಪ್ರಿಯ ಆತ್ಮೇಶ್ವರಃ ಸುಹೃತ್. ಸುಖಮೈಂದ್ರಿಯಕಂ ದೈತ್ಯ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾದ್ಯತಾ ದುಃಖಮಯತ್ನತಃ. ಸುಖಮೈಂದ್ರಿಯಕಂ ದೈತ್ಯ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾದ್ಯತ ದುಃಖಮಯತ್ನತಃ. ತತ್ಪ್ರಯಾಸೋ ನ ಕರ್ತವ್ಯೋ ಯತ ಆಯುರ್ವ್ಯಯಃ ಪರಂ ನತಃ ವಿಂದತೆ ಕ್ಷೇಮಂ ಮುಕುಂದ ಚರಣಾಂಬುಜಂ. ತತ್ಪ್ರಯಾಸೋ ನ ಕರ್ತವ್ಯೋ ಯತ ಆಯುರ್ವ್ಯಯಃ ಪರಂ ನ ತಥಾ ವಿಂದತೆ ಕ್ಷೇಮಂ ಮುಕುಂದ ಚರಣಾಂಬುಜಂ. ತತೋ ಯತೇತ ಕುಶಲಃ ಕ್ಷೇಮಾಯ ಭಯಮಾಶ್ರಿತಃ ಶರೀರಂ ಪೌರುಷಂ ಯಾವನ್ನ ವಿಪದ್ಯೇತ ಪುಷ್ಕಲಂ. ತತೋ ಯತೇತ ಕುಶಲಃ ಕ್ಷೇಮಾಯ ಭಯಮಾಶ್ರಿತಃ ಶರೀರಂ ಪೌರುಷಂ ಯಾವನ್ನ ವಿಪದ್ಯೇತ ಪುಷ್ಕಲಂ. ಪುಂಸೋ ವರ್ಷಶತಂ ಹ್ಯಾಯುಸ್ತದರ್ಧಂ ಚಾಚಿದಾತ್ಮನಃ ನಿಷ್ಫಲಂ ಯದಸೌ ರಾತ್ರ್ಯಾಂ ಶೇತೇಂಧಂ ಪಾಪಿತಸ್ತಮಃ. ಪುಂಸೋ ವರ್ಷಶತಂ ಹ್ಯಾಯುಸ್ತದರ್ಧಂ ಚಾಚಿತಾತ್ಮನಃ ನಿಷ್ಫಲಂ ಯದಸೌ ರಾತ್ರ್ಯಾಂ ಶೇತೇಂಧಂ ಪ್ರಾಪಿತಸ್ತಮಃ. ಮುಗ್ಧಸ್ಯ ಬಾಲ್ಯೇ ಕೌಮಾರೆ
क्रीडतो याति विंशतिः जरया ग्रस्तदेहस्य यात्यकल्पस्य विंशतिः मुग्धस्य बाल्ये कौमारे क्रीडतो याति विंशतिः जरया ग्रस्तदेहस्य यात्यकल्पस्य विंशतिः दुरापूरेण कामेन मोहेन च बलीयसा शेषं गृहेषु सक्तस्य प्रमतस्यापयातिः दुरापूरेण कामेन मोहेन च बलीयसा शेषं गृहेषु सक्तस्य प्रमतस्यापयातिः को गृहेषु पुमान् सक्ता आत्मानमजितेन्द्रियः स्नेहपाशैर्दृढैर्बद्ध मुत्सहेत विमोचितुं को गृहेषु पुमान् सक्ताम् आत्मानमजितेन्द्रियः स्नेहपाशैर्दृढैर्बद्धम् मुत्सहेत विमोचितुं को न त्वतृष्णां विसृज्येष्टात् प्राणेभ्योऽपि य ईप्सितः यं क्रीणात्यसुभिः प्रेष्टैतस्करः सेवको वणिक् कोऽन्वर्त तृष्णां विसृज्येष्टात् प्राणेभ्योऽपि य ईप्सितः यं क्रीणात्यसुभिः प्रेष्टैस्तस्करः सेवको वणिक् ಮಾಮೂಲಿ ಪೊಯೋಟಿಕ ಸರಿಯಾಗಿ ಬಂತ ನಾನು ಹೇಳಿದ್ದು? ಯಾಕೋ ಆಫ್ ಆಯ್ತು ಮುಂದೆ ಗೊತ್ತಿಲ್ಲ. ಇಲ್ಲ ಮಾಮಿ, ಕೇಳಿಸ್ತಾ ಇತ್ತು. ಹೌದಾ? ಚೆನ್ನಾಗಿ ಕೇಳಿಸ್ತಿತ್ತು. ಇಲ್ಲ ಮಾಮೂಲಿ ಯಾಕೋ ಆಫ್ ಆಗಿದೆ ಹಿಂದೆ. ನಂದು ಆಫ್ ಆಗಿದೆಯಾ? ನೋಡ್ಕೊಳ್ಳೇ ಇಲ್ಲ ನಾನು. ಇದು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ, ಸಾರಿ. ನೀವು ನಿಲ್ಸಿದ ತಕ್ಷಣ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ, ನನ್ ಕಡೆ ನಾನು ನೋಡ್ಕೊಂಡೇ ಇಲ್ಲ. ಒಬ್ರಿಗೂ ಕೇಳಿಸಿಲ್ಲ, ಏನು ವಾಯ್ಸ್ ಕೇಳಿಸ್ತಾ ಇಲ್ಲ. ಇವಾಗ ಈಗ ಬರ್ತಾ ಇದೆ. ಸೊ ವಣಿಕ್, ನಾನ್ ಸೇವಕೋ ವಣಿಕ್ ಅಂದ್ಬಿಟ್ಟು ಅಲ್ಲಿಂದ ಶುರು ಮಾಡಿದೀನಿ ನಾನು ಎಕ್ಸ್ಪ್ಲನೇಷನ್. ನನ್ ಕಡೆ ನೋಡೇ ಇಲ್ಲ, ಸಾರಿ. ಸೊ ವಣಿಕ್, ವಣಿಗರು, ಪುರಂಜನೋಪಾಖ್ಯಾನದಲ್ಲಿ ಇದನ್ನೇ ನೀವೆಲ್ಲ ನೋಡಿದ್ರಿ ಅಲ್ವಾ? ಒಂದಿಷ್ಟು 6 ಜನ ಅಥವಾ 10 ಜನ ವಣಿಗರು ಪುರಂಜನವೆಂಬ ಅಥವಾ ಭವಾಟವಿ ಎಂಬ ಕಾಡಿನಲ್ಲಿ ಒಳಗಡೆ ಪ್ರವೇಶವನ್ನ ಹೊಂದಿದಾಗ ಆ ವಣಿಗರು ವ್ಯಾಪಾರಸ್ಥರ ಮಧ್ಯದಲ್ಲಿ, ವ್ಯಾಪಾರಿಗಳಿಗೆಲ್ಲ ಓನರ್ ಆಗಿರುವಂತಹ ಆ ವ್ಯಾಪಾರಸ್ಥರ ಹೆಡ್ ಆದವನು, ಅವನನ್ನ ಒಂದಷ್ಟು ಜನ ಢಕಾಯಿತರು ಅವನ ಜೊತೆಯಲ್ಲಿ ಸೇರ್ಕೊಂಡು ಅಪಹರಿಸ್ತಾರೆ. ಅದೇ ಮಾತನ್ನೇ ಇಲ್ಲಿ ಪ್ರಹ್ಲಾದ ಹೇಳ್ತಾನೆ. ನಿನ್ನಲ್ಲಿ ಸಕಲ ವ್ಯಾಪಾರಗಳನ್ನು ಮಾಡುವಂತಹ, ಇಂದ್ರಿಯಗಳಿಗೆ ಅಧೀನನಾಗಿ ಇರುವಂತಹ, ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತಹ, ಇಂದ್ರಿಯಗಳಿಗೆ ಅಧಿಪತಿ ಅಂತ ಎನ್ನಿಸ್ಕೊಂಡಿರುವಂತಹ ಕ್ಷೇತ್ರಜ್ಞನಾದ ನಿನ್ನ ಆತ್ಮನಲ್ಲಿ ಸ್ವಲ್ಪ ಕೂಡುವು ಜ್ಞಾನದ ತುರಿ, ಏನು ಛಾಯೆ ಕೂಡ ಬರದೇ ಇರೋ ತರ ಜ್ಞಾನಪೂರಿತವಾದದ್ದು, ಜ್ಞಾನವೇ ಮೂರ್ತಿವತ್ತಂತೆ ಇರುವುದು. ಜ್ಞಾನ ಬಿಟ್ರೆ ಇನ್ನೇನು ಗೊತ್ತಾಗಬಾರ್ದು ಆತ್ಮಕ್ಕೆ. ಆದ್ರೆ ಆ ಜ್ಞಾನ ಸ್ವರೂಪವಾದ ಆತ್ಮವನ್ನೇ ತುರಿ ಜ್ಞಾನವೂ ಬರ್ದೇ ರೀತಿಯಲ್ಲಿ ನಿನ್ನನ್ನ ನೋಡ್ಕೊಂಡು ಈ ಸಂಸಾರವೆಂಬ ಮಡುವಿನಲ್ಲಿ ನಿನ್ನನ್ನ ಹಾಕಿ ತಳ್ಳುತ್ತೆ ಈ ಮಾಯೆ ಅನ್ನೋದು. ಅವಾಗ ನಿನ್ನ ಕೌಮಾರವಾಗ್ಲಿ, ಯೌವನವಾಗ್ಲಿ, ಗೃಹಸ್ಥಾಶ್ರಮವಾಗ್ಲಿ ಎಲ್ಲ ಹೆಂಗ್ ಹೊರಟೋಗುತ್ತೆ, ಹೆಂಗ್ ಹೋಗುತ್ತೆ? ಇಷ್ಟು ದಿನ ನಮ್ಗೆ ಹೆಂಗ್ ಹೋಯ್ತು ಹಂಗೆ ಹೋಗುತ್ತೆ. ತಿರ್ಗ್ ನೋಡೋ ಹೊತ್ತಿಗೆ ವಾಟ್ ವಿ ಹ್ಯಾವ್ ಡನ್? ನಥಿಂಗ್ ವಿ ಹ್ಯಾವ್ ಡನ್. ಆತ್ಮಚಿಂತನೆ ಎಷ್ಟುವರೆಗೂ ಮಾಡಿದೀವಿ?
இப்போதான் ஆரம்பிக்கலாம் போல இருக்கு. என்ன வயசு? 80 ஆயிருக்கு, 90 வயசு ஆயிருக்கு. 90 வயசுக்கு இப்போதான் ஏதோ ಆತ್ಮமா ಆತ್ಮ ಜ್ಞಾನமா ஏதೋ ಪುರಿಯ ಮಾಟೇಂಜದು. ಪುಸ್ತಕ ಕೈಯಲ್ಲಿ ಹಿಡ್ಕೊಳಕ್ ಆಗಲ್ಲ. ಕನ್ನಡಕ ಬಿದ್ದು ಹೋಗ್ತಾ ಇರುತ್ತೆ. ಕನ್ನಡಕ ಸರಿ ಮಾಡ್ಕೊಳ್ಳೋ ಹೊತ್ತಿಗೆ ಇಲ್ಲಿ ಗುರು 2 ಶ್ಲೋಕ ಮುಂದಕ್ಕೆ ಹೋಗಿರ್ತಾರೆ. ತಾಳು ಎಂದ ಶ್ಲೋಕ ಬಾಕಲಾಮೆಯನ್ನ ದುರಾದೃಷ್ಟವಶಾತ್ ಗೋರಖ್ಪುರ್ ಬುಕ್ ಅಲ್ಲಿ 5 ಶ್ಲೋಕಗಳು ಇರಲ್ಲ. இதுதானே நம்ம பாடிவத்தோ. இதுதானே எந்த பேச்சு மூச்சு வாங்கினாலும், எங்க ஏத கத்துக்க போனாலும் கண்ணு சரியா தெரியாது, கையில புஸ்தகம் பிடிக்க முடியாது, பிடிச்ச பாடுக்கு அங்க ஏதோ பிரிண்ட் கிடையாது, அவர் ஏதோ சொல்லுவார், நம்ம ஏதோ கேட்கிறோம், ஒண்ணுக்கு ஒண்ணு மனசு போக மாட்டேங்கிறது. கொஞ்சமாவது 5 to 7 ஒத்து போயிட்டு இருந்தா 7 hours ஐயோ இருக்கே ಸಂಸಾரம் போகணுமே எது ಕೂಡ ಒತ್ತೊಳಿಪ ನಮக்கு ಇರುವುದಾಗೆ ತೋನಲೆ. ಸಂಸಾರದಲ್ಲಿ ಯಾವುದು ಪರಮಾತ್ಮನನ್ನ ತಿಳ್ಕೊಳಕ್ಕೆ ಹೆಲ್ಪ್ಫುಲ್ ಆಗಿರೋ ತರ ಇಲ್ಲ. ಇದೆಯಾ? ಇದೆ ಅಂದ್ರೆ ನಿಮಗೆ ನೀವು ಮಾಡ್ಕೊಂಡಿರೋ ಟೈಮ್ ಅಂಡ್ ಸ್ಪೇಸ್. ಒಪ್ಕೋತೀರಾ? ಸುಜಾತ ಮಾಮಿ ಸ್ವಚ್ಛಂದವಾಗಿ ಫ್ರೀಯಾಗಿ ನೀವು ನಿಮ್ಮ ಭಾಗವತದ ವ್ಯಾಸಂಗವನ್ನ ತೊಡಗಿ ಅಂತ ಯಾರಾದ್ರೂ ಹೇಳೋರು ಇದಾರಾ? ಯು ಮಸ್ಟ್ ಮೇಕ್ ಯುವರ್ ಸೆಲ್ಫ್. ಅಂಟಿಲ್ ಯು ಮೇಕ್ ಇಟ್ ಯುವರ್ ಸೆಲ್ಫ್ ಇಟ್ ಡಸಂಟ್ ಹ್ಯಾಪನ್. ಮಾಮಿ ಇಕ್ರಾಳ ಯಾರ ನಮ್ಮ ಅಪ್ಪಿ ಚೊಲಕ್ಕೆ? ಅದನ್ನೇ ಪ್ರಹ್ಲಾದ ಇಲ್ಲಿ ಹೇಳೋದು. ಪರಮಾತ್ಮನ ಅಡಿಯಾವರೆಗಳಲ್ಲಿ ಸಂಕಲ್ಪವನ್ನ ನಾವು ಮಾಡಿರುವಂಥವರಾಗ್ಬೇಕು. ಏನಂದ್ರೆ ಹೇಯವಾದ ನಿನ್ನ ಅನುಗ್ರಹವನ್ನ ನಾನು ಅನುಭವಿಸಲು ಅವ್ಯಾಜ್ಯಮಾನವಾದ ಅದೇ ಆದಂತಹ ವ್ಯಕ್ತಿತ್ವವನ್ನು ನಾನು ನಿರ್ಮಾಣ ಮಾಡ್ಕೋಬೇಕು. ಆ ವ್ಯಕ್ತಿತ್ವಕ್ಕೆ ಪೂರಕವಾಗಿ ಎಸ್, ದಿಸ್ ಇಸ್ ಮೈ ಟೈಮ್, ದಿಸ್ ಇಸ್ ಮೈ ಸ್ಪೇಸ್, ಇದು ನನ್ನ ಒಂದು ವ್ಯಕ್ತಿತ್ವಕ್ಕೆ ಕಾರಣೀಭೂತವಾಗಿರುತ್ತೆ. ಹಾಗಾಗಿ ನನ್ನ ವ್ಯಾಸಂಗ ನಾನೇ ಮಾಡ್ಕೋಬೇಕು ಅಲ್ವಾ? ಈ ಕೃಷಿಯನ್ನ ನಾನು ಮಾಡದೆ, ನಾನು ನನ್ನ ಕೃಷಿ ಮಾಡ್ಲಿಲ್ಲ ಏನಕ್ಕೆ ಅಂದ್ರೆ ಬರೀ ಬೇರೆಯವರ ಕಾಟ ಅಂತ ಕುತ್ಕೊಳಕ್ಕಾಗಲ್ಲ. ಕಡ್ಲೆಕಾಯಿ ಹಾಕ್ತೀರಾ, ಕಡ್ಲೆಕಾಯಿನ ತಿನ್ನಕ್ಕೆ ಒಳಗಡೆ ಇಲಿಗಳು ಸೇರ್ಕೊಳುತ್ತೆ. ಭೂಮಿ ಒಳಗಡೆ ಇಲಿಗೋಸ್ಕರ ಕಡ್ಲೆಕಾಯಿ ಫಸಲನ್ನ ನಿಲ್ಲಿಸ್ತೀರಾ? ಆ ಇಲಿಗಳ ತಿನ್ನಕ್ಕೆ ಸರ್ಪಗಳು ಹಿಂದ್ಗಡೆನೆ ಕಾದಿರ್ತವೆ, ಹಾವುಗಳು. ಅಯ್ಯೋ ನನ್ನ ಜಮೀನಲ್ಲಿ ಇಲಿಗಳು ಬರ್ತವೆ, ಇಲಿಗಳು ಬರೋ ಸಮಯದಲ್ಲಿ ಹಾವುಗಳು ಅದನ್ನ ತಿನ್ನಕ್ಕೆ ಬರ್ತವೆ. ಹಂಗಾಗಿ ಲೈಫ್ ಇಸ್ ರಿಸ್ಕಿ. ಕಡ್ಲೆಕಾಯಿ ತೋಟಗಳೆಲ್ಲ ಹಾವು ಜಾಸ್ತಿ, ಗೊತ್ತಾ ನಿಮ್ಗೆ? ಅದು ಗೊತ್ತಲ್ವಾ? ಕಡ್ಲೆಕಾಯಿ ಎಲ್ಲಿ ಹಾಕ್ತಾರೋ, ಫಸಲು ಎಲ್ಲಿ ಶುರು ಆಗುತ್ತೋ ಆ ಫಸಲನ್ನ ಕುಯ್ಯೋ ಹೊತ್ತಿಗೆ ಸಾಕಷ್ಟು ಹಾವುಗಳನ್ನ ಹಿಡಿದಾಕ್ತಾರೆ. ಯಾಕಂದ್ರೆ ಕಡಲೆಕಾಯಿ ನಾಶ ಪಡಿಸಕ್ಕೆ ಅಂದ್ರೆ ತಿಂದು ಮುಗಿಸಕ್ಕೆ ಅವಕ್ ಗೊತ್ತಾಗತ್ತೆ, ಅವಕ್ಕ ಜ್ಞಾನ ಇದೆ ಇಲಿಗಳಿಗೆ. ಹಿಂಡಾಗಿ ಇಲಿಗಳು ಬರುತ್ತೆ. ಆದ್ರೆ ಪರಮಾತ್ಮ ಅದಕ್ಕೆ ನ್ಯಾಚುರಲ್ ಆಗಿ ಅಡೆತಡೆಯನ್ನ ಮಾಡಕ್ಕೆ ಅಂತ ಕೊಟ್ಟಿರ್ತಾನೆ ಒಂದು ರೆಮಿಡಿ. ಏನು ಅಂದ್ರೆ ಸರ್ಪ. ಕಡ್ಲೆಕಾಯಿ ಕೃಷಿ ಮಾಡೋವನಿಗೆ ಸರ್ಪಗಳೇ ಫ್ರೆಂಡ್ ಅಂತೆ. ಆದ್ರೆ ಇಲ್ಲಿ ಮಾತ್ರ ಈ ಮನುಷ್ಯರನ್ ಕಚ್ಚಲ್ಲ ಅಂತ ಅದಕ್ಕೇನಾದ್ರೂ ಗೊತ್ತಾಗತ್ತಾ? ಅದ್ರ ಮೇಲೆ ಕಾಲಿಟ್ರೆ ಅದ್ರ ಪ್ರೊಟೆಕ್ಷನ್ಗೋಸ್ಕರ ಯಾರನ್ನಾದ್ರೂ ಅದು ಕಚ್ಚುತ್ತೆ. ಈ ರೀತಿ ಹಾವು ಬರುತ್ತೆ, ಇಲಿ ಸಾಯಿಸಕ್ಕೆ, ಇಲಿ ಬರುತ್ತೆ ನನ್ನ ಒಂದು ಕೃಷಿಯನ್ನ ನಾಶ ಮಾಡಕ್ಕೆ. ಹಂಗಾಗಿ ನಾನು ಕೃಷಿಯನ್ನೇ ಮಾಡಲ್ಲ. ಎಲ್ಲಾದ್ರೂ ಈ ತರ ಹೇಳಿರೋದ್ ಕಂಡಿದ್ದೀರಾ? ಸಂಸಾರವೆಂಬ ಮಾಯೆ ಎನ್ನುವುದು ನಮ್ಮಲ್ಲಿ ಆವರಿಸುತ್ತೆ. ಅದೇ ಸುಖವಾದಂತ ಹಾವು. ಆಯ್ತಾ? ಕ್ಷುಲ್ಲಕವಾದ ಅಲ್ಪವಾದ ಸುಖಭೋಗಾದಿಗಳು ನಮ್ಮಲ್ಲಿ ಇದ್ದೇ ಇರುತ್ತೆ, ಬಿಡಲ್ಲ. ಚಾಪಲ್ಯಚಿತ್ತವಾದಂತಹ ಮನಸ್ಸು ಅದೇ ಯಾವುದೋ ಒಂದು ಕ್ರಿಯಾತ್ಮಕವಾದ ಹೀಗೆ ಸಮ. ಹಂಗೆ ಅಂತ ಹೇಳಿ ಕೃಷಿ ರೂಪದಲ್ಲಿ ಫಲವನ್ನ ಕೊಡುವ ನೀನು ಆತ್ಮನ್ನೇ, ನೀನು ಬ್ರಹ್ಮನ್ನೇ, ನೀನು ಪರಮಾತ್ಮನನ್ನೇ ನಿನ್ನ ಚಿತ್ತದಲ್ಲಿ ಇಟ್ಟುಕೊಂಡಿರುವಂತಹ ಏನೋ ಇಲ್ಲಿ ಫಲ ಕಡಲೆಕಾಯಿ ರಸಭರಿತವಾದಂತಹ ಓರ್ವ ಯಾವುದು
ಕೃಷಿ ಮಾಡಿದಂತಹ ಸತ್ಫಲವಾದಂತಹ ಪಾತ್ರಧಾರಿ ಈ ನಿನ್ನ ಆತ್ಮ. ಯಾಕೆ ಕೃಷಿಕ? ಪರಮಾತ್ಮ ಕೃಷಿಕ. ಹಲವಾರು ಜನ್ಮಗಳನ್ನ ನಮ್ಗೆ ಒಡ್ಡಿ 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 ಈ ಜನ್ಮದಾದಲ್ಲ ಆದರೂ ಈ ಆತ್ಮ ನನ್ನ ಕಡೆಗೆ ನೋಡುತ್ತಾ ಅನ್ನೋ ಕೃಷಿಯನ್ನ, ವ್ಯವಸಾಯವನ್ನ ಮಾಡ್ತಾನೆ. ಭಕ್ತಿ என்கிற தண்ணீரை பாய்ச்சி அம்பாட்டுக்கு அவன் கೃಷಿ பண்ணிட்டே இருக்கான். இன்னைக்கு ஒரு நாள் ಅದು ರಿಯಲೈಸ್ ಆಗ್ಲೇಬೇಕು. ಹಂಗೆ ಅಂತ ಮಾರ್ಕೆಟ್ ಅಲ್ಲಿ ಕಡಲೆಕಾಯಿ ಇಲ್ವಾ? ಇದೆಯಾ ಇಲ್ವಾ? ತಗೋತಾ ಇಲ್ವಾ ನೀವುಗಳು ಕಡಲೆಕಾಯಿನ? ಕಡಲೆಕಾಯಿ ಪರ್ಸೆ ಅಂತಾನೆ ಇಟ್ಟಿದ್ದಾರೆ ಅದೇ ಕೆಲ್ಸವಾಗಿ ಬೆಂಗಳೂರಲ್ಲಿ ಅಲ್ವಾ? ಕಡಲೆಕಾಯಿ ಪರ್ಸೆ ಬಂತು ಅಂದ್ರೆ ಎಷ್ಟೋ ಜನ ಅದೊಂದು ಹುಚ್ಚಿದೆ, ಅದು ಗೊತ್ತಾ? ಕಡಲೆಕಾಯಿನ ಅಲ್ಲೇ ಹೋಗಿ ತಗೋಬೇಕು ಅನ್ನೋ ಹುಚ್ಚು. ಅದೆಷ್ಟಾದ್ರೂ ರಶ್ ಆಗ್ಲಿ, ಒಬ್ರ ಮೇಲ್ ಬಿದ್ದು ಇನ್ನೊಬ್ರು ಒದ್ದಾಡಿದ್ರು ಆಗ್ಲಿ, ನುಗ್ಲಾದ್ರೂ ಆಗ್ಲಿ, ಏನಾದ್ರೂ ಆಗ್ಲಿ, ಅಲ್ಲಿ ಹೋಗಿ ತಗೊಂಡ್ರೆ ಕಡ್ಲೆಕಾಯಿ ಅವ್ರಿಗೆ ಸಮಾಧಾನ. ಯಾಕಂದ್ರೆ ತುಂಬಾ ವೆರೈಟಿ ಸಿಗುತ್ತೆ. ಬಿಳಿ ಕಡ್ಲೆ, ದಪ್ಪ ಕಡ್ಲೆ, ಎಣ್ಣೆ ತೆಗಿಯೋ ಕಡ್ಲೆ, ಎಣ್ಣೆ ಇಲ್ಲದೆ ಇರೋ ಕಡ್ಲೆ, ಕೆಂಪು ಕಡ್ಲೆ, ಎಪ್ಪೆ, ನೆಲಗಡಲೆ, ಮಣಿ, வேர்க்கடலை எப்படி சொல்றது தமிழ்ல இல்லையா? ಬೇರೋಡ ಒಟ್ಟಿನ ಕಡಲೆ, ನೆಲಗಡಲೆ ಎಷ್ಟೋ ಜನ ತಗೋತೀವಿ. ಹಂಗಾಗಿ ಫಸಲು ಅನ್ನೋದು ಇಲ್ವಾ ನಮಗೆ? ಈ ಸಂಸಾರವೆಂಬ ಸಾಗರದಲ್ಲಿ ಎಷ್ಟೇ ದೊಡ್ಡ ಮಟ್ಟದ ಕಷ್ಟಗಳಿದ್ರು ಫಸಲು ಅನ್ನೋದು ಒಮ್ಮೆ ನಮಗೆ ಸಿಗುತ್ತೆ. ಆ ಫಸಲು ಅನ್ನೋದೇ ಆತ್ಮಜ್ಞಾನ ಸ್ವರೂಪದಲ್ಲಿ ಪರಮಾತ್ಮನನ್ನ ನಾನು ಸದಾ ನೆನೆಯುವುದು. ಆ ತರದ ಕಡ್ಲೆಕಾಯಿನ ಫಸಲು ನಮ್ಗೆ ಇಷ್ಟು ಕಷ್ಟ ಕಾರ್ಯಗಳ ಮಧ್ಯದಲ್ಲೂ ಸಿಗುತ್ತಾ ಇಲ್ವಾ? ನಮ್ಮನೆ ಎದುರುಗಡೆ ನಾನೇ ತಿಂದು ಬಿಸಾಕಿದ್ದೆ ನೇರಳೆ ಮರ, ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಇಷ್ಟು ವರ್ಷ ಆದ್ಮೇಲೆ ಅದು ಫಲ ಕೊಡಕ್ ಶುರು ಆಯ್ತು. ಬಿಗಿನಿಂಗ್ ಆಫ್ ದ ಇಯರ್ಸ್ ಅದೇನಾಗ್ತಾ ಇತ್ತು, 1 or 2 ಆತರ ಕೊಡ್ತಾ ಇತ್ತು ಫಲವನ್ನ. ಆದ್ರೆ ಒಂದು ಕಾಯು ನಮ್ಗೆ ಪನ್ನೆರಳೆ ಸಿಗ್ತಾ ಇದೆ. ಅದು ಬಿಡಕ್ಕೆ ತಕ್ಕಂತೆ ಬಾವುಲಿಗಳು ಬಂದು ಅಟ್ಯಾಕ್ ಮಾಡಿ ತಿನ್ಬರೋದು. ಆಮೇಲೆ 2-3 ಬಿಡಕ್ ಶುರು ಆಗಿದ್ದು, 10-15 ಬಿಡಕ್ ಶುರು ಆಗಿತ್ತು. ಬಾವುಲಿಗಳು ತಿಂದು ನಮಗೊಂದ್ 4-5 ಸಿಗೋದು. ಈಗ ಬಾವುಲಿಗಳು ಬೇಡವೋ ಏನೋ ಗೊತ್ತಿಲ್ಲ, ಒಂದು ಬಾವುಲಿನೂ ಇಲ್ಲ. ಅಥವಾ ಬಿಟ್ಟು ಎಲ್ಲಾದ್ರೂ ವಲಸೆ ಹೋಯ್ತೋ ಅಥವಾ ಹೋಗ್ಬಿಡ್ತೋ, ಏನ್ ಕಥೆ ಗೊತ್ತಿಲ್ಲ. ಈಗ ಪಕ್ಷಿಗಳು 1-2 ದಿನ ಬಂದು ಹೂವನ್ನ ಮಾತ್ರ ತಿನ್ನತ್ವೆ. ನೇರಳೆ ಗಿಡದ ಹೂವನ್ನ ತಿನ್ನುತ್ತೆ ಹಳದಾಗ, ಆಮೇಲೆ ಹೊರಟೋಗುತ್ತವೆ. ಈಗ ಬಿಡೋ ಅಷ್ಟು ಹಣ್ಣು ನಮ್ಗೆ ಸಿಗ್ತಾ ಇದೆ. ಪ್ರಕೃತಿ ದೇವಿ ಒಂದಿಷ್ಟು ಪ್ರಾಕೃತವಾದಂತಹ ಪ್ರಾಣಿಗಳಿಗೆ ತಮ್ಮನ್ನ ತಾನು ಹಂಚ್ಕೋತಾಳೆ. ನಂತರ ಆ ಫಲವನ್ನ ಕೋರದೆ ಮರವನ್ನ ಹಾಕಿದ್ರು, ಫಲವನ್ನ ಕೋರಿ ಮರವನ್ನ ಹಾಕಿದ್ರು. ಯಾರು ಇದೇನಪ್ಪ ಕೃಷಿಯನ್ನ ಮಾಡ್ತಾರೋ ಅವಳಿಗೆ ಆ ಪ್ರಕೃತಿ ಕೊಡ್ತಾಳೆ ಫಲವನ್ನ. ಒಪ್ಕೋತೀರಾ? ಏನೇ ಬಾವಲಿಗಳು ಬಂದ್ರು, ಏನೇ ಹಕ್ಕಿ ಹೋದ್ರು ಮಾಡಿದ್ರು, ನೇಚರ್ ಅಲ್ಲಿ ತನ್ನಷ್ಟಕ್ಕೆ ತಾನೇ ಸೀಸನ್ ವೈಸ್ ಆ ಹಣ್ಣುಗಳು ಬಿಡುತ್ತೆ, ಹೂವುಗಳು ಅರಳುತ್ತೆ. ಹಣ್ಣುಗಳು ಅಲ್ಲೇ ಹಣ್ಣಾದಾಗ ನಮ್ಮ ಕೈಗೆ ಅದು ಒಡ್ಡುತ್ತೆ ವೃಕ್ಷ. ಆ ರೀತಿ ಈ ಪ್ರಾಕೃತಿಕ ಸೌಂದರ್ಯದಲ್ಲೇ ಯಾರು ಕೃಷಿಯನ್ನ ಮಾಡ್ತಾರೋ ಅವರಿಗೆ ಇರೋ ಫಲಿತಾಂಶ ಅಂದಾಗ, ಇನ್ನು ಅಪ್ರಾಕೃತವಾದ ಕೃಷಿ ನಿಮ್ಮ ವ್ಯಾಸಂಗವನ್ನ ಆತ್ಮೋನ್ನತಿಗಾಗಿ ನೀವು ಮಾಡುವಾಗ ಫಲಿತಾಂಶವಿಲ್ಲ ಅಂತ ಹೇಳಕ್ಕಾಗತ್ತ? ಹಂಗಾಗಿ ಹೇ ಅಸುರ ಬಾಲಕ, ನಿಮ್ಮ ಮಾಡುವ ವ್ಯಾಸಂಗದಲ್ಲಿ ಶ್ರದ್ಧೆ ಇರ್ಲಿ, ಅದನ್ನ ಮಾಡಿ. ಫಲಿತಾಂಶ ತನ್ನಷ್ಟಕ್ಕೆ ತಾನೇ ಸಿಕ್ಕುತ್ತೆ. ಒಂದು ದಿನ ಭಗವಂತನ ನಿರ್ಹೇತುಕವಾದ ಅನುಗ್ರಹ ನಂಗಾಯ್ತು ಅನ್ನಕ್ಕೆ ಏನು, ಆಹಾ ಎಂತಹ ಶಕ್ತ್ಯಾಯುತವಾದಂತಹ ಆತ್ಮ ನಾನಾಗಿದ್ದೀನಿ ಅಂತ ನಿಮಗೆ ರಿಯಲೈಸ್ ಆಗುತ್ತೆ. ದಟ್ ಇಟ್ಸ್ ಫಲಿತಾಂಶ ಅಂತ ಮುಂಬರುವ ಶ್ಲೋಕಗಳಲ್ಲಿ ಹೇಳ್ತಾನೆ. ರಂಗನಾಯಕಿ ಮಾಮಿ ಅನ್ಮ್ಯೂಟ್ ಮಾಡ್ಕೊಂಡ್ಗೋ. ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಹಸ್ಯಂ ರುಚಂಶ್ಚ ಮಂತ್ರಾನ್ ಸುಚ ಸ್ನೇಹ ಸಿತಃ ಶಿಶೂನಾಂ ಕಲಾಕ್ಷರಾಣಾಂ ರಕ್ತಚಿತ್ತಃ. ಈ ಶ್ಲೋಕಗಳು ಬಿಗಿನಿಂಗ್ ಇರೋ 5 ಶ್ಲೋಕಗಳನ್ನ ನಿಮ್ಮ ಗ್ರೂಪ್ ಕಳಿಸಿದ್ದೀನಿ. ನೀನ್ವೇ ಒಂದ್ಸಲ ಎಲ್ಲಾರು ಬರ್ಕೊಂಡ್ಬಿಡಿ. ಇವತ್ತು ಕ್ಲಾಸ್ ಆದ ತಕ್ಷಣ ಕುತ್ಕೊಂಡ್ ಬರ್ಕೊಂಡ್ಬಿಡಿ.
पुत्रान् स्मरन्स्ता दुहितृ हृदया भ्रातृन्स्व सश्रुर्वा पितरौ च दीनौ गृहाननोऽन्योरुपरिच्छदांश वृत्तिश्च कुल्याः पशुभृत्यवर्गान् त्यजेत कोशकृधि वेहमानः कर्माणि लोभादवितृप्तकामः औपस्थ्यजह्यम् जह्वम् बहुमन्यमानः कथं विरच्योत दुरन्तमोहः कुटुम्बपोषाय वियन्निचायुः न बुध्यतेऽर्थं विहतं प्रमत्तः सर्वत्र तापत्रय दुःखितात्मा निर्विद्यते न स्वकुटुम्बरामः वित्तेषु निविष्टचेता विद्वांश्च दोषं परवित्तहर्तुः प्रेतेह चाथाप्यजितेन्द्रियस्तः ಯಸ್ತ ಅಂತ ಇದ್ರೆ ಯಸ್ತಃ ಮಾಡ್ಕೊಳ್ಳಿ, ವಿಸರ್ಗ ಬಿಟ್ಟಿದೆ ಅಲ್ಲಿ. ದಶಾಂತ ಕಾಮೋ ಹರತೆ ಕುಟುಂಬೀ ವಿದ್ವಾನಪೀಥಂ ಧನುಜಾಹ ಕುಟುಂಬಂ ಉಷ್ಣಸ್ತ್ವಲೋಕಾಯ ನ ಕಲ್ಪತೆ ವೈ ಯಃ ಸ್ವೀಯಪಾರಕ್ಯ ವಿಭಿನ್ನ ಭಾವಃ ತಮಃ ಪ್ರಪದ್ಯೇತ ಯಥಾ ವಿಮೂಢಃ ಯೋ ನ ಕಶ್ಚಿತ್ ಕ್ವಚ ಪುತ್ರ ಚಿದ್ವಾ ದೀನಃ ಸ್ವಮಾತ್ಮಾನಮಲಂ ಸಮರ್ಥಃ ವಿಮೋಚಿತುಂ ಕಾಮದೃಶಾಂ ವಿಹಾರಾ ಕ್ರೀಡಾಮೃಗೋ ಯನ್ನಿಗಡೋ ವಿಸರ್ಗಃ. ಲಾಸ್ಟ್ 18th ಶ್ಲೋಕ, ಅದು ಧ್ಯಾನ ಶ್ಲೋಕ. ಸ್ಟಾರ್ ಮಾರ್ಕ್ ಹಾಕೊಂಡು ಧ್ಯಾನ ಶ್ಲೋಕ ಅಂತ ಬರ್ಕೊಳ್ಳಿ. ತಥೋ ವಿದೂರಾತ್ ಪರಿಹೃತ್ಯ ದೈತ್ಯಾ ವೈದ್ಯೇಷು ಸಂಗಂ ವಿಷಯಾತ್ಮಕೇಷು ಉಪೇತ ನಾರಾಯಣ ಆದಿದೇವಂ. ನಾರಾಯಣಂ ಆದಿದೇವಂ ಅನ್ನೋದ್ ಮಾತ್ರ ಅಂಡರ್ಲೈನ್ ಮಾಡ್ಕೊಡಿ. ಸಮುಕ್ತ ಸಂಗೈ ರಿಷಿತೋಪವರ್ಗಃ. ಇಷ್ಟು ಸಂಸಾರವೆಂಬ ಸಾಗರದಲ್ಲಿ ಬಿದ್ದು ಒದ್ದಾಡಿ ಒಂದು ಚೂರಾದ್ರೂ ನಾವು ಈ ಜನ್ಮದಲ್ಲಿ ಕೃಷಿಯಲ್ಲಿ ಮಾಡ್ತಾ ಇದ್ದೇವೆ, ನಾರಾಯಣನನ್ನ ಸ್ಮರಿಸ್ತಾ ಇದ್ದೇವೆ. ಆದಿದೇವನು ಪರಮಾತ್ಮನು ಪರಂಜ್ಯೋತಿತವು ಪರಾತ್ಪರನಾದ ಭಗ ಅನ್ನುವ ಧಾತುವಿಗೆ ಒಡೆಯನಾದವನು ಶ್ರೀಮನ್ನಾರಾಯಣ, ಭಗವಂತ ನಾರಾಯಣ ಅಂತ ತುರಿಜ್ಞಾನ ಬರ್ಬೇಕಾದ್ರೂ ಪೂರ್ವಜನ್ಮ ಸಹವಾಸ ದೋಷ, ಪೂರ್ವಜನ್ಮದ ಸಂಸ್ಕಾರದಿಂದ ಯಾರನ್ನ ನಾವು ಸಹವಾಸವನ್ನ ಮಾಡ್ತೀವಿ ಅನ್ನೋದ್ರಿಂದ ನಮಗೆ ಬರುತ್ತೆ. ಹಂಗಾಗಿ ಸತ್ಸಂಗದಲ್ಲಿ ನಿನ್ನ ಮನಸ್ಸನ್ನ ಇಡುವಂಥವನಾಗುವಂತ ಎಲ್ಲಾ ಅಸುರ ಬಾಲಕರನ್ನು ಕೂರಿಸ್ಕೊಂಡು ಇಲ್ಲಿ ಉಪದೇಶವನ್ನ ಮಾಡಕ್ಕೆ ಶುರು ಮಾಡಿದ ಪ್ರಹ್ಲಾದ. ನಾ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, 4th ಕ್ಲಾಸ್ ಅಲ್ಲೇ ಪ್ರಹ್ಲಾದನೆಲ್ಲ ಲೇವಡಿ ಮಾಡೋರು, ನಗೋರು. ಆದ್ರೆ ಪ್ರಹ್ಲಾದನಲ್ಲಿ ಅವ್ರಿಗೆ ಗೊತ್ತಿಲ್ದೇನೆ, ಅವರ ಅರಿವಿಲ್ದೇನೆ ಯಾವುದೋ ಒಂದು ರೀತಿಯಲ್ಲಿ ಪ್ರಹ್ಲಾದ ವಿಚಾರ ಹೇಳಿದಾರೆ ಅಂದ್ರೆ ಅದ್ರಲ್ಲಿ ಖಂಡಿತವಾಗ್ಲೂ ಯಾವುದೋ ಅರ್ಥಗರ್ಭಿತವಾದಂತಹ ಅದರಲ್ಲಿ ಏನೋ ಸಾರಸತ್ವಮಯವಾದಂತಹ ವಿಷಯಗಳು, ವಿಚಾರಗಳು ಇದೆ. ಹಾಗಾಗಿ ಅದನ್ನ ನಾವು ಅನ್ಯಥಾ ಭಾವಿಸಿ ಕಲೆಕ್ಟ್ ಮಾಡಿ ತೆಗೆದುಹಾಕಕ್ಕೆ ಆಗಲ್ಲ ಅಂತ ಎಲ್ಲಾ ಅಸುರ ಬಾಲಕರು ಸ್ವಾಭಾವಿಕವಾಗಿಯೇ ಪ್ರಹ್ಲಾದನ ಮಾತುಗಳಲ್ಲಿ, ಪ್ರಹ್ಲಾದನ ವ್ಯಕ್ತಿತ್ವದಲ್ಲಿ ಒಂದು ರೀತಿಯಾದ ಗೌರವ ಆಲ್ರೆಡಿ ಇತ್ತು. ಈಗ ಈ ಮಾತುಗಳನ್ನ ಕೇಳಿ ಅವರು ವಿಚಲಿತರಾಗದೆ ಪಕ್ಷಿಗಳನ್ನು ಹಿಂಸಿಸದೆ ಅಥವಾ ಅಧರ್ಮಿಯಾಗಿ ವರ್ತಿಸಿ ಅಭ್ರಂಶಣ ಮಾತುಗಳನ್ನ ಹೇಳದೆ
ಯಾವುದೋ ವಿಭ್ರಾತ ಚಿತ್ತರಾಗಿ ಇಲ್ಲದೆ ತಾಳು. ಎಲ್ಲೋ ಒಂದು ಕಡೆ ನಮ್ಮನ್ನ ನಾವು ನಿಲ್ಲಿಸ್ಕೊಂಡು ಅತ್ತ ಇತ್ತ ಮನಸ್ಸನ್ನು ಸಂಚರಿಸಕ್ಕೆ ಬಿಡದೆ, ಏನೋ ಪ್ರಹ್ಲಾದ ಹೇಳ್ತಾ ಇದ್ದಾನಲ್ಲ, ತಡಿ ಕಿವಿಗೊಟ್ಟು ಅದನ್ನ ಕೇಳೋಣ ಅನ್ನೋ ಬುದ್ಧಿ ಅಸುರ ಬಾಲಕರಿಗೆ ತಾನಾಗಿಯೇ ಲಭಿಸಲು ಆರಂಭಿಸಿತು. ಹಂಗಾಗಿ ತನ್ನ ಚಿತ್ತವನ್ನ ಏಕಾಗ್ರತೆಯಲ್ಲಿ ನಿಲ್ಲಿಸಿಕೊಂಡು ಅಸುರ ಬಾಲಕರು ಹೇಳ್ತಾ ಇದ್ದಾನೆ ಪ್ರಹ್ಲಾದ ಅಂತ ತಮ್ಮ ಇಂದ್ರಿಯಗಳನ್ನ ಈ ಕಡೆ ತಿರುಗ್ಸಕ್ಕೆ ಶುರು ಮಾಡಿದ್ರು. ಚರಂಗಮಾಮಿ 18 ಶ್ಲೋಕದ ಬಗ್ಗೆ 2 ಬಾರಿ. ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಹಸ್ಯಂ ರುಚಿರಾಂಶ ಮಂತ್ರಾನ್ ಸಹಸ್ರಜ ಸ್ನೇಹಸಿತಃ ಶಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತಂ ಪುತ್ರಾನ್ ಸ್ಮರಸ್ತಾದುಹಿತೃಹೃದಯ ಭ್ರಾತೃಸ್ನ ಸ್ವರ್ವಾ ಪಿತರೌ ಚ ದೀನೌ ಗೃಹಾನ್ವನೋಜ್ಞ ರುಪರಿಚ್ಛದಾಂಶ ವೃತ್ತಿಶ್ಚ ಕುಲ್ಯಾಃ ಪಶುಭೃತ್ಯ ವರ್ಗಾನ್ ತ್ಯಜೇತ ಕೋಶಸ್ಕೃಧಿ ಹೃದಿವೇಹಮಾನಃ ಕರ್ಮಾಣಿ ಲೋಭಾದ ವಿತೃಪ್ತ ಕಾಮಃ ಔಪಸ್ತ್ಯ ಜೈಹಂ ಬಹುಮನ್ಯಮಾನಃ ಕಥಂ ವಿರಜ್ಯೇತ ದುರಂತಮೋಹಃ ಕುಟುಂಬ ಪೋಷಾಯ ವಿಯನ್ನಿಜಾಯಃ ನ ಬುಧ್ಯತೆ ತಂ ವಿಹತ್ತಂ ಪ್ರಮತ್ತಃ ಸರ್ವತ್ರ ತಾಪತ್ರಯ ದುಃಖಿತಾತ್ಮಾ ನಿರ್ವಿದ್ಯತೆ ನ ಸ್ವಕುಟುಂಬರಾಮಃ ವಿತ್ತೇಷು ನಿತ್ಯಾಭಿನಿವಿಷ್ಟಚೇತಾ ವಿದ್ವಾಂಸ ದೋಷಂ ಪರವಿತ್ತಹರ್ತುಃ ಪ್ರತ್ಯೇಹ ಚಾರ್ಥಾಪ್ಯ ಜಿತೇಂದ್ರಿಯಸ್ಥ ದಶಾಂತ ಕಾಮೋ ಹರತೆ ಕುಟುಂಬಿ ವಿದ್ವಾನಪಿ ತಸ್ತಂ ಧನುಜಾ ಕುಟುಂಬಂ ಪೃಶ್ನನ್ ಸ್ವಲೋಕಾಯ ನ ಕಲ್ಪತೆ ವೈ ಯಃ ಸ್ವೀಯ ಪಾರಕ್ಯ ವಿಭಿನ್ನ ಭಾವ ಸಮಪ್ರಪದ್ಯೇತ ಯಥಾ ವಿಮೂಢಃ ಯತೋ ನ ಕಶ್ಚಿತ್ ಕ್ವಾಚ ಕುತ್ರಚಿದ್ವಾ ದೀನಃ ಸಮಾತ್ಮಾನಮಲಂ ಸಮರ್ಥಃ ವಿಮೋಚಿತುಂ ಕಾಮದೃಶಾಂ ವಿಹಾರ ಕ್ರೀಡಾ ಮೃಗೋ ಯನ್ನಿಗಡೋ ವಿಸರ್ಗಃ ತತೋ ವಿದೂರಾತ್ ಪರಿಹೃತ್ಯ ದೈತ್ಯೇಷು ಸಂಗಂ ವಿಷಯಾತ್ಮಕೇಷು ಉಪೇತ ನಾರಾಯಣಮಾದಿದೇವಂ ಸಮುಕ್ತ ಸಂಗೈರಿಷಿತೋಪವರ್ಗಃ ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಸ ರುಚಿರಾಂಶ ಮಂತ್ರಾನ್ ಸಹಸ್ರಜ ಸ್ನೇಹಸಿತಃ ಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತಃ ಪುತ್ರಾನ್ ಸ್ಮರಸ್ತಾದೃಹಿತೃಹೃದಯ ಭ್ರಾತೃಸ್ಸನ್ವಸ್ವರ್ವಾ ಪಿತರೌ ಚ ದೀನೌ ಗೃಹಾನ್ ಮನೋಜ್ಞೋ ರುಪರಿಚ್ಛದಾಂಶ ವೃತ್ತಿಶ್ಚ ಕುಲ್ಯಾಃ ಪಶುಭೃತ್ಯ ವರ್ಗಾನ್ ತ್ಯಜೇತ ಕೋಶಸ್ಕೃತಿ ವೇಹಮಾನಃ ಕರ್ಮಾಣಿ ಲೋಭಾದ್ ವಿತೃಪ್ತ ಕಾಮಃ ಔಪಸ್ತ್ಯ ಜೈಹೌಂ ಬಹುಮನ್ಯಮಾನಃ ಕಥಂ ವಿರಜ್ಯೇತ ದುರಂತಮೋಹಃ ಕುಟುಂಬ ಪೋಷಾಯ ವಿನ್ನಿಜಾಯೌ
ನಂ ಬುಧ್ಯತೆ ತಂ ವಿಹತಂ ಪ್ರಮತ್ತಃ ಸರ್ವತ್ರ ತಾಪತ್ರಯ ದುಃಖಿತಾತ್ಮಾ ನಿರ್ವಿದ್ಯತೇನ ಸ್ವಕುಟುಂಬರಾಮಃ ವಿತ್ತೇಷು ನಿತ್ಯಾಭಿವಿನಿವಿಷ್ಟಚೇತಾ ವಿದ್ಯಾಂಶದೋಷಂ ಪರಮಿತ್ತಹರ್ತುಃ प्रत्येह चाधाप्यजितेन्द्रियस्तः दशान्तकामो हरते कुटुम्बे विद्वानपीठं धनुजा कुटुम्बम् प्रश्नन् स्वलोकाय न कल्पते वै यः स्वीयापारक्य विभिन्नभाव तमः प्रपद्येत यथा विमूढः यतो न कश्चित् क्वचित् कुत्रचिद्वा दीनस्वमात्मानमलं समर्थः विमोचितुं कामदृशं विहार क्रीडामृगो यन्निगडो विसर्गः ततो विदूरात् परिहृत्य दैत्येषु सङ्गं विषयात्मकेषु उपेत्तनारायणमादिदेवं समुक्तसङ्गैरिषितोपवर्गः ಇಲ್ಲಿ ಎರಡು ಕಾನ್ಸೆಪ್ಟ್ ನ ಪ್ರಹ್ಲಾದ ಸುರಪಾಲಕರಿಗೆ ಹೇಳ್ತಾನೆ. ಒಂದು ವ್ಯಾಪ್ಯ, ಇನ್ನೊಂದು ವ್ಯಾಪಕ. ವ್ಯಾಪ್ಯ ಅಂದ್ರೆ ಏನು, ವ್ಯಾಪಕ ಅಂದ್ರೆ ಏನು ಯಾರಾದ್ರೂ ಹೇಳಿ. ಮಮ್ಮಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವ್ಯಾಪ್ಯ ಅಂದ್ರೆ ಒಳಗಡೆ ಇಂದ ಭಕ್ತಿ, ವ್ಯಾಪಕ ಅಂದ್ರೆ ಹೊರಗಡೆ ಇದಿರ್ಬೋದಾ? ಅವನ ಒಳಗಡೆ ಇರೋದು ವ್ಯಾಪ್ಯ ಅಂದ್ರೆ ಎಲ್ಲರ ಒಳಗಡೆ ಎಲ್ಲದರಲ್ಲೂ ಇರುವ ವ್ಯಾಪ್ಯ. ಹೊರಗಡೆ ಇರೋದು ವ್ಯಾಪಕ ಇರ್ಬೋದು ಅಂತ. ಜಗತ್ತನ್ನ ಹೊರಗಡೆನೂ ಇರೋನು ವ್ಯಾಪಕ. ರಿವರ್ಸ್ ಮಾಡಿ, ಆನ್ಸರ್ ಕರೆಕ್ಟ್. ವ್ಯಾಪಕ ಅಂದ್ರೆ ಎಲ್ಲರ ಒಳಗಡೆನೂ ಇರುವನು. ನಿಮ್ಮಲ್ಲೂ ಇದ್ದಾನೆ, ನಮ್ಮಲ್ಲೂ ಇದ್ದಾನೆ, ಸಕಲರಲ್ಲೂ ಇದ್ದಾನೆ, ಸಕಲ ಜಡ ವಸ್ತುಗಳಲ್ಲೂ ಇದ್ದಾನೆ, ಸಕಲ ಚೇತನ ವಸ್ತುಗಳಲ್ಲೂ ಇದ್ದಾನೆ. ಎಲ್ಲರಲ್ಲೂ ಇರುವವನು ವ್ಯಾಪಕ. ಎಲ್ಲರಿಗಿಂತ ಮಿಗಿಲಾಗಿ ಅಂಟಿಯೂ ಇದೆ ಜಗತ್ತಿನ ಹೊರಗಡೆಯನ್ನು ಮಿಂಚಿರೋನು ವ್ಯಾಪ್ಯ. ಓಕೆ, ಅನುಭವಿಸುವವನು ವ್ಯಾಪಕನು, ಆನಂದಿಸುವನು ವ್ಯಾಪ್ಯನು. ಒಪ್ಕೋತೀರಾ? ಸುಜಾತ ಮಾಮಿ, ನಿಮ್ಮನ್ನ ನೀವು ಅನುಭವಿಸ್ತೀರಾ. ಮಾಮ, ನಿಮ್ಮ ಇಂದ್ರಿಯಗಳನ್ನ ನೀವು ಅನುಭವಿಸ್ತೀರಾ. ನೀವು ಇಟ್ಟುಕೊಂಡಿರುವಂತಹ ವಸ್ತುಗಳನ್ನ ನೀವು ಅನುಭವಿಸ್ತೀರಾ. ನಿಮ್ಮ ಬಟ್ಟೆಯನ್ನ ಬೇರೆಯವರು ಅನುಭವಿಸ್ತಾ ಇದ್ದಾರ. ಈಗ ಸರಿ, ಬಟ್ಟೆ ಅನ್ನೋದು ಅಚೇತನ. ಆದ್ರೆ ಅಚೇತನವಾದ ಬಟ್ಟೆಯನ್ನ ನೀವು ಅನುಭವಿಸ್ತಾ ಇದ್ದೀರಾ, ಬೇರೆಯವರು ಅನುಭವಿಸ್ತಾ ಇದ್ದಾರಾ? ನೀವು ಉಟ್ಕೊಂಡು ನಿಮ್ಮ ಮಾನ ಸಂರಕ್ಷಣೆಗೆ, ನಿಮ್ಮ ಲಜ್ಜೆಗೆ ಅಥವಾ ನಿಮ್ಮ ಒಂದು ಪ್ರೊಟೆಕ್ಷನ್, ಈ ಪ್ರಾಕೃತಿಕ ಒಂದು ವೆದರಿಕ ಪ್ರೊಟೆಕ್ಟ್. ಚಳಿ ಆದ್ರೆ ಹೊತ್ಕೊಳ್ಳೋದು, ಸೆಕೆ ಆದ್ರೆ ಲೈಟ್ ಬಟ್ಟೆ ಹಾಕೊಳ್ಳೋದು, ಈ ತರ ವಿಧವಾದಂತಹ ರೀತಿಯಲ್ಲಿ ನಿಮ್ಮ ಬಟ್ಟೆಯನ್ನ ನೀವೇ ಅನುಭವಿಸ್ತಾ ಇದ್ದೀರಾ. ಒಪ್ಕೋತೀರಾ? ಈ ರೀತಿ ಚೇತನವಾದ ಶರೀರವೆಂಬ ಬಟ್ಟೆಯನ್ನ ಚೈತನ್ಯ ರೂಪವಾದಂತಹ ನಿಮ್ಮ ಆತ್ಮ ಅನುಭವಿಸುವುದೇ ಆದ್ರೂ, ಅಚೇತನವಾದ ಶರೀರದಲ್ಲೂ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಚೇತನವಾದ ನಿಮ್ಮ ಆತ್ಮದಲ್ಲೂ ಪರಮಾತ್ಮ ವ್ಯಾಪ್ತನಾಗಿದ್ದು ನಿಮ್ಮನ್ನ ಪರಮಾತ್ಮ ಅನುಭವಿಸಕ್ಕೆ ಬಿಡ್ತಾ ಇದ್ದಾನೆ. ವ್ಯಾಪಕನು ಅವನಾಗಿದ್ದಾನೆ. ವ್ಯಾಪಕತ್ವದಲ್ಲಿ ಆನಂದತ್ವ ಇರುವುದಿಲ್ಲ, ಬರೀ ಅನುಭವ ಇರುತ್ತೆ. ಅನುಭವಿಸುವುದು, ಆನಂದಿಸುವುದು ಎರಡು ಬೇರೆ. ವ್ಯಾಪಕವನ್ನ ಬಿಟ್ಟು
ಹೊರವಲಯದಲ್ಲಿ ಯೋಚನೆ ಮಾಡಿದ್ರೆ ಪರಮಾತ್ಮ ಜಗತ್ತನ್ನ ಬುಗುರಿ ತರ ಆಡಿಸಿ ಜಗತ್ತಿನ ಮೇಲೆ ನಿಂತು ಜಗತ್ತಲ್ಲಿ ನಾನು ಯಾವ ರೀತಿ ಶೈಲವಾಗಿ ಸುಜಾತವಾಗಿ ರಾಮ್ಯಾಗಿ ಉಷಾಕಾಗಿ ನಾನು ಯಾವ ರೀತಿ ಜಗತ್ತನ್ನ ಅನುಭವಿಸ್ತೀನಿ ಅಂತ ಹೇಳಿ ಆನಂದಿಸ್ತಾ ಇದ್ದಾರೆ. ಈಗ ಅದೇ ದೊಡ್ಡ ಮಟ್ಟದ ಆನಂದ ತಗೊಂಡ್ರೆ ಸುಜಾತ ಮಾಮಿ ನಿಮ್ಮ ಶರೀರವೆಂಬ ಬಟ್ಟೆಯನ್ನ ಆತ್ಮವೆಂಬ ಸುಜಾತ ಮಾಮಿ ಅನುಭವಿಸ್ತಾ ಇದ್ದೀರಾ. ಆದ್ರೆ ಆತ್ಮಾವಲೋಕನದಲ್ಲಿ ದೊಡ್ಡ ಮಟ್ಟದ ಪರಮಾತ್ಮನನ್ನ ಆನಂದಿಸ್ತಾ ಇದ್ದೀರಾ. ಆಮೇಲೆ ರೈಟ್ ಅಮ್ಮ ಸುಜಾತ ಮಾಮಿ ಶೈಲ ಮಾಮಿ ಹೇಳಿ. ಆಮೇಲೆ ಸ್ಮಿತಾ ನನ್ನ ಸ್ವಶರೀರವಾದ ಶರೀರಕ್ಕೆ ಚೈತನ್ಯ ಇಲ್ಲ, ಅಚೇತನ ವಸ್ತು. ಆತ್ಮ ಚೈತನ್ಯ ಇದೆ, ಚೇತನ ವಸ್ತು. ಈ ಆತ್ಮದಿಂದ ಅಚೇತನವಾದ ಶರೀರದಲ್ಲಿ ನಾನು ಒಳಹೊಕ್ಕಿ ನನ್ನ ಒಂದು ವಸ್ತುಗಳನ್ನ ನಾನೇ ಅನುಭವಿಸ್ತಾ ಇದ್ದೀನಿ. ನನ್ನ ವಸ್ತುಗಳು ಶರೀರ ಏನು? ನನ್ನ ಶರೀರ. ಆತ್ಮವು ಆತ್ಮವನ್ನೇ ಅನುಭವಿಸುತ್ತಾ ಆತ್ಮವು ಆ ಶರೀರವನ್ನ ಅನುಭವಿಸ್ತಾ ಇದೆ. ಆದ್ರೆ ಆನಂದಿಸ್ತಾ ಇದೆಯಾ? ನಾ ಸುಜಾತಾ ಮಾಮಿ ಚೆನ್ನಾಗಿ ಬರ್ತಿದ್ದೀನಿ, ವಾವ್ ಸಚ್ ಎ ನೈಸ್ ಜನ್ಮ ಅಂತ ಅನುಭವಿಸುತ್ತಾ ಬರ್ತಾ ಇದೆ. ಯಾಕೋ ಸರಿಯಾಗಿ ಕೇಳಿಸ್ತಾ ಇಲ್ಲ ನಿಮ್ದು. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ, ಸ್ವಲ್ಪ ಕಟ್ ಆಗಿ ಸ್ವಲ್ಪ ಬ್ಲರ್ ಆಗು ಬರ್ತಾ ಇದೆ, ಸರಿಯಾಗಿ ಇದಾಗ್ತಾ ಇಲ್ಲ. ನಾನು ಅದೇ ತುಂಬಿದ್ದೆ ಇಷ್ಟೊತ್ತು. ನಾನು ಅದಕ್ಕೇನೆ ಅದಕ್ಕೆ 2 ಸಲ ರೀಜಾಯಿನ್ ಆದೆ. ಎಕ್ಸಿಟ್ ಆಗಿ ಇಲ್ಲ, ಬ್ರೇಕ್ ಕುತ್ಕೊಂಡೆ ವಿಡಿಯೋನು ತಡಿಯಕ್ಕಾಗುತ್ತೆ. ಅಲ್ಲ, ವಿಡಿಯೋನು ಇದಾಗಿದೆ. ಲೈನ್ ಬರುತ್ತೆ, ಬ್ಲರ್ ಆಗಿದೆ, ವಿಡಿಯೋ ಪೂರ್ತಿ ಬರೋದೇ ಇಲ್ಲ. ಆಡಿಯೋನು ಕಟ್ ಆಗ್ತಾ ಇದೆ, ಇವಾಗ ಹಾಗೆ ಇದೆ. ಏನು ಪಾಪ. ಈಗ ಸ್ವಲ್ಪ ಸರ್ ಆಯ್ತು. ಈಗ ಮಧ್ಯ ಆಗುತ್ತೆ. ಸೊ ಇಷ್ಟೊತ್ತ ಹೇಳಿದ ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಕೇಳಿಸ್ಲಿಲ್ವಾ? ಮಾಡ್ಕೊಂಡಾಗ ಅದೇ ಆತ್ಮ ಅನ್ನೋದು ಪರಮಾತ್ಮನಲ್ಲಿ ಆನಂದಿಸುತ್ತೆ, ಅನುಭವಿಸುವುದಿಲ್ಲ. ಒಪ್ಕೋತೀರಾ? ಆನಂದ ತನ್ಮಯತೆ ದೊಡ್ಡ ಮಟ್ಟದ ವ್ಯಾಪ್ಯದಲ್ಲಿದೆ. ಆ ನಂತರ ಅನುಭವಿಸುವ ತನ್ಮಯತೆ ಚಿಕ್ಕ ಮಟ್ಟದ ವ್ಯಾಪಕತ್ವದಲ್ಲಿ ಇದೆ. ವ್ಯಾಪಕತ್ವ ಅನ್ನೋದು ನಮ್ಮಲ್ಲಿ ಪರಮಾತ್ಮ ವ್ಯಾಪಿಸಿದಾನೆ. ವ್ಯಾಪ್ಯ ಅನ್ನೋದು ಜಗತ್ತನ್ನೇ ಪರಮಾತ್ಮ ತನ್ನ ಒಂದು ವ್ಯಾಪಕತ್ವ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ. ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಅರ್ಥ ಆಯ್ತಾ? ಈ ರೀತಿಯಾದಂತಹ ಭಗವಂತನನ್ನ ಅನುಭವಿಸ್ಬೇಕು ಅಂದ್ರೆ ಅನುಭವಿಸೋದು ಇಂದ್ರಿಯಾರ್ಥೇಶು, ಶರೀರವೆಂಬ ಇಂದ್ರಿಯಗಳಿಂದ ಆಟ ಸಾಮಾಂತರ ಅದನ್ನ ನಾವು ಅನುಭವಿಸ್ತೀವಿ. ಆದ್ರೆ ಆನಂದಿಸ್ಬೇಕು ಅಂದ್ರೆ ಆತ್ಮೋನ್ನತಿಯನ್ನೇ ನಾವು ಮಾಡ್ಕೋಬೇಕು. ಪರಮಾತ್ಮನೇ ಸಕಲಕ್ಕೂ ಕಾರಣಕರ್ತಾನೋ ಆತ್ಮದ ಉನ್ನತ
ಉತ್ತೀರ್ಣವಾದ ವ್ಯಾಸಂಗದಲ್ಲಿ ಮಾತ್ರ ಪರಮಾತ್ಮನನ್ನು ನಾವು ಆನಂದಿಸಲು ಸಾಧ್ಯ, ಅನುಭವಿಸಲು ಸಾಧ್ಯವಿಲ್ಲ. ಬರೀ ಆನಂದ ಆನಂದ. ಅನುಭವ ಅಂದ್ರೆ ಯಾವ ರೀತಿ ಅನುಭವ ಆದ್ರೂ ಆಗ್ಬೋದಲ್ವಾ? ಆದ್ರೆ ಆನಂದ ಅಂದ್ರೆ ಯಾವ ರೀತಿಯ ಆನಂದ ಆಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ಇದೆಯಾ? ಉತ್ತರ ಇದೆಯಾ? ರಾಮಾನುಜ ನಕ್ಷತ್ರಕ್ಕೆ ಮೇಲ್ಕೋಟೆಗೆ ಹೋದ್ರೋ, JP ನಗರ ದೇವಸ್ಥಾನಕ್ಕೆ ಹೋದ್ರೋ, ದೈವ ಸಾನ್ನಿಧ್ಯಕ್ಕೆ ಹೋದ್ರ ಇಲ್ವಾ? ಆಚಾರ್ಯರನ್ನ ಹೋಗಿ ಅವರ ತಿರುಮೇನಿಯನ್ನ ನಮಸ್ಕಾರ ಮಾಡಿದ್ರ ಇಲ್ವಾ? ಯಾವ ತರದ ಆನಂದ ಸಿಕ್ತು ಮಾಮಿ? ಮೇಲ್ಕೋಟೆಯಲ್ಲಿ ಸಿಕ್ಕಂತಹ ಆನಂದಾನೇ JP ನಗರದಲ್ಲೂ ಸಿಕ್ತಾ ಅಂತ ಆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಇದೆಯಾ? ಆನಂದ ಸಿಕ್ತು, ವೆರೈಟಿ ಇಲ್ಲ ಆನಂದದಲ್ಲಿ. ಅದೇ ಆನಂದ, ಅದೇ ಬ್ಲಿಸ್ನೆಸ್. ಒಪ್ಕೋತೀರಾ? ನಾನು ಅಲ್ಲಿ ಬರ್ಲಿಲ್ವಲ್ಲ ಅನ್ನೋದು ಮನ್ಸಲ್ಲಿ ಇರ್ಬೋದು, ಆಕ್ಚುಲಿ ಅದು ಅನುಭವ, ಆನಂದ ಅಲ್ಲ. ಆದ್ರೆ ಪರಮಾತ್ಮನ ಹೋಗಿ ಅಲ್ಲಿ ಅನುಭವಿಸುವಾಗ ನೀವು ಸಿಗುವ ಆನಂದದಲ್ಲಿ ವೆರೈಟಿ ಇಲ್ಲ, ಒಂದೇ ವೆರೈಟಿ. ವೆರೈಟಿ ಇದೆಯಾ? ವೆರೈಟಿ ಇಲ್ಲ ಅಲ್ವಾ? ಶ್ರೀರಂಗದ ರಂಗನಾಥರನ್ನ ನೋಡಿದ್ರೆ ಏನು, ನಿಮ್ ಮನೆ ಪಕ್ಕ ಇರೋ ರಂಗನಾಥನ್ ನೋಡಿದ್ರೆ ಏನು, ತಿರುಮಲ ಶ್ರೀನಿವಾಸನನ್ನ ನೋಡಿದ್ರೆ ಏನು, JP ನಗರದ ಶ್ರೀನಿವಾಸನನ್ನ ನೋಡಿದ್ರೆ ಏನು, ಅದೇ ದೈವಿಕಾಂಶದಲ್ಲೇ ಅವರನ್ನ ನೋಡ್ತೀರ. ದಿವ್ಯ ದೇಶಗಳು ಪಾಡಿನ ಸ್ಥಳಗಳು, ಅದರ ಮಹಿಮೆ ಇದ್ದೇ ಇದೆ, ಅದೆಲ್ಲ ಅನುಭವ. ಆದ್ರೆ ಪರಮಾತ್ಮನನ್ನ ಅನುಭವಿಸುವಾಗ ಅನುಭವ ಅನ್ನೋ ಹಂತ ಹೊರಟೋಗಿ ಎಲ್ಲಿ ರೀಚ್ ಆಗ್ತೀರಾ? ಆನಂದವೆಂಬ ಹಂತಕ್ಕೆ ರೀಚ್ ಆಗ್ತೀರಾ. ನಿಮ್ಮ ಆನಂದ ಬೇರೆ, ನನ್ನ ಆನಂದ ಬೇರೆ ಅನ್ನೋದಿದೆಯಾ? ನಿಮ್ಮ ಖುಷಿ ಬೇರೆ, ನನ್ನ ಖುಷಿ ಬೇರೆ. ನಿಮ್ಮ ಸಂತೋಷ ಬೇರೆ, ನನ್ನ ಸಂತೋಷ ಬೇರೆ. ನಿಮ್ಮ ದುಃಖ ಬೇರೆ, ನನ್ನ ದುಃಖ ಬೇರೆ. ಎಲ್ಲದನ್ನೂ ಬೈಫರ್ಕೇಟ್ ಮಾಡಬಹುದು. ಎಲ್ಲಿ ಆನಂದವನ್ನ ಬೈಫರ್ಕೇಟ್ ಮಾಡಿ ಎಲ್ಲಾದ್ರೂ ಒಬ್ಬರಾದ್ರೂ ಹೇಳಿ ನೋಡೋಣ, ನಿಮ್ಮ ಆನಂದ ವಿಜಯರಾಘವನ್ ಮಾಮ ಎಲ್ಲೋ ದಿವಿದೇಶ ಪರಮಾತ್ಮನ ಸ್ತುತಿ ಮಾಡ್ತಾ ಇರ್ತಾರೆ. ಯಾರು ರಂಗನಾಯಕಿ ಮಾಮಿ, ನೀವು ನಿಮ್ಮ ಸ್ವಗ್ರಹದಲ್ಲಿ ಸ್ತುತಿ ಮಾಡುವ ಪರಮಾತ್ಮನಲ್ಲಿ ಹೆಚ್ಚಳವಾದ ಏರಾಳವಾದ ಆನಂದವನ್ನ ಅನುಭವಿಸಿಲ್ಲ. ಆದ್ರೆ ಮಾಮ ಹೋಗಿ ವಿದೇಶದಲ್ಲಿ ಆನಂದವನ್ನ ಬಹಳ ಚೆನ್ನಾಗಿ ಅನುಭವಿಸ್ತಾ ಇದ್ದಾರೆ. ಆತರ ಏನಾದ್ರೂ ಇದೆಯಾ? ಪ್ರಾಪ್ಯ ಅನ್ನೋದು, ವ್ಯಾಪ್ಯ ಅನ್ನೋದು ಪರಮಾತ್ಮ ಎಲ್ಲಾರ್ಗೂ ಏಕಕಾಲದಲ್ಲೇ ಒಮ್ಮೆಲೆ ಸ್ಥಿತಿಗತಿಗಳ ನಿರ್ಧಾರವನ್ನ ನೋಡಿ ಕೊಡುವವನಲ್ಲ. ಆದ್ರೆ ಅನುಭವ ಅನ್ನೋದನ್ನ ಅವರವರ ಸ್ಥಿತಿಗತಿಗಳ ಮೇರೆಗೆ ಕೊಡುವವನು ಆಗಿದ್ದಾನೆ. ಇದನ್ನೇ ಮುಂದೆ ಯಾವ ರೀತಿ ಪರಮಾತ್ಮ ಆನಂದಭರಿತ ಚಕಿತನಾಗಿ ಬ್ರಹ್ಮಸ್ವರೂಪವನ್ನ ನಮ್ಮಲ್ಲಿ ರಿಯಲೈಸ್ ಮಾಡ್ತಾನೆ ಅನ್ನೋದನ್ನ ಈ 19ನೇ ಶ್ಲೋಕದಿಂದ ವರ್ಣಿಸಲ್ಪಟ್ಟಿದೆ. ಶೈಲಮಾಮಿ ಅನ್ಮ್ಯೂಟ್ ಪಡ್ಕೋ. ನ ಯಚ್ಯುತಂ ಪ್ರೀಣಯತೋ ಬಹ್ವಾಯಾಸೋ ಸುರಾತ್ಮಜ. ನಾನ್ ಲಾಸ್ಟ್ ವೀಕು ನಾನ್ ಹೇಳಲಿಲ್ಲ, ಈಗ ನಾನ್ ಹೇಳ್ತೀನಿ. ಹೇಳಿಲ್ವಾ? ಅಯ್ಯೋ, ನೀವ್ ಹೇಳಿದ್ದೀರಾ. ನೀವೇ ಹೇಳಿ. ಸಾರಿ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ. ಯಾರು ಹೇಳಿಲ್ವೋ ದಯವಿಟ್ಟು ವಾಲಂಟಿಯರ್ ಆಗಿ ಯು ಕ್ಯಾನ್ ಇಂಟರಪ್ಟ್ ಅಂಡ್ ಯು ಕ್ಯಾನ್ ಸೇ ನೋ ಪ್ರಾಬ್ಲಮ್. ನೀವ್ ಹೇಳಿದ್ರೆ ಹೇಳಿದೀವಿ. ನ ಹ್ಯಚ್ಯುತಂ ಪ್ರೀಣಯತೋ ಪ್ರೀಣಯತೋ ಬಹ್ವಾಯಾಸೋ ಸುರಾತ್ಮಜಾಃ ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದೀಹ ಸರ್ವತಃ ಪರಾವರೇಷು ಭೂತೇಷು ಬ್ರಹ್ಮಂತಂಸ್ಥಾವರಾಧಿಷು ಭೌತಿಕೇಷು ವಿಕಾರೇಷು ಭೂತೇಷ್ವಥ ಮಹತ್ಸು ಚ ಗುಣೇಷು ಗುಣಸಾಮ್ಯೇ ಚ ವ್ಯತಿಕರೇ ತಥಾ ಏಕ ಏವ ಪರೋ ಹ್ಯಾತ್ಮಾ ಭಗವಾನ್ ಈಶ್ವರೋ ವ್ಯಯಃ ಪ್ರತ್ಯಗಾತ್ಮಸ್ವರೂಪೇಣ
दृश्यरूपेण च स्वयं व्याप्या व्यापक निर्देश्यो निर्दिश्यो विकल्पितः 22ನೇ ಶ್ಲೋಕ ಧ್ಯಾನ ಶ್ಲೋಕ ಅಂತ ಬರ್ಕೊಳ್ಳಿ. ಸ್ಟಾರ್ ಮಾರ್ಕ್ ಹಾಕೊಂಡು 2 ಲೈನ್ ಅನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಪ್ರತ್ಯಗಾತ್ಮ ಸ್ವರೂಪೇಣ ದೃಶ್ಯ ರೂಪೇಣ ಚ ಸ್ವಯಂ ವ್ಯಾಪ್ಯ ವ್ಯಾಪಕ ನಿರ್ದೇಶ್ಯೋ ನಿರ್ದೇಶೋ ವಿಕಲ್ಪಿತಃ ಕೇವಲಾನುಭವಾನಂದ ನಂದಃ ಸ್ವರೂಪಃ ನಂದ ವಿಸರ್ಗ ಇಲ್ಲ. ಕೇವಲಾನುಭವಾನಂದ ಸ್ವರೂಪಃ ಪರಮೇಶ್ವರಃ ಮಾಯಯಾಂತರ್ಹಿತೈಶ್ಚರ್ಯ ಈಯತೆ ಗುಣಸರ್ಗಯ ತಸ್ಮಾತ್ ಸರ್ವೇಷು ಭೂತೇಷು ದಯಾಂ ಕುರುತ ಸೌಹೃದಂ ಆಸುರಂ ಭಾವಮುನ್ಮುಚ್ಯ ಯಯಾ ತುಷ್ಯದ್ಯದೋಕ್ಷಜಃ ತುಷ್ಟೇ ಚ ತತ್ರ ಕಿಮಲಭ್ಯಮನಂತ ಆದ್ಯೇ ಕಿಂ ತೈರ್ಗುಣವ್ಯತಿಕರಾದಿಹ ಯೇ ಸ್ವಸಿದ್ಧಾಃ ಧರ್ಮಾದಯಃ ಕಿಮಗುಣೇನ ನ ಕಾಂಕ್ಷಿತೇನ ಸಾರಾಂಜುಷಾಂ ಚರಣಯೋರುಪಗಾಯತಾಂ ನಃ ಧರ್ಮಾರ್ಥಕಾಮ ಇತಿ ಯೋ ವಿಹಿತಸ್ತ್ರಿವರ್ಗ ಈಕ್ಷಾತ್ರಯೀ ನಯದಮೌ ವಿವಿಧಾ ಚ ವಾರ್ತಾ ಮನ್ಯೇತದೇತದಖಿಲಂ ನಿಗಮಸ್ಯ ಸತ್ಯಂ ಸ್ವಾತ್ಮಾರ್ಪಣಂ ಸ್ವಸುಹೃದಃ ಪರಮಸ್ಯ ಪುಂಸಃ 27ನೇ ಶ್ಲೋಕ ಸುಮ್ಮನೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಧ್ಯಾನ ಶ್ಲೋಕ ಅಲ್ಲ, ಬಟ್ ಇಟ್ ಇಸ್ ಇಂಪಾರ್ಟೆಂಟ್ ಶ್ಲೋಕ. ಜ್ಞಾನಂ ತದೇತಮಲಂ ದುರವಾಪಮಾಹ ನಾರಾಯಣೋ ನರಸುಖಃ ಕಿಲ ನಾರದಾಯ ಏಕಾಂತಿನಾಂ ಭಗವತಸ್ತದಕಿಂಚನಾನಾಂ ಪಾದಾರವಿಂದರಜಸಾ ಪ್ಲುತದೇಹಿನಾಂ ಸ್ಯಾತ್. ಅದೇ ರೀತಿ 28ನೇ ಶ್ಲೋಕ ನಾರದಾ ದೇವದರ್ಶನಾತ್ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಅದು ಇಂಪಾರ್ಟೆಂಟ್ ಶ್ಲೋಕ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಜ್ಞಾನ ಶ್ಲೋಕ ಅಲ್ಲ, ಸುಮ್ಮನೆ ಸ್ಟಾರ್ ಮಾರ್ಕ್. ಶ್ರುತಮೇ ತನ್ಮಯಾ ಪೂರ್ವಂ ಹಿಂದೆ ನಾನು ಕೇಳ್ಪಟ್ಟಿದ್ದೆ ತನ್ಮಯವಾಗಿ. ಜ್ಞಾನಂ ವಿಜ್ಞಾನ ಸಂಯುತಂ ಧರ್ಮ ಭಾಗವತಂ ಶುದ್ಧಂ ಭಾಗವತ ಧರ್ಮದಲ್ಲೇ ಅತಿ ಶುದ್ಧವಾದ ಧರ್ಮವನ್ನ ನಾರದ ದೇವದರ್ಶನಾತ್ ಅದ್ ಮಾತ್ರ ಅಂಡರ್ಲೈನ್ ಮಾಡ್ಕೊಳ್ಳಿ. ನಾರದರ ಒಂದು ದೇವ ದರ್ಶನದಿಂದ ನನ್ನ ತಾಯಿಯ ಗರ್ಭದಲ್ಲಿ ನಾನು ಕೇಳ್ಪಟ್ಟಿದ್ದೆ. ದೈತ್ಯ ಪುತ್ರ ಊಚುಹು ಅಸುರ ಬಾಲಕರೆಲ್ಲ ಪ್ರಶ್ನೆ ಹಾಕ್ತಾರೀಗ. ಪ್ರಹ್ಲಾದತ್ವಂ ವಯಂ ಚಾಪಿ ನರ್ತೇನ್ಯಂ ವಿದ್ಮಹೇ ಗುರುಂ ಏತಾಭ್ಯಾಂ ಗುರುಪುತ್ರಾಭ್ಯಾಂ ಬಾಲಾನಾಮಪಿ ಈಶ್ವರೌ. ಚಿಕ್ಕ ಹುಡುಗರಾದ್ರು ಗುರು ಮಕ್ಕಳಾದಂತಹ ಚಂಡಾಮರ್ಕರು ನಮಗೆ ಗುರುಗಳಾದವರು ಇದುವರೆಗೂ ಹೇಳದೇ ಇರುವಂತಹ ವಿಚಾರಗಳನ್ನೆಲ್ಲ ನೀನು ಗುರುವಾಗಿ ನಮಗೆ ತಿಳಿಸ್ಕೊಳ್ತಾ ಇದೀಯ. ಮೇಲು ನಮಗೆ ಹೇಳುವಂತವನಾಗು. ಬಾಲಸ್ತ್ಯಾಂತ ಪುರಸ್ತಸ್ಯ ಮಹತ್ಸಂಗೋ ದುರನ್ವಯಃ ಛಿಂದಿನಃ ಸಂಶಯಂ ಸೌಮ್ಯಂ ಸ್ಯಾಚೇದ್ವಿಶ್ರಂಭ ಕಾರಣಂ. ನಮ್ಮ ಹೃದಯದಲ್ಲಿ ಈ ಅಸುರ ತನ್ಮಯತೆ ಬರಕ್ಕೆ ಒಂದಿಷ್ಟು ಸಂಶಯಾಸ್ಪದವಾದಂತಹ ಪ್ರಶ್ನೆಗಳು ಮೂಡಿದೆ. ಹೇ ಪ್ರಹ್ಲಾದ, ದಯವಿಟ್ಟು ನಮಗೆ ಅದನ್ನ ಪರಿಹಾರವನ್ನ ಮಾಡುವಂತವನಾಗು ಅಂತ ಅಸುರ ಬಾಲಕರೆಲ್ಲ ಕೇಳ್ಕೊತಾರೆ. ಓಂ ನಮೋ ಸರ್ವತ್ರ ಗೋವಿಂದ
ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. 19ನೇ ಶ್ಲೋಕದಿಂದ ಸುಜಾತ ಮಾಮಿ 2 ಸಲ ಹೇಳ್ಬಿಟ್ಟು ಚಾಪ್ಟರ್ ನ ಮುಗಿಸಿ ವಿಲ್ ಗೋ ಫಾರ್ ದ ಸಪ್ತಮೋಧ್ಯಾಯ. ಶುರು ಮಾಡಿ. च्युतं प्रीणयतो बह्वायासोऽसुरात्मजाः आत्मत्वात् सर्वभूतानां सिद्धत्वादिह सर्वतः परावरेषु भूतेषु ब्रह्मान्तस्थावरादिषु भौतिकेषु विकारेषु भूतेष्वतमहत्सु च गुणेषु गुणसाम्ये च गुणव्यतिकरे तथा एक एव परो ह्यात्मा भगवान्वीश्वरो व्ययः प्रत्यगात्मस्वरूपेण दृश्यरूपेण च स्वयं व्याप्य व्यापकनिर्देश्यो यनिर्देश्यो विकल्पितः केवलानुभवानन्द स्वरूप परमेश्वरः माययान्तर्हितैश्वर्य ईयते गुणसर्गया तस्मात् सर्वेषु भूतेषु दयां कुरुत सौहृदम् आसुरं भावमन्मुच्य यया तुष्यत्यतोक्षजः तुष्टे च तत्र किमलभ्यनन्त आद्ये किं तैर्गुण्यव्यतिकरादिह ये स्वसिद्धाः धर्मादयः किमगुणेन च काङ्क्षितेन सारं जुषां चरणयोरुपगायतां नः धर्मार्थकाम इति यो विहितस्त्रिवर्ग ईक्षात्रयी नयदमौ विविधा च वार्ता मन्येतदेतदखिलं निगमस्य सत्यं स्वात्मार्पणं स्वहृदयः स्वसुहृदं परमस्य पुंसः ज्ञानं तदेतदमलं दुरवापमाह नारायणो नरसक किल नारदाय एकान्तिनां भगवस्तदकिञ्चनानां पादारविन्दरजसा प्लुतदेहिनां स्यात् श्रुतमे तन्मया पूर्वं ज्ञानं विज्ञानसंयुतं धर्मं भागवतं शुद्धं नारदादेवदर्शनात् दैत्यपुत्रावोचुः प्रह्लादत्वं वयं चापि नर्तेन्यं विद्महे गुरुम् एतभ्यां गुरुपुत्राभ्यां बालनामपि ईश्वरो बाल्यस्यान्तपुरस्तस्य महत्सङ्गो दुरन्वयः चिन्तिन संशयं सौम्य त्याच्येद्विश्रम्भकारणम् न ह्युतं प्रीणयतो बह्वयासोऽसुरात्मजाः आत्मत्वात् सर्वभूतानां सिद्धत्वादिह सर्वतः परावरेषु भूतेषु ब्रह्मान्तस्थावरादिषु भौतिकेषु विकारेषु भूतेष्वतमहत्सु च गुणेषु गुणसाम्ये च गुणव्यतिकरे तथा एक एव परो ह्यात्मा भगवानीश्वरो व्ययः प्रत्यगात्मस्वरूपेण दृश्यरूपेण च स्वयं व्याप्य व्यापकनिर्देश्यो यनिर्देशो विकल्पितः केवलानुभवानन्द स्वरूप परमेश्वरः माययान्तर्हितैश्वर्य ईयते गुणसर्गया तस्मात् सर्वेषु भूतेषु दयां कुरुत सौहृदम् आसुरं भावमुन्मुच्य यया तुष्यत्यदोक्षजः तुष्टे च तत्र किमलभ्यमनन्त आद्ये किं तैर्गुण्यव्यतिकरादिह ये स्वसिद्धाः
ಧರ್ಮಾದಯ ಕಿಮನ್ಯೇನ ಚ ಕಾಂಕ್ಷಿತೇನ ಸಾರಂಜುಷಾಂ ಚರಣಯೋರುಪಗಾಯತಾಂ ನಃ ಧರ್ಮಾರ್ಥಕಾಮ ಇತಿ ಯೋ ವಿಹಿತ ತ್ರಿವರ್ಗ ಈಕ್ಷಾತ್ವಯಿ ನಯನಮೌ ವಿವಿಧಾ ಚ ವಾರ್ತಾ ಮನ್ಯೇತದೇತದಖಿಲಂ ನಿಗಮಸ್ಯ ಸತ್ಯಂ ಸ್ವಾತ್ಮಾರ್ಪಣಂ ಸ್ವಸುಹೃದಃ ಪರಮಸ್ಯ ಪುಂಸಃ ಜ್ಞಾನಂ ಅಮಲಂ ದುರವಾಪಮಾಹ ನಾರಾಯಣೋ ನರಸಕ ಕಿಲ ನಾರದಾಯ ಏಕಾಂತಿನಾಂ ಭಗವತ್ತದ ಕಿಂಚನಾನಾಂ ಪಾದಾರವಿಂದರಜಸಾ ಪ್ಲುತ ದೇಹಿನಾಂ ಸ್ಯಾತ್ ಶ್ರುತಮೇತನ್ಮಯಾ ಪೂರ್ವಂ ಜ್ಞಾನಂ ವಿಜ್ಞಾನ ಸಂಯುತಂ ಧರ್ಮಂ ಭಾಗವತಂ ಶುದ್ಧಂ ನಾರದಾದೇವದರ್ಶನಾತ್ ದೈತ್ಯಪುತ್ರಾವೂಚುಃ ಪ್ರಹ್ಲಾದ ಏನು ಏನು ಪ್ರಹ್ಲಾದತ್ವಂ ವಯಂ ಚಾಪಿ ನರ್ತೇನ್ಯಂ ವಿದ್ಮಹೇ ಗುರುಂ ಏತಾಭ್ಯಾಂ ಗುರುಪುತ್ರಾಭ್ಯಾಂ ಬಾಲಾನಾಮಪಿ ಈಶ್ವರೋ ಬಾಲಸ್ಯಾಂತಃಪುರಸ್ತಸ್ಯ ಮಹತ್ಸಂಗೋ ದುರನ್ವಯಃ ಚಿಂದಿನ ಸಂಶಯಂ ಸೌಮ್ಯ ತ್ಯಾಚೇದೃಶೃಂಭಕಾರಣಂ ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. 7ನೇ ಚಾಪ್ಟರು ಬಹಳ ಮುಖ್ಯವಾದಂತಹ ಚಾಪ್ಟರು. ನಾರದರು ಬ್ರಹ್ಮಸ್ವರೂಪವಾದಂತಹ ನಾರಾಯಣ ಪರತತ್ವವನ್ನ ನಿರೂಪಣೆಯನ್ನ ಮಾಡಿ ಪರಂಜ್ಯೋತಿ ತತ್ವ ಸ್ವರೂಪವಾದಂತಹ ಮೋಕ್ಷದಾತ ಶ್ರೀಹರಿ ಯಾರು, ನಮ್ಮ ಆರಂಗಗಳಿಗೆ ನಾರಂಗಂ ಎಂಬ ಆತ್ಮಗಳಿಗೆ ಪಯಣವನ್ನ ಯಾವ ರೀತಿ ಅವನು ಹೂಡ್ತಾನೆ. ನಂತರ ಆ ನಾರಾಯಣ ಅನ್ನೋ ಪದಾರ್ಥ ಯಾವ ರೀತಿ ವಾಸುದೇವ ಅನ್ನೋ ಪದಾರ್ಥವಾಗಿ ನಮ್ಮಲ್ಲಿ ವಾಸಿಸುತ್ತಿದೆ ಅಂತ ಎಲ್ಲ ಬ್ರಹ್ಮ ರಹಸ್ಯವನ್ನ ನಾರದರು ಹೇಳೋದನ್ನ ಹೇಳ್ತಾರೆ. ಇದೇ ಅಸುರ ಬಾಲಕರು ಕೇಳ್ತಾರೆ, ನೀನೋ ಅಸುರ, ಅವರೋ ದೇವತೆ, ನೀನೋ ನಿನ್ನ ತಾಯಿಯನ್ನ ಬಿಟ್ರೆ ಹುಟ್ಟಿದಿಲ್ಲಿಂದ ಬೇರೆಯವ್ರನ್ನ ಕಂಡಿತ್ತು ಕಡಿயாது. ಯು ಹ್ಯಾವ್ ನಾಟ್ ಗಾನ್ ಎನಿವೇರ್ ಅಂಟಿಲ್ ಅವರ್ ನಾಲೆಡ್ಜ್ ಇಸ್ ದೇರ್. ನೀನು ಹುಟ್ಟಿದ ಪ್ರಾಯದಿಂದ ಎಲ್ಲೂ ಬೇರೆ ಕಡೆ ಹೋದವನಲ್ಲ, ಆದ್ರೆ ನಮ್ಮ ಜೊತೆಗೆ ಸಹಪಾಠಿಯಾಗಿದ್ದು ನಮ್ಮ ಗುರುಕುಲಕ್ಕೆ ನೀನು ಚಂಡಾಮರ್ಕರ ಗುರುಕುಲವನ್ನ ಸೇರಿ, ಆದ್ರೆ ನಮಗೆ ಏನನ್ನ ಅವರು ಬೋಧನೆ ಮಾಡಿದ್ರು ಅದನ್ನೇ ನಿನಗ್ ಬೋಧನೆ ಮಾಡಿದ್ರು. ಆದ್ರೆ ಅಪರೋಕ್ಷವಾದಂತಹ ಅಪರಿಮಿತವಾದಂತಹ ಜ್ಞಾನವನ್ನ ನೀನು ಸ್ವೀಕರಿಸಿದೀಯ ಅಂದ್ರೆ ಕರಖಚಿತವಾಗಿ ನಾರದರ ಸಂಪರ್ಕ ನಿನಗಾಗಿರ್ಲೇಬೇಕು. ನಾರದರು ಹೇಳಿದ್ರು ಸರಿ, ಆದ್ರೆ ಇನ್ನೊಂದು ದೃಷ್ಟಿಕೋನದಿಂದ ಯೋಚನೆ ಮಾಡಿದೀರಾ? ಹೇಳಿದ ನಾರದರ ಹೇಳಿಕೆಯನ್ನ ಕೇಳಿ ಈ ಮಗು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡಿದ್ದನ್ನ ಪರರಿಗೂ ಹೇಳಲು ಶಕ್ತನಾಗಿದೆ. ಶ್ರವಣಂ ಮನನಂ ನಿಧಿಧ್ಯಾಸನಂ 3 ನಡೆದಿದೆ ಅಂತ ಹೇಳಿ ಗೊತ್ತಾಗಕ್ಕೆ. ಮತ್ತೆ ಹಾಗಾದ್ರೆ ಸ್ವಶಕ್ತಿ ಅನ್ನೋದು ಒಂದಿದೆ ಅಲ್ವಾ? ಈಗ ಭಾಗವತವನ್ನ ನಾನ್ ಎಕ್ಸ್ಪ್ಲೇನ್ ಮಾಡ್ಬೋದು, ಆದ್ರೆ ಅರ್ಥ ಆಗ್ಬೇಕು ಅನ್ನೋ ಶಕ್ತಿ ನಿಮ್ಮಲ್ಲಿ ಇರ್ಬೇಕಲ್ವಾ? ಒಪ್ಕೋತೀರಾ? ನಿಂಗೆ ಎಲ್ಲಿಂದ ಈ ಶಕ್ತಿ ಬಂತು ಅಂತ ಅಸುರ ಬಾಲಕರು ನಾರದರೇ ಹೇಳಿರ್ಬೋದು. ಗರ್ಭವತಿಯಾದ ತಾಯಿ ಕಯಾದುವಿನ ನೀನು ಗರ್ಭದಲ್ಲಿ ಇರುವಾಗ ಚಿಕ್ಕ ಪ್ರಾಯದಲ್ಲೇ ಹೇಳಿರ್ಬಹುದು, ಆದ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿನಗೆಲ್ಲಿಂದ ಬಂತು? ನೀ ಹೇಳುವಂತಹ ವಿಚಾರಗಳನ್ನ ನಾವೀಗ ಜೀರ್ಣಿಸ್ಕೋಬೇಕು ಅಂತ ಹೋದ್ರು ಕೂಡ ನಮಗದು ಕಬ್ಬಿಣದ ಕಡ್ಲೆ ಬೇಯಿಸಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಇರುವಂತಹ ಮಹತ್ತರವಾದಂತಹ ಬೃಹತ್ತಾದಂತಹ ಅಪರೋಕ್ಷವಾದಂತಹ ಅಪರಾಕೃತವಾದಂತಹ ವಿಚಾರಗಳನ್ನ ನೀನು ಬಹಳ ಸರಳ ಸುಲಭವಾಗಿ ನಿನ್ನ ಗರ್ಭ ವಯಸ್ಸಿನಲ್ಲೇ ಅರ್ಥ ಮಾಡ್ಕೊಂಡಿದೀಯ ಅಂದ್ರೆ ನಿನಗೆಲ್ಲಿಂದ ಬಂತು ಈ ಅನುಗ್ರಹ? ಪ್ರಶ್ನೆ ಕರೆಕ್ಟೇ ತಾನೆ ಅಸುರ ಬಾಲಕರು ಹಾಕ್ತಾ ಇರೋದು. ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ವಾಟ್ ಇಸ್ ದ ಟ್ರಾನ್ಸ್ಮಿಟರ್ ಎಂಡ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ವಾಟ್ ಇಸ್ ದ ರಿಸೀವಿಂಗ್ ಎಂಡ್. ಒಪ್ಕೋತೀರಾ? ನೀವು ತುಂಬಾ ಚೆನ್ನಾಗಿ ಟೀಚ್ ಮಾಡ್ತೀರಾ ಸರ್ ಅಂದ್ರೆ ಅದರಷ್ಟು
ಹೇಯವಾದಂತಹ ಅಥವಾ ತೆಗಳುವಂತಹ ಮಾತು ಬೇರೆ ಇಲ್ಲ. ಒಪ್ಕೋತೀರಾ? ನೀವ್ ಹೇಳಿದ್ದೆಲ್ಲ ನನಗ್ ಚೆನ್ನಾಗ್ ಅರ್ಥ ಆಗಿದೆ ಸರ್, ಅದಂತರ ಹೊಗಳಿಕೆ ಮಾತು ಬೇರೆ ಇಲ್ಲ. ಒಂದು ಗುರುಗಳಿಗೆ ಏನ್ ಬೇಕಾಗಿರೋದು? ನೀವ್ ಚೆನ್ನಾಗ್ ಪಾಠ ಮಾಡ್ತೀರಾ ಅನ್ನೋದು ಬೇಕಿಲ್ಲ, ನೀವ್ ಹೇಳಿದ್ದೆಲ್ಲ ಸ್ಪಷ್ಟವಾಗಿ ನನ್ ತಲೆ ಒಳಗಡೆ ಹೋಗಿದೆ ಅನ್ನೋದು ಬೇಕು ಅಲ್ವಾ ಸುಜಾತ ಮಾಮಿ? ஒரு நிமிஷத்துக்கு கவனம் இப்போ அங்கங்கோ போய் இப்படி வந்து அழுத்துக்கண்டு அதுக்கு பாருங்க, உங்களோட கவனம் அங்க போறது எனக்கு தெரியுது. ಆತರ ನಾನ್ ಹೇಳೋದು ಬಹಳ ಚೆನ್ನಾಗಿದೆ ಅನ್ನೋದು ಮುಖ್ಯ ಅಲ್ಲ, ನಾವೊಂದು ಚೂರು ಹೇಳಿದ್ರು ನಿಮ್ಮ ತಲೆ ಒಳಗಡೆ ಯಾವ ತರ ಹೋಗಿ ಕೂತಿದೆ ಅನ್ನೋದು ಮುಖ್ಯ. ನಮ್ ಗುರುಗಳು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ಬೇಕಾ, ನಮ್ ಗುರುಗಳು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅನ್ಬೇಕಾ? ಅವ್ರ ಮಾತು ಕೊಟ್ಕೊಂಡು ನಮ್ಗೇನ್ರಿ ಆಗ್ಬೇಕು ಅಂತಾರೆ ಅಲ್ವಾ? ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋದೇ ಬೇರೆ, ಚೆನ್ನಾಗಿ ಮಾತಾಡ್ತಾರೆ ಅನ್ನೋದೇ ಬೇರೆ. ನನಗ್ ಚೆನ್ನಾಗ್ ಅರ್ಥ ಆಯ್ತು ಅಂದ್ರೆ ಅದು ಗುರುಗಳನ್ನ ಪ್ರಶಂಸೆ, ಅಥವಾ ಗುರುಗಳು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರಪ್ಪ ಅಂದ್ರೆ ಗುರುಗಳಿಗೆ ಅದು ಪ್ರಶಂಸೆ ಅಲ್ಲ, ನಿಜವಾಗ್ಲೂ ಅಲ್ಲ. ಪಾಠ ಚಂದ ಚೊಕ್ಕು ಅದನ್ನ ಕಟ್ಕೊಂಡು ನಿಮ್ಗೇನು ಆಗ್ಬೇಕಿಲ್ಲ. ಒಂದು ಚಿಕ್ಕ ವಿಷಯವನ್ನ ಹೇಳಿದ್ರು ಆ ವಿಷಯ ನಿಮ್ಮ ಹೃದಯದಲ್ಲಿ ಗಮನಾಸ್ಪದವಾಗಿ ಹೋಗಿ ಕುತ್ಕೋಬೇಕು. ಅವಾಗ ಅದರಲ್ಲಿ ಚಂದವೂ ಇಲ್ಲ ಚೊಕ್ಕೂ ಇಲ್ಲ, ಏನಾಯ್ತು? ನನಗ ಅರ್ಥ ಆಯ್ತು ಅಲ್ವಾ? ಆ ನನಗ ಅರ್ಥ ಆಯ್ತು ಅನ್ನೋ ತನ್ಮಯತೆ ನಿನಗೆಲ್ಲಿಂದ ಬಂತು? ಎಷ್ಟ್ ಚೆನ್ನಾಗಿ ಕೇಳ್ತಾ ನೋಡಿ ಪ್ರಶ್ನೆ. ಕೇಳ್ತಾ ಇರೋದು ಅಸುರ ಬಾಲಕರು, ಅದು ಅಸುರ ಬಾಲಕನಾದ ಪ್ರಹ್ಲಾದನನ್ನೇ ಕೇಳ್ತಾ ಇರೋದು. ನಾರದ್ರೆ ಹೇಳಿದ್ರು ಅಂತ ಆದ್ರು, ಹೌ ಡಿಡ್ ಯು ಅಚೀವ್ ದ ಕೆಪಾಸಿಟಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ನಾರದ ಹ್ಯಾಸ್ ಟೋಲ್ಡ್ ಅಲ್ವಾ? ಯಾಕಂದ್ರೆ ಧ್ರುವನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಅಷ್ಟಾಕ್ಷರಿ ದ್ವಾದಶಾಕ್ಷರಿ ನಾಮಾವಳಿಯನ್ನ ಕರ್ಣಮೂಲದಲ್ಲಿ ಉಪದೇಶ ಮಾಡಿದ್ರೆ ಹೊರತು மெனக்கட்டு 12 அக்ஷரத்துக்கு 12 தத்துவம் இருக்குப்பா, அதுதான் மனசு சித்தம் அகங்காரம் புத்தி, அதுக்கப்புறமா ஸ்ரீஹி என்கிற கிரியே, அதுக்கு அடுத்தது வருது இது ಯಶಸ್ಸು, ಮತ್ತೆ ಕೀರ್ತಿ ಮೋಕ್ಷ ಆನಂದ ಭಗವತ್ ಸ್ವರೂಪ. ಇದೆ ತಾನೆ 12 ತತ್ವಗಳನ್ನ ನಾನು ಧ್ರುವಸ್ತುತಿಯಲ್ಲಿ ನಿಮಗೆ ಬರ್ಸಿರೋದು. ಈ 12 ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಬೀಜಾಕ್ಷರ ಮಂತ್ರಕ್ಕೆ ಅರ್ಥಗಳು ಅಂತ இப்படி ನೀಟಿ ಮೊಳ್ಕಿ ಹೇಳಿದ್ರ ಧ್ರುವನಿಗೆ? ಹೇಳಿಲ್ಲ, ಯಾಕಂದ್ರೆ ಹೇಳಿದ್ರು ಅರ್ಥ ಆಗಲ್ಲ ಅನ್ನೋದು ಆಚಾರ್ಯರಲ್ಲಿ ಇತ್ತು. ಆದ್ರೆ ಪ್ರಹ್ಲಾದನಕ್ಕೆ ನೇರ ತಾಳ್ಮಾರು, ನೇರ ಆಪೋಸಿಟ್. ಇನ್ನು ಮಗುನೇ ಹುಟ್ಟಿಲ್ಲ ಆಗ್ಲೇ ಗರ್ಭಶ್ರೀಮಾನಾದಂತಹ ಪ್ರಹ್ಲಾದನಿಗೆ ತತ್ವಸ್ವರೂಪವಾದಂತಹ ನಾರಾಯಣ ನಿರೂಪಣೆಯನ್ನೇ ಮಾಡಿದ್ರು. ಅದು ಹೆಂಗ್ ಸಾಧ್ಯವಾಯಿತು ಅಂದಾಗ ಅವಾಗ ಪ್ರಹ್ಲಾದ ಹೇಳ್ತಾನೆ, ಪ್ರತಿ ಒಂದು ಆತ್ಮಕ್ಕೂ ಪ್ರತ್ಯೇಕ ಆತ್ಮನ್ನೇ ಪರಾಕಾತ್ಮನ್ನೇ ಅನ್ನೋ ರೀತಿಯಲ್ಲಿ ಆಚಾರ್ಯರಿಗೆ ಗೊತ್ತಿದೆ. ಏನನ್ನ ಕೊಟ್ರೆ ಅಲ್ಲಿಂದ ಸ್ವೀಕರಣೆ ಸರಿಯಾಗತ್ತೆ, ಸ್ವೀಕಾರ ಮಾಡುವವನು ಯಾವ ರೀತಿ ಅದನ್ನ ಸ್ವೀಕರಿಸ್ತಾನೆ ಅನ್ನೋದು ಸರಿಯಾದ ರೀತಿಯಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಆಚಾರ್ಯ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ದ ಒನ್ ಹೂ ನೋಸ್ ವಾಟ್ ಟು ಬಿ ಗಿವನ್, ವಾಟ್ ನಾಟ್ ಟು ಬಿ ಗಿವನ್ ಅಲ್ವಾ? ಆಚಾರ್ಯ ಅಂದ್ರೆ 7ರಿಂದ 6:30 ಆಯ್ತು, ಈಗ 5ರಿಂದ 6 ಆಯ್ತು, 6ರಿಂದ 6:30 ಆಯ್ತು, 6:45 ಹೊತ್ತಿಗೆ ಶ್ಲೋಕಗಳು ಹೇಳ್ಕೊಟ್ರು ಕೂತ್ಕೋತಾರೆ ನನ್ನ ಸ್ಟೂಡೆಂಟ್ಸು. ಆದ್ರೆ தத்துவபரிதவாದಂತಹ எக்ஸ்பிளனேஷன் ಹೇಳಿದ್ರೆ ஏதப்பா அவர் உளறார், நம்மள உட்காந்துட்டே இருக்கலாம். ஸ்கிரீன் எப்படி இருந்தாலும் 7 மணி வரைக்கும் ஸ்கிரீனில் தானே இருக்கணும். ஸ்கிரீன் பாட்டுக்கு ஸ்கிரீன் ஓடிண்டே இருக்கும், அவர் பாட்டுக்கு அவர் வாயை ஓட்டிகிட்டே இருப்பார். நம்ம பாட்டுக்கு நம்ம பிரம்ம நிஷ்டையில அப்படியே இருந்துப்போம் ಅಂತ அந்த இங்கிதம் தெரிஞ்ச குருக்கு என்ன பண்ணணும்? கரெக்டா அட்லீஸ்ட் 6:45 தத்துவமில்லாத ஒரு எக்ஸ்பிளனேஷனா கொடுத்தா, ஐயோ நல்லா இருக்கே, ரம்யமா இருக்கே அப்படி கேட்பேள். இல்லைன்னா ஏதோ பாவம் சொன்னார் அவரு, சொல்லிப்பார் நிறைய சொல்லியாச்சு இது வரைக்கும் ಅಲ್ವಾ, ಬಿಟ್ಬಿಡ್ತೀರಾ. ಸೊ ಐ ಶುಡ್ ನೋ, ಒನ್ ಶುಡ್ ಬಿ ಕೇಪಬಲ್ ಇನಫ್ ಟು ಗೇಜ್. ನಾನು ಅಷ್ಟೇ ಅಲ್ವಾ, ನಿಮ್ಮನ್ ಕೊರೆ ಹೇಳ್ತಾ ಇಲ್ಲ ನಾನು ಮನುಷ್ಯ ಮಾತ್ರದ ಒಂದು ಶರೀರವನ್ನ ದೇಹವನ್ನ ಉಳುವಂತವನೇ ಅಲ್ವಾ. ನನಗೂ 1.5 hour ತತ್ವವನ್ನ ಬೋಧಿಸಿದ್ಮೇಲೆ ಆಮೇಲೆ ಕೇಳಕ್ಕಾಗತ್ತಾ?
ಇಷ್ಟಪಟ್ಟೇ ಬಂದಿರೋದು ಈ ಫೀಲ್ಡಿಗೆ, ಇಲ್ಲ ಅಂತಲ್ಲ. ಬಟ್ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಲಿಮಿಟೇಷನ್. ಒಪ್ಕೋತೀರಾ? ಒಪ್ಕೋತೀರಾ? ತೀವ್ರವಾದ ಒಂದು ಆತಂಕದ ಒತ್ತಡ ಅಥವಾ ಪರಮಾತ್ಮನಲ್ಲೇ ನೋಡು ನಾನು ವಿಹೀನ ಲೀನ ಅನ್ಕೊಂಡು ಕೂರಕ್ಕಾಗಲ್ಲ. ಯಾಕಂದ್ರೆ ಪ್ರಾಕೃತಿಕ ಜೀವನ ಅನ್ನೋದು ನಮ್ಮಲ್ಲಿದೆ. ಸೊ ಹಂಗಾಗಿ ಇಷ್ಟೆಲ್ಲ ಇದ್ರೂ ಕೂಡ ನಿನಗೆ ಯಾರು ಆ ರೀತಿಯಾದಂತಹ ಒಂದು ಕೆಪಾಸಿಟಿಯನ್ನ ಕೊಟ್ರು? ನಾರದರೇ ಹೇಳಿದ್ದನ್ನ ಅರ್ಥ ಮಾಡ್ಕೊಡುವಂತಹ ಒಂದು ಸಮನ್ವಯತೆ, ಒಂದು ಮನಸ್ಸಲ್ಲಿನಲ್ಲಿ ಇರುವಂತಹ ತನ್ಮಯತೆ ಯಾರು ನಿನಗೆ ಅನುಗ್ರಹಿಸಿದ್ರು ಅಂತ ಪ್ರಶ್ನೆ. ಸಮಂಜಸವೇ ತಾನೆ ಈ ಪ್ರಶ್ನೆ ಅಸುರ ಬಾಲಕರು ಹಾಕೋದು. ಬಹಳ ವಿನಯದಿಂದ ವಿನಮ್ರದಿಂದ, ಹೇ ಪ್ರಹ್ಲಾದ, ನಮಗೆಲ್ಲ ಆ ಚಂಡಾಮರ್ಕರು ಗುರು ಅಲ್ಲ, ನಿನಗೆ ಚಂಡಾಮರ್ಕರೋ ನಾರದ್ರು ಯಾರೋ ಒಬ್ರು ಗುರು, ನಮಗೆಲ್ಲ ನೀನು ಗುರು ಅಂತ ಹೇಳಿ ನಿನ್ನನ್ನೇ ಗುರುಸ್ಥಾನದಲ್ಲಿಟ್ಟು ಪೂಜನೀಯ ಭಾವನೆಯಿಂದ ಈ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡುವಂಥವನಾಗು. ನಮ್ಮಲ್ಲಿ ಹಲವಾರು ಕ್ಲೇಶ ಕಾರ್ಪಣ್ಯಗಳು, ಹಲವಾರು ಚಿಂದಿಸುವಂತಹ ಭೇದಿಸುವಂತಹ, ನಂಬಕ್ಕಾಗಲ್ಲ, ನಮ್ದೆ ಇರಕ್ಕಾಗಲ್ಲ, ನಂಬಿದ್ರೆ ಏನೋ ಒಂದು ರೀತಿ, ಅಯ್ಯೋ ನಂಬದಿದ್ರೆ ಏನು ಪಾಪ ಭೀತಿಯೋ. ಈಗಿನ ಯಂಗ್ಸ್ಟರ್ಸ್ಗೆಲ್ಲ ಎಲ್ಲ ಪ್ರೂವ್ ಮಾಡ್ಬೇಕಲ್ವಾ? ಈಗಿನ ಯಂಗ್ಸ್ಟರ್ಸ್ ಏನು ಅಲ್ಲ, ಆವಾಗ್ಲೇ ಅಸುರ ಬಾಲಕರು ಆ ರೀತಿ ಇತ್ತು ಅಲ್ವಾ? ಎವ್ರಿಥಿಂಗ್ ಒನ್ ಮಸ್ಟ್ ಪ್ರೂವ್ ಟು ಬಿಲೀವ್, ಒನ್ ಮಸ್ಟ್ ಪ್ರೂವ್ ಟು ಬಿಲೀವ್ ಅಂತ ಆಡ್ತಾರಲ್ಲ. ಎಲ್ಲದಕ್ಕೂ ಪ್ರೂಫ್ ರೀಡಿಂಗ್ ಬೇಕಿಲ್ಲ. ಇವ್ರು ನಿನ್ ತಾಯಿ ಅಂದ್ರೆ ಪ್ಲೀಸ್ ಪ್ರೂವ್, ಒಂದಿದೇನ ಐ ಬಿಲೀವ್ ಅಂತೀವಾ? ಯು ಶುಡ್ ಬಿಲೀವ್ ಅಷ್ಟೇನೆ. ಆದ್ರೆ ಅಸುರ ಬಾಲಕರ ಬುದ್ಧಿಗೆ ಗೋಚರಿಸುವಂತೆ, ಅವರ ಬುದ್ಧಿಗೂ ಅದು ಹಿತವಾಗುವಂತೆ, ಅವರ ಬುದ್ಧಿಗೂ ಅದು ಎಟುಕುವಂತೆ ಅಸುರ ಬಾಲಕರಿಗೆ ಒಂದಷ್ಟು ಏನು ಸಮಾಧಾನವನ್ನ, ಅವರ ಪ್ರಶ್ನೆಗಳಿಗೆ ಸಮಾಧಾನಗಳನ್ನ, ಉತ್ತರವನ್ನ, ಅವರ ಸಂಶಯಗಳಿಗೆ ನಿವೃತ್ತಿಯನ್ನ ಒಂದಿಷ್ಟು ಹೇಳುವಂತೆ ಪ್ರಹ್ಲಾದನು ಆರಂಭಿಸ್ತಾನೆ. ಸಪ್ತಮ ಈ ಅಧ್ಯಾಯ ಇದೆಯಲ್ಲ, ಬಹಳ ಮುಖ್ಯವಾದ ಅಧ್ಯಾಯ. ನಾನು ಇನ್ನೂ ಎಕ್ಸ್ಪ್ಲನೇಷನ್ ಶುರು ಮಾಡಿಲ್ಲ, ಇವತ್ತು ಶುರು ಮಾಡಲ್ಲ. ಇವತ್ತೇನಿದ್ರು ಶ್ಲೋಕ ಹೇಳ್ಕೊಟ್ಬಿಡ್ತೀನಿ. ಯಾಕಂದ್ರೆ ಫ್ರೆಶ್ ಆಗಿ ಅರ್ಲಿ ಮಾರ್ನಿಂಗ್ ಮಾಡಬೇಕು, ಆವಾಗಲೇ ತಲೆ ಒಳಗಡೆ ಹೋಗೋದು. ಪೂರ್ತಿ ತತ್ವಭರಿತವಾಗಿರುವಂತಹ ಎಕ್ಸ್ಪ್ಲನೇಷನ್ ಅದು. ಇವಾಗ ಒನ್ ಅಂಡ್ ಹಾಫ್ ಅವರ್ ಹೆಚ್ಚು ಕಡಿಮೆ ನಿಮ್ ತಲೆಯನ್ನು ಕೊಟ್ಟಾಯ್ತು. ಈಗ ನೀವು ಅದನ್ನ ಕುತ್ಕೊಂಡ್ರೆ ಖಂಡಿತ ನಮ್ಮ ಅಪ್ರಾಣಿ ನಿಮ್ಗೆ ಅರ್ಥ ಆಗಲ್ಲ. ಏನಿದ್ರು ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಶ್ಲೋಕಗಳನ್ನ ಸಾಧ್ಯವಾದ್ರೆ ಮುಗಿಸ್ಬಿಡೋಣ. ಯಾರ್ ಲಾಸ್ಟ್ ಕ್ಲಾಸ್ ಹೇಳಿಲ್ಲ? ಸ್ಮಿತಾ ಹೇಳಿದೀರಾ? ಹೇಳಿದ್ರೆ ಸ್ಟಾರ್ಟ್ ಫ್ರಮ್ ಹೇಳಿದ್ದೀರಾ? ಓಕೆ. ಎಲ್ಲಾರ್ಗು ರೀಸನ್ ಇದೆ ಓದ್ದೇ ಇರಕ್ಕೆ. ಮಾಮ ನಾನ್ ಸ್ಪಾಟ್ ಅಲ್ಲಿ ಇಲ್ಲ ಹೋಗ್ತೀನಿ. ಈ ಬಿಸಿಲಲ್ಲೇ ಹೇಗೆ? ಬಿಸಿ ಯಾರ ಅಪ್ಪನ ಮನೆ ಗಂಟು ಅನುಭವಿಸಿ ಬಿಸಿಲನ್ನ. ಅದಕ್ಕೆ ಅವರೆಲ್ಲ ಹೋಗಲಿ. ಆಗ್ಲಿ, ಪರವಾಗಿಲ್ಲ. ಬಟ್ ಎಲ್ರೂ ದಯವಿಟ್ಟು ನಿಮ್ಮ ಪಾರ್ಟ್ನ ಯಾವಾಗ ಆಗುತ್ತೋ, ಇವತ್ತಾಗಲ್ಲ ಅಂದ್ರೆ ಬೇಡ. ಉಷಾ ಅಕ್ಕ ಮನೇಲಿ ಹಾಲಲ್ಲೇ ಎಲ್ಲಾರು ಮಲಗಿದ್ದಾರೆ, ಬೇಡ. ಪ್ರೇಮಾ ಆಂಟಿಗೆ ಇವತ್ತು ಪುಸ್ತಕ ಇಲ್ಲ, ಬೇಡ. ಸ್ಮಿತಾಗೆ ಇವತ್ತು ಬಿಸಿಲು ತಲೆನೋವ್ತಾ ಇದೆ ಮಮ್ಮ ಆಗ್ತಾ ಇಲ್ಲ, ಬೇಡ, ಪರವಾಗಿಲ್ಲ. ಆದ್ರೆ ಯಾವತ್ ಆಗುತ್ತೋ ಅವತ್ತಿನ ದಿನ ನಾವ್ ಓದಿಲ್ಲ, ಇವತ್ ನಾವ್ ಓದ್ಬಿಡ್ತೀನಿ ಅಂತ ದಯವಿಟ್ಟು ಮುಂದೆ ಬರ್ಬೇಕು ಎಲ್ರಿಗೂ. ಕನಕ ಮಾಮಿ ಅಂತಾನೆ ಬರುತ್ತೆ. ಶೈಲಾ ಮಾಮಿ ಆರ್ಧ உங்களுக்கு ಸ್ಟಾರ್ಟ್ ಮಾಡ್ತೀರಾ? ದೆನ್ ಐ ಕಂಟಿನ್ಯೂ ವಿತ್ ಮಾಮ. ಓಕೆ. ಕುಂಡಲಿಕ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದ. ಅಥ ಸಪ್ತಮೋऽಧ್ಯಾಯಃ. ನಾರದ ಉವಾಚ. ಏವಂ ದೈತ್ಯಸ್ತುತೇಃ ಪೃಷ್ಟೋ ಮಹಾಭಾಗವತೋऽಸುರಃ ಉವಾಚ ಸ್ಮಯಮಾನಸ್ತಸ್ಮಾನ್ ಸ್ಮರ ತಸ್ಮಾನ್
स्मदनुषा स्मरन् मदनुषा स्मरन् मनु भाषितं स्मरन् मदनुभाषितं स्मरन् मदनुभाषितं ತಿಳಿಸಿದಂಗೆ ಉವಾಚ ಸ್ಮಯಮಾನಸ್ತಾನೈ ಸ್ಮರನ್ ಮದನುಭಾಷಿತಂ. ಈ ರೀತಿ ಹೇ ಯುಧಿಷ್ಠಿರ ಕೇಳ್ಕೋ, ಈ ರೀತಿ ಅಸುರ ಬಾಲಕರ ಪ್ರಶ್ನೆಗೆ ಅವನ ಗರ್ಭಪ್ರಾಯವನ್ನ ಅವನು ಹೊಕ್ಕಿ ಅವತ್ತು ಏನ್ ನಡೀತೀವೋ ಅನ್ನೋದನ್ನ ತನ್ನ ಹೃದಯದಲ್ಲಿ ಚಿಂತನೆ ಮಾಡಿ ಅದನ್ನ ಮುಂದೆ ಇಡಲು ಶುರು ಮಾಡ್ದ ಪ್ರಹ್ಲಾದ ಉವಾಚ ಪಿತರಿ ಪ್ರಸಿದ್ಧೇಸ್ಮಾಕಂ ತಪಸೆ ಮಂದರಾಚಲಂ ಯುದ್ಧೋದ್ಯಮಂ ಪರಂ ಚಕ್ರೋದ್ವಿಬುಧಾ ದಾನವಾನ್ ಪ್ರತಿ ರಹಿರಿವ ದಿಷ್ಟ್ಯಾ ಲೋಕೋಪತಾಪನಃ ಪಾಪೇನ ಪಾಪೋ ಭಕ್ಷಿತಿ ವಾದಿನೋ ವಾಸವಾದಯಃ. ಪಾಪೇನ ಪಾಪೋ ಭಕ್ಷಿತಿ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಎಕ್ಸ್ಪ್ಲನೇಷನ್ ಎಲ್ಲ ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ. ದೇಶಾಮತಿ ಬಲೋದ್ಯೋಗಂ ನಿಶಮ್ಯಾಸುರಯೂಥಪಾಃ ವಧ್ಯಮಾನಾಃ ಸುರೈರ್ಭೀತಾ ದುದ್ರುವುಃ ಸರ್ವತೋ ದಿಶಂ ಕಲತ್ರ ಪುತ್ರ ಮಿತ್ರಾಪ್ತಾನು ಗೃಹಾನ್ ಪಶು ಪರಿಚ್ಛೇದಾನ್ ನಾವೇಕ್ಷಮಾಣಸ್ತ್ವರಿತಾ ಸರ್ವೇ ಪ್ರಾಣಾ ಪರೀಪ್ಸವಃ ವ್ಯಲುಂಪಂಡ್ರಾಜ ಶಿಬಿರಂ ಅಮರಾ ಜಯಕಾಂಕ್ಷಿಣಃ ಇಂದ್ರಸ್ತುರಾಜ महिषी मातरं मम चाग्रहीत नियमानां भयोद्विग्नं रुदती पुररीव यदृच्छया गतस्तत्र देवर्षिर्ददृशे पृथ्वी प्राहमैनां सुरपते नेतुमर्हस्या नागसं मुञ्छ महाभाग सतिं परपरिग्रहम् इन्द्र उवाच आस्ते स्या जठरे वीर्यम् अविशक्यं सुरद्विषः आसय्यतां यावत् प्रसवं मोक्षेऽर्थ पदवीं गतः नारद उवाच अयं निश्चिन्दिशः साक्षान् महाभागवतो महान् त्वया न प्राप्येते संस्थान् अनन्तानुचरो बली. 10ನೇ ಶ್ಲೋಕ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಧ್ಯಾನ ಶ್ಲೋಕ ಅಲ್ಲ, ಆದ್ರೆ ಇಂಪಾರ್ಟೆಂಟ್ ಶ್ಲೋಕ. ಮಹಾಭಾಗವತೋ ಮಹಾನ್ ಅನಂತಾನುಚರೋ ಬಲಿ. ಅದೆರಡನ್ನ ಮಾತ್ರ ಅಂಡರ್ಲೈನ್ ಮಾಡ್ಕೊಳ್ಳಿ. ಯುಕ್ತಾಸ್ತಾ ಮಹಾನೇಂದ್ರೋ ದೇವರ್ಷೇರ್ಮಾನಯನ್ವಚಃ ಅನಂತ ತ್ರಯುಭಕ್ತೈನಾಂ ಪರಿಕ್ರಮ್ಯ ದಿವಂ ಯಯೌ ತತೋ ನೋ ಮಾತರಂ ಋಷಿಃ ಸಮಾನೀಯ ನಿಜಾಶ್ರಮಂ ಆಶ್ವಾಸ್ಯೇಭ್ಯೋಪ್ಯತಾಂ ವತ್ಸೇ ಯಾವತೆ ಭರ್ತು ಕಾಮಃ. ಹೇಳಿ एवं नारद उवाच एवं दैत्यसुतेः पृष्टो महाभागवतोऽसुरः उवाच स्वयमानस्तान् स्मरन् मदनुभाषितम्. प्रह्लाद उवाच
पितरिप्रतिस्ते स्माकं तपसे मन्दराचलं युद्धोद्यमं परं चक्रुविभृददानवास्प्रति दानवान् प्रति पिपीलिकैरहिरिवद्दिष्ट्या लोकोपतापनः पापेन पापो भक्षीति वादिनो वासवादयः तेषामतिबलोद्योगं निशम्यासुरयूतपाः पद्यमानः सुरैर्वीता दुद्रुवुः सर्वदोदिशं कलत्रपुत्रमित्राप्तान् गृहान् पशुपरिश्चदान् नावेक्षमाणस्वरिताः सर्वे प्राणपरीप्सवः व्यलुम्पन् राजशिबिरम् अमरा जयकाङ्क्षिणः इन्द्रस्तु राजमहिषीं मातरं मम जाग्रहीत् नीयमाना वयोद्विग्नां रुदतीं कुररीमिव यदृच्छया गतस्तत्र देवर्षिदृदशेपतिं प्राहमैनां सुरपते नेतुमस्तस्य नागसं मुञ्च महाभाग सतीं परपरिगृहम् इन्द्र उवाच आस्ते स्या जठरे वीर्यम् अविश्यह्यं सुरद्विषः आस्यतां यावत् प्रसवं मोक्षेऽर्थपदवीं गतः नारद उवाच अयं निष्किल्बिषः साक्षात् महाभागवतो महान् त्वया न प्राप्तस्ते संस्थानम् ಅಂತಾನುಚರೋ ಬಲಿ. ಅಷ್ಟೇನಾ? ಹತ್ತೇನಾ ಮಮ್ಮ? ಇನ್ನೊಂದ್ಸಲ ಹೇಳ. ಇತ್ಯುಕ್ತಸ್ತಾಂ ವಿಹಾಯೇಂದ್ರೋ ದೇವರ್ಷೇರ್ಮಾನಯತ್ಕಚಃ ಅನಂತಪ್ರಿಯಭಕ್ತೈನಾಂ ಪರಿಕ್ರಮ್ಯ ದಿವಂ ಯಯೌ ತತೋ ನೋ ಮಾತರಂ ಋಷಿಃ ಸಮಾನೀಯ ನಿಜಾಶ್ರಮಂ ಆಶ್ವಾಸ್ಯೆ ಹೋಷ್ಯತಾಂ ವತ್ಸೆ ಯಾವತ್ತೇರ್ಭರ್ತುರಾಗಮಃ. ಇನ್ನೊಂದ್ಸಲ ಹೇಳ. ಏವಂ ದೈತ್ಯಸುತೇಃ ಪೃಷ್ಟೋ ಮಹಾಭಾಗವತೋऽಸುರಃ ಉವಾಚ ಸ್ಮಯಮಾನಸ್ತಾನ್ ಸ್ಮರನ್ಮದನುಭಾಷಿತುಂ. ಪ್ರಹ್ಲಾದ ಉವಾಚ ಪಿತರಿ ಪ್ರಸ್ಥಿತೆ ಸ್ಮಾಕಂ ತಪಸೆ ಮಂದರಾಚಲಂ ಯುದ್ಧೋದ್ಯಮಂ ಪರಂ ಚಕ್ರುರ್ವಿಭುಧಾ ದಾನವಾನ್ ಪ್ರತಿ ಪಿಪೀಲಕೈರಹಿರಿವ ದೃಷ್ಟ್ಯಾ ಲೋಕೋಪತಾಪನಃ ಪಾಪೇನ ಪಾಪೋ ಭಕ್ಷೀತಿ ವಾದಿನೋ ವಾಸವಾದಯಃ ತೇಷಾಮತಿಬಲೋದ್ಯೋಗಂ ನಿಶಮ್ಯಾಸುರಯೂತಪಾಃ ಪದ್ಯಮಾನಾಃ ಸುರೈರ್ಭೀತಾ ದುದ್ರುವುಃ ಸರ್ವದೋದಿಶಂ ಕಲತ್ರಪುತ್ರಮಿತ್ರಾಂ
प्राज्ञन् परशुपरिच्छदान् नावेक्षमाणाः स्फरिताः सर्वे प्राणपरीप्सवः व्यलुम्पन् राजशिबिरम् अमराजयकाङ्क्षिणः इन्द्रस्तु राजमहिषीं मातरं मम जाग्रहीत् नीयमाना भयोद्विग्नां रुदतीं कुररीमिव यदृच्छया गतस्तत्र देवर्षीन् दृदृशेपति प्राहमैनां सुरपते नेतुर्महस्य नागसं मुञ्च मुञ्च महाभाग सतीं परपरिगृहम् इन्द्र उवाच आस्ते स्या जठरे वीर्यम् अवशह्यं सुरद्विषः आस्यतां यावत् प्रसवं मोक्षेऽर्थपदवीं गतः नारद उवाच अयं निष्किल्बिषः साक्षान् महाभागवतो महान् त्वया न प्राप्तस्ते संस्थानम् अन्तानुचरो बली इत्युक्तस्तामिहायेन्द्रो महानयन्वचः अनन्तप्रियभक्तानां परिक्रम्य दिवं ययौ ततो नो मातरं ऋषिः समानीय निजाश्रमम् आश्वास्येहोष्यतां वत्से यावत्ते भर्तुरागमः ದೇವೇಂದ್ರನಾಗಿ ರಾವಣಾದಿಗಳು ಮಾಡುವಂತಹ ಹೇಳನವಾದ ಕೃತ್ಯವನ್ನ ಮಾಡಕ್ಕೆ ನಾಚಿಕೆ ಆಗಲ್ವಾ ಇಂದ್ರ ನಿನಗೆ? ಯಾವಾಗ ತನ್ನ ತಂದೆಯಾದ ಹಿರಣ್ಯಕಶಿಪು ಮದರಾಚಲ ಪರ್ವತಕ್ಕೆ ಹೋಗಿ ತಪಸ್ ಮಾಡಕ್ಕೆ ಹೋದಾಗ ರಾಜವಿಲ್ಲದ ರಾಜ್ಯವನ್ನ ಕಬಳಿಸೋದು ಸರಿಯೇ? ಇಂದ್ರಾದಿ ದೇವತೆಗಳೆಲ್ಲ ಹಿರಣ್ಯ ನಗರವನ್ನ ಮುತ್ತಿಟ್ಟುಕೊಂಡು ತಾಯಿಗೆ ಸಮವಾದವಳು ಅತ್ತಿಗೆ ಅಂತಾನು ನೋಡದೆ ಅವಳನ್ನ ಬಂಧಿಸಿ ಅವಳನ್ನ ಭಯಭೀತಳನ್ನಾಗಿ ಮಾಡಿ ಸೆರೆ ಹಿಡಿದಿದೆಯಲ್ಲ. ಇಂತಹ ಕೃತ್ರಿಮ ವರ್ಗದಂತಹ ಕಾರ್ಯವನ್ನ ಮಾಡಕ್ಕೆ ನಿನ್ಗೆ ಮನಸ್ಸಾದ್ರೂ ಹಿಂಗೆ ಬಂತು ಅಂದಾಗ ನಾರದನಿಗೆ ಇಂದ್ರ ಹೇಳ್ತಾನೆ, ಹಿರಣ್ಯಕಶಿಪುವಿನ ಈ ಒಂದು ಏನೋ ಅರಸಾಕ್ಷಿ ಈ ಒಂದು ಶಾಸನವನ್ನೇ ನಮ್ಮಿಂದ ಗಡಗಡ ಅಂತ ನಡಗಿಸುತ್ತೆ. ಪ್ರಾಣ ಹೋಗಿ ಬರ್ತಾ ಇದೆ ಪ್ರತಿ ಕ್ಷಣವು. ಆ ರೀತಿಯಲ್ಲಿ ಇವರ ರಾಜ್ಯಾಂಗ ಶಾಸನವನ್ನೇ ನಮ್ಮಿಂದ ತಡೆಯಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಇವನಿಗೆ ಒಂದು ಶಿಶು ಅಂತ ಆದ್ರೆ ಎಂತಹ ಕೆಟ್ಟ ಜಂತು ಇದು ಹುಟ್ಟುತ್ತೋ ಅಂತ ಭಯಭೀತರಾಗಿದ್ದೀವಿ ನಾವೆಲ್ಲ ಅಂದಾಗ, ಅಪ್ಪ ಸಾಕ್ಷಾತ್ ಆ ವಾಸುದೇವನ ಶ್ರೀಮನ್ನಾರಾಯಣನ ಅಂಶದಲ್ಲಿ ಹುಟ್ಟಿರುವಂತಹ ಗರ್ಭಶ್ರೀಮ ಪರಮ ಭಾಗವತ ಶ್ರೇಷ್ಠನು, ಭಾಗವತೋತ್ತಮೋ ಮಹಾನ್, மகாபாகவதோத்தம ಇವನು ಮಹಾನ್ ಮಹಾನ್. ரெண்டு அட்ஜெக்டிவ் போட்டிருக்கா இங்க பாத்தீங்கன்னா, மகாபாகவதோ மகான் 10ನೇ ಶ್ಲೋಕದಲ್ಲಿ. எதுக்கு ரெண்டு மகான்? அவருக்கு சும்மா வேற வருடை கிடைக்கல சார், அதனால போடலாமே ಫಿಲಪ್ பண்ணலாமே, 2 ಮಹಾನ್ போட்டு விட்டார். ಭಾಗವತರಿಗೆಲ್ಲ ದೊಡ್ಡವನು ಅಂತನಾ ಮಹಾನ್? ದೊಡ್ಡವನು ಒಂದು ಮಹಾನ್, ಇನ್ನೊಂದು ಮಹಾನ್ ಪುಸ್ತಕ ನೋಡಿದ್ರೆ ಉತ್ತರ ಸಿಗಲ್ಲ, ನನ್ನನ್ನು ನೋಡಿ ಉತ್ತರ ಹೇಳಿ. 2 ಮಹಾನ್ ಸರಿ. ಯಾರ ಅಸ್ತಿತ್ವಕ್ಕಿಂತ ನಮ್ಮ ಅಸ್ತಿತ್ವಕ್ಕಿಂತ ದೊಡ್ಡವನು ಅಂತ ಸ್ಮಿತಾ ನೀವೀಗ ಹೇಳ್ತಾ ಇದ್ದೀರ. ಪ್ರಹ್ಲಾದನ ಕಾಲದಲ್ಲಿ ಅದನ್ನ ಒಬ್ರು ಹೇಳ್ಬೇಕಲ್ಲ.
ನಾವು ನೀನೋ ಪ್ರಹ್ಲಾದ. ಬಟ್ ಪ್ರಹ್ಲಾದ ಇನ್ನು ಜನನ ಕಾಲದಲ್ಲಿರುವಾಗ ಪ್ರಹ್ಲಾದನ ಅಸ್ತಿತ್ವ ತನ್ನ ಗುರುಗಿಂತ ದೊಡ್ಡವರು ಅನ್ನಿಸ್ಕೊಂಡ್ರು ಗುರುಗಿಂತಲೂ ಅಂದ್ರೆ ಗುರು ಅಂದ್ರೇನೆ ದೊಡ್ಡವರು ಅಂತ ಬಂದ್ಬಿಡ್ತಲ್ಲ. ಮಹಾನ್ ಶಬ್ದ 2 ಬಾಟಿ ಪ್ರಯೋಗಮಾಯಿருக்கு. You cannot repeat the மகான் சப்தா like that so easily. யாருக்கோ போய் மகான் அப்படி சொல்ல முடியுமா? மகான் என்றால் மகத்தரமான ஒரு ಸಂಗತಿ ಅವರಲ್ಲಿ ಅಡಗಿರ್ಬೇಕು. ಏನಕ್ಕೆ ಮಹಾನ್? ಅದು ಹುಟ್ಟಿನ ಕಾಲದಲ್ಲೇ. ಆಮೇಲೆ ಆದ್ರೂ ಶ್ರವಣ ಕೀರ್ತನ ಸ್ಮರಣ ಪಾದ ಸೇವನ ಅನ್ಕೊಂಡು ನವವಿಧ ಭಕ್ತಿಯನ್ನ ನಮ್ಗೆ ಪ್ರೀಚ್ ಮಾಡ್ದ. ಆಳ್ವಾರುಗಳ ಗುಣಗಳೆಲ್ಲ ಇವನಲ್ಲಿದೆ. அப்ப பார்த்தா பேஷ் பயலே நல்ல நல்ல குணங்களே வளர்த்துட்டு நீ ஒரு பெரிய மகான் அப்படி சொல்ல முடியும். பொறுக்கச்சேரி மகானா? ಅದು 2 மகான், ஒண்ணு இல்ல 2 மகான். ಹೇಳಿ ಅರ್ಥವನ್ನ. ಮಹಾನ್ ಭಾಗವತೋ ಮಹಾನ್. ಇದೇ ಸಂದರ್ಭಗಳು ಭಾಗವತ ಎಷ್ಟು ಚೆನ್ನಾಗಿ ನಿಮ್ ಒಳಗಡೆ ಇಳಿದಿದೆ, ಅರ್ಥ ಆಗಿದೆ ಅಂತ ಪರೀಕ್ಷೆ ಮಾಡಕ್ಕೆ. ಅಂತ ಕಡೆ ನಾನು ಹಿಡಿದೆ ಹೋಗೋದೇ ಇಲ್ಲ ನಿಮ್ ಮುಂದಕ್ಕೆ. ನಿಮ್ಮ ಕತ್ತನ್ನ ಹಿಡಿದು ನಿಮ್ಮಿಂದ ಆನ್ಸರ್ನ ಬರ್ಮಾಡಿಸ್ಕೊಂಡು ಆಮೇಲೆ ಮುದುಕೊಂಡು ಮಹಾನ್ ಭಾಗವತೋ ಮಹಾನ್. ಭಾಗವತೋತ್ತಮರಿಗಿಂತ ಭಾಗವತೋತ್ತಮ ಚಲಂಗೋ ರಂಗನಾಯ್ಕಿ ಮಾಡಿ ಕರೆಕ್ಟ್ ಚಲಂಗೋ. ಭಾಗವತೋತ್ತಮರಿಗಿಂತ ಮಹಾನ್ ಅಂತ, ಮಹಾನ್ ದೊಡ್ಡವನು ಅಂತ. ಭಾಗವತೋತ್ತಮರಿಗಿಂತ ಮಹಾನ್ ಯಾವ ರೀತಿಯಲ್ಲಿ? ಕರೆಕ್ಟ್. 10ನೇ ಶ್ಲೋಕದಲ್ಲಿ 2 ಸಲ ಬಂದಿದೆ ಪ್ರೇಮ ಮಾಮಿ. ಅದಕ್ಕೆ ಪ್ರಶ್ನೆ ನದೇನು 2 ಸಲ ಮಹಾನ್ ಹಾಕಕ್ ಕಾರಣ ಏನು? ஒரு மகானே தாங்க முடியாது. இது ಡಬಲ್ ಮಹಾನ. ಯಾರಿಗಾದ್ರೂ 2 ಬಾಟಿ ಭಾರತ ರತ್ನ ಕೊಡ್ಪಾಡೋ, ಪದ್ಮಶ್ರೀ ಕೊಟ್ರೆ ಪದ್ಮ ವಿಭೂಷಣ ಕೊಡ್ತಾರೆ, ಪದ್ಮಶ್ರೀನೇ 2 ಸಲ ಕೊಡ್ತಾರ. ಅಲ್ಲಿ ಕೊಡಲ್ಪಟ್ಟಿದ್ದಿಲ್ಲ. ಭಾಗವತೋತ್ತಮರಲ್ಲಿ ಉತ್ತಮನು ಅಂತನ. ಅದನ್ನೇ ರಂಗನಾಯ್ಕಿ ಮಾಮಿ ನೋಡಿ, ಅದನ್ನೇ ಶೈಲಾ ಮಾಮಿ ಓಂ ಪ್ರಥಮದಲ್ಲೇ ಹೇಳಿ, ಅದನ್ನೇ ಬೇರೆ ವರ್ಡ್ಸ್ ಅಲ್ಲಿ ಸ್ಮಿತಾ ಹೇಳಿ. 4 பேர் ಆನ್ಸರ್ ಕಾಮನ್ ಆಯಿருக்கு. ಸೊ ಒಂದು ಆನ್ಸರ್ ஒரு ಮಹಾನಕ್ಕೆ ಕಡಿಸುತ್ತೆ. ಸಕಲ ಭಾಗವತೋತ್ತಮರಲ್ಲೂ ಉತ್ತಮವಾದ ಭಾಗವತ ಶ್ರೇಷ್ಠರು. ದಟ್ ಇಸ್ ವೈ ಹಿ ಇಸ್ ಮಹಾನ್. ವೆರಿ ಗುಡ್. ஒரு ஆன்சர் சுலபமா 4 பேர் மூலமா கிடைச்சது. இன்னொரு ஆன்சர் சொல்லுங்க. ಏನೋ ಮಾಮ ಹೇಳಿದ್ರಲ್ಲ, ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಮಾಮ. ಅವ್ರು ಪರಮಾತ್ಮನ ಅಪತಾರನೇ ಅಂತ. ಪರಮಾತ್ಮನ. ವೆರಿ ಗುಡ್. ದ ಸೆಕೆಂಡ್ ಆನ್ಸರ್ ಮಹಾನ್ ಅಂತ ಇನ್ನೊಂದ್ಸಲ ಹಾಕಕ್ಕೆ ನಾರದರು ಲೋಕಗುರು, ಜ್ಞಾನಗುರು, ಸೃಷ್ಟಿಯ ಆದಿಕಾಲದಿಂದಲೂ ಇದ್ದವರು. ದೈವಿಕವಾದ ಅಂಶ ಅವರಲ್ಲಿ ಇರೋದ್ರಿಂದ ದೇವತಾ ಸ್ವರೂಪಿಗಳು ದೇವರ್ಷಿ ನಾರದರು. ಅವ್ರಿಗೆ ಗೊತ್ತಿತ್ತು ಸಾಕ್ಷಾತ್ ಪರಮಾತ್ಮನೇ ಒಂದು ರೂಪವನ್ನ ತಾಳಿ ನನ್ನ ಮನುಷ್ಯನ ಹಾಗೆ ಸಾಮಾನ್ಯವಾದ ರೀತಿಯಲ್ಲಿ ಬರ್ತಾನೆ. ಯಾರದು? ಶ್ರೀಮನ್ನಾರಾಯಣನೇ ನಾರದರ ಅರಿವಿಗೆ ಮೂಡಿಸಿ ನಾನೇ ಆಡ್ಕೊಳ್ಳುವೆ. ಹಿರಣ್ಯಕಶಿಪುವಿನ ಕೊಡೂರಮಾನ ಅರಸಾಕ್ಷಿ ಹಿರಣ್ಯಕಶಿಪುವಿನ ಪಾಪದ ಕೊಡ ತುಂಬಿದಾಗ ನಾನೇ ನೇರ ಬರ್ತೀನಿ. ಯದಾ ದೇವೀಶು, ನೀವೇನಾದ್ರು ಓದಿದ್ರಿ ಅಲ್ವಾ? ವಿಪ್ರೇಶು ವಿದ್ವೇಷ ಸ ಆನುಷು ವಿನಶ್ಯತಿ ಅಂತ ಚತುರ್ಥೋಧ್ಯಾಯದ 27ನೇ ಶ್ಲೋಕದಲ್ಲಿ ಶುರು ಮಾಡಿದ್ದೆ. ಅಲ್ಲಿಂದ ಒಪ್ಕೋತೀರಾ? ಚಾಪ್ಟರ್ ಶುರು ಆಗಿದ್ದೆ ಹಂಗನ್ನೆ.
ಈ ಪ್ರಹ್ಲಾದ ಭಕ್ತಿ ವಿಜಯಕ್ಕೆ ಮೂಲ ನಾಂದಿ ತರ ಪ್ರಪ್ರಥಮ ಶ್ಲೋಕ ಶುರುವಾಗಿದೆ ಅಲ್ಲಿಂದ. ಸೊ ಅಲ್ಲಿ ಹೇಳಿದ್ದೀನಲ್ವಾ, ಯಾವಾಗ ಧರ್ಮವು ಜ್ಞಾನವಾಗಿ ಏನೇ ಆದ್ರೂ ಈ ಪ್ರಹ್ಲಾದನಿಗೆ ಚ್ಯುತಿ ಆದ್ರೆ ನಾನ್ ಸುಮ್ಮನೆ ಬಿಡಲ್ಲ ಅಂತ ಆ ಪ್ರಹ್ಲಾದನ ಅಂಶದಲ್ಲೇ ಸಾಕ್ಷಾತ್ ಶ್ರೀಮನ್ನಾರಾಯಣ ಅವತಾರ ಪುರುಷನಾಗಿ ಅಲ್ಲ, ಒಂದು ಭಾಗವತ ಪುರುಷನಾಗಿ ಅವನು ಜನ್ಮವನ್ನ ತಾಳ್ತಾನೆ. ಹಾಗಾಗಿ ಮಾಮ ಹೇಳಿದ ಹಾಗೆ ಮೊದಲನೇ ಆನ್ಸರ್ ಏನು? ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಪ್ರಹ್ಲಾದನ ಅಂಶ. ಹಂಗಾಗಿ ஒரு ಮಹಾನ್, ಇನ್ನೊಂದು ಮಹಾನ್ ಎದಕ್ಕೆ? ನೀವೆಲ್ಲ ಹೇಳಿರುವ ತರ ಭಾಗವತರಲ್ಲೇ ಅತ್ಯುನ್ನತವಾದಂತಹ ಅತಿ ಶ್ರೇಷ್ಠತಮವಾದಂತಹ ಭಾಗವತೋತ್ತಮ ಗುಣಗಳು ಇವನಲ್ಲಿ ಇದ್ದಿದ್ದರಿಂದ ಇವನು ಮಹಾನ್. ಎರಡನೇ ಆನ್ಸರ್ ನೀವು 4 ಜನ ಹೇಳಿದ್ದು ಅನಲೈಸ್ ಮಾಡುದು ಈಸಿ. ಮೊದಲನೇ ಆನ್ಸರು ನಾರದರಿಗೆ ಸೀಮಿತವಾದ ಆನ್ಸರ್. ಇಂದ್ರನ ಗೊತ್ತಿತ್ತ ಕೈಯಾದು ಗರ್ಭದಲ್ಲಿ ಹುಟ್ಟೋದು ಸಾಕ್ಷಾತ್ ನಾರಾಯಣನ ಅಂಶ ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ಅವಳನ್ನ ಕಿಡ್ನಾಪ್ ಮಾಡಿ ಏನ್ ಮಾಡಕ್ ನೋಡ್ದ? ಅಪಹರಿಸಿ ಗರ್ಭವನ್ನ ಸಂಹಾರ ಮಾಡಕ್ ನೋಡ್ದ. ಬೇರೆ ಯಾರಿಗಾದ್ರೂ ಗೊತ್ತಿತ್ತ? ಗೊತ್ತಿರ್ಲಿಲ್ಲ. ಈ ದೇವರಹಸ್ಯ ಗುರುಗಳಾದಂತಹ ನಾರದರಿಗೆ ಮಾತ್ರ ಗೊತ್ತಿತ್ತು. ಅರ್ಥ ಆಯ್ತಾ ಎಲ್ರಿಗೂ? ಇವತ್ತು ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಇಂತ ಮೇಲಕ್ಕೆ ಹೋದ್ರೆ ಯಾರಿಗೂ ಏನು ಅರ್ಥ ಆಗಲ್ಲ. ಎನಿ ಡೌಟ್? ಏನ್ ಡೌಟ್ ಇದ್ರು ದಯವಿಟ್ಟು ಕೇಳಿ. 10 ನಿಮಿಷ ಟೈಮ್ ಇದೆ. ಇದ್ರೆ ಇನ್ನೊಂದು 4 ಶ್ಲೋಕ ಹೇಳ್ಕೊಡ್ತೀನಿ ಅಷ್ಟೇ. ಎನಿ ಡೌಟ್? ಪ್ರೇಮ ಮಾಮಿ, ಎನಿ ಡೌಟ್? ಏನಾದ್ರು ಇದೆಯಾ? ಶೈಲಾ ಮಾಮಿ, ರಂಗನಾಥಿ ಮಾಮಿ, ಇದುವರೆಗೂ ನಾ ಪಾಠ ಮಾಡಿದ್ರಲ್ಲಿ ಏನಾದ್ರು ಡೌಟ್ ಇದ್ರು ಕೇಳಿ. ಸುಜಾತ ಮಾಮಿ, ಅಕ್ಕ, ಸ್ಮಿತಾ, ಹೇಳಿ. ಸುಖಿ, ಸುಖವಾಗಿರೋದು. ಸುಖಿಯಬ್ಬರೋ ಸುಮುಖಿಯಬ್ಬರೋ ತ್ಯಾಗರಾಜ್ ಕೀರ್ತನೆನೆ ಮಾಡಿದ್ದಾರೆ. ಸುಖಿಯಬ್ಬರೋ ಸುಮುಖಿಯಬ್ಬರೋ. ಸುಖಿ ಅಂದ್ರೆ ಏನು? ನಿಮ್ಮ ಮನದ ಒಳಗಡೆ ನಿಮಗೆ ಇಟ್ಕೊಂಡಿರುವಂತಹ ಶುಚಿ. ಶುಚಿ ಅಂದ್ರೆ ಶುಚಿರ್ಭೂತವಾಗೋದು. ಶೌಚ ಆ ಶುಚಿಹಸ್ತ. ಶುಚಿಹಸ್ತ ಅಂದ್ರೆ ಶುದ್ಧವಾಗಿರುವ ಕೈ ಅಂತ ಅರ್ಥ. ಶುಚಿಹಸ್ತ ಅನ್ನೋದು ಅಕಾರ್ಡಿಂಗ್ ಟು ಕಾಂಟೆಕ್ಸ್ಟ್ ಅದು ಮೀನಿಂಗ್ ಚೇಂಜ್ ಆಗ್ತಾ ಹೋಗ್ತದೆ. ಶುದ್ಧವಾಗಿರುವ ಕೈ ಅಂತ ಒಂದು ಅರ್ಥ, ಶುಚಿರ್ಭೂತವಾದಂತಹ ಕ್ರಿಯೆ ಅಂತ ಇನ್ನೊಂದು ಅರ್ಥ, ಮಾಡುವ ಒಂದು ಕೆಲಸದಲ್ಲಿ ಶ್ರದ್ಧೆ ಅಂತ ಇನ್ನೊಂದು ಅರ್ಥ. ಕಾಂಟೆಕ್ಸ್ಟ್ ಪ್ರಕಾರ ಭರತನಾಟ್ಯ ಶುಚಿಹಸ್ತ. ಭರತನಾಟ್ಯದಲ್ಲಿ ಭಾಷೆ ಇಲ್ಲ. ಹಾಗಾಗಿ ಭರತನಾಟ್ಯದ ಭಾಷೆ ಯಾವುದು ಸ್ಮಿತಾ? ಕೈಯಲ್ಲಿ ತೋರಿಸುವಂತಹ ಪತಾಕ, ತ್ರಿಪತಾಕ, ಅರ್ಧ ಪತಾಕ, ಕತ್ತರಿ ಮುಖ, ಮಯೂರ ಅಲ್ವಾ, ಶುಕತುಂಡಕ, ಅರಾಳ, ಮುಷ್ಟಿ, ಶಿಖರ, ಇದೆಲ್ಲ ಸಂಯುತ ಹಸ್ತಗಳು. ಸಂಯುತ ಹಸ್ತಗಳು ಅಂಜಲಿ, ಕಪೋತ ಇದನ್ನೆಲ್ಲ ಹೇಳ್ತೀವಲ್ವಾ. ಗಡ್ಡ ಬೇರುಂಡ, ಸಂಯುತ ಹಸ್ತಗಳು ಕರೆಕ್ಟ್ ಆಗಿ ತೋರಿಸ್ಬೇಕು. ಟೈಟ್ ಆಗಿ ಮುದ್ರೆಗಳನ್ನ ಇಟ್ಕೋಬೇಕು ಅಲ್ವಾ. ಸುಮ್ಮನೆ ಇಟ್ಕೊಂಡ್ರೆ ಏನ್ ಮುದ್ರೆ ಇದು? ಏನ್ ಮುದ್ರೆ ಇದು? ಕೈ ಬೆರಳನ್ನ ತೋರ್ಸೋದಷ್ಟೇ. ಮುದ್ದಾಗಿದ್ರಿ ಇವನ್ನ ಹಿಂಗ್ ಇಟ್ಕೊಂಡ್ರೆ ಏನಿದು? ಕಟಕ ಮುಖ. ಸುಮ್ನೆ ಇಟ್ಕೊಂಡ್ರೆ ಏನಿದು? ಏನೂ ಇಲ್ಲ. ನೀಟಾಗಿ ಇಟ್ಕೊಂಡ್ರೆ ಏನಿದು? ಮುಷ್ಟಿ ಅಲ್ಲ. ಸುಮ್ನೆ ಇಟ್ಕೊಂಡ್ರೆ ಏನಿದು? ಏನೂ ಇಲ್ಲ. ನೀಟಾಗಿ ಇಟ್ಕೊಳ್ಳಿ. ಶುಕಚಂಚು ಆತರ ಅದರಲ್ಲಿ ಒಂದು ಶುಚಿತ್ವ ಇರ್ಬೇಕು. ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳೋದು. ಇಫ್ ಐ ಆಮ್ ಕನ್ವೇಯಿಂಗ್ ಸಮಥಿಂಗ್ ಇನ್ ಭರತನಾಟ್ಯ, ಇಟ್ ಹ್ಯಾಸ್ ಟು ಬಿ ಕನ್ವೇಡ್ ಪ್ರಾಪರ್ಲಿ. ಒಂದು ತೋರಿಸ್ತೀವಿ. ಈ ಒಂದು ಸುಮ್ನೆ ಒಂದು ಅಂತ ಮಾಮೂಲಿ ಹಿಂಗ್ ತೋರ್ಸಿದ್ರೆ ಏನರ್ಥ? ಒಂದು ಅಂತ ಸ್ಟೈಲಿಶ್ ಆಗಿ ತೋರಿಸ್ಬೇಕು. ಆ ಒಂದು ಅನ್ನೋದಕ್ಕೆ ನಾನಾ ಅರ್ಥಗಳಿದೆ ಅಲ್ವಾ. ಸುಮ್ನಿಂಗಂದ್ರೆ ಸೂಚಿ ಮುದ್ರ, ಶುಚಿ ಮುದ್ರ, ಸೂಚಿ ಮುಖ. ಇದನ್ನೇ ತೋರಿಸ್ತಾ ಇದೀನಲ್ವಾ. ಸೂಚಿ, ಇದು ಸೂಚಿ, ಇದು ಗಡ್ಡ ಸೂಚಿ.
ಗಂಟೆ ಸೂಚಿ ಸ್ವಲ್ಪ ಬೆಂಡಾಗಿ ಸೂಚಿ ಶುಚಿ ಮುದ್ರೆ ಅಂದ್ರೆ ಪರಮಾತ್ಮ ಇದಕ್ಕೆ ಒಬ್ಬನೇ ಅಂತ ತೋರಿಸ್ಬೋದು, ಅಥವಾ ನೇರ ಅಂದ್ರೆ ಕಾಲಗತಿಯನ್ನ ತೋರಿಸ್ಬೋದು, ಅಥವಾ ಈ ಸಮಯದಲ್ಲಿ ಅಂತ ತೋರ್ಸಕ್ಕೆ ಈ ತರ ತೋರಿಸ್ಬೋದು. ಬೇಕಾದಷ್ಟು ವಿಧವಾಗಿ ಈ ನಂಬರ್ 1 ಅನ್ನೋದನ್ನ ನಾವು ಪ್ರಯೋಗ ಮಾಡ್ಬೋದು. ಅಥವಾ ಪರಮಾತ್ಮನಿಗೆ ಸಮನಾದವನು ಯಾರು ಇಲ್ಲ ಅಂತ ತೋರಿಸ್ಬೋದು ಅಲ್ವಾ. ಅಥವಾ ಈ ಸೂಚಿ ಮುದ್ರೆಯನ್ನ ಇಡೀ ಜಗತ್ತು ಅಂತ ತೋರಿಸ್ಬೋದು. ಅಕಾರ್ಡಿಂಗ್ ಟು ಕಾಂಟೆಕ್ಸ್ಟ್ ದ ಮುದ್ರಾಸ್ ಡಿಫರ್. ಮುದ್ರೆ ಅದೇ ಇರುತ್ತೆ, ಮುದ್ರೆಗಳ ಅರ್ಥ ಚೇಂಜ್ ಆಗುತ್ತೆ ಅಲ್ವಾ. ಶುಚಿ ಅಂತ ಹೇಳಿದ್ವಿ, ಶುಚಿ ಅನ್ನೋ ಅರ್ಥ ಒಂದಲ್ಲ, ಆದ್ರೆ ಶುಚಿ ಪದ ಒಂದೇ. ಸೂಚಿ ಅಂತ ಹೇಳಿದ್ರಿ, ಸೂಚಿ ಅನ್ನೋ ಪದ ಒಂದೇ, ಆದ್ರೆ ಸೂಚಿಯನ್ನ ಪ್ರಯೋಗಿಸುವ ವಿಧಾನಗಳು ಬೇರೆ. ಅದಕ್ಕೆ ನಮ್ಮಲ್ಲಿ ಹೇಳೋದು ಬರೀ ಹಸ್ತಗಳು ಕಲ್ತರೆ ಸಾಲದು, ಹಸ್ತ ವಿನಿಯೋಗವನ್ನು ಕಲಿಬೇಕು ಅಂತ ಹೇಳ್ತೀವಿ. ಹಸ್ತ ವಿನಿಯೋಗ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಹಸ್ತ ಎಲ್ಲಿ ಬರ್ಬೇಕು ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಗಿರ್ಬೇಕು. ಒಂದು 2 ಪತಾಕ ಇದೆ, ಹಿಂಗಂದ್ರೆ ಶತ್ರು ಸಂಹಾರ, ಅದೇ ಹಿಂಗಂದ್ ನೀನ್ ಕೆಳಗಡೆ ಜಾರಿಸಿದ್ರೆ ನನ್ನ ಕಷ್ಟಗಳನ್ನ ಪರಿಹರಿಸು. ಅದೇ ಹಿಂಗ್ ಸೇರಿಸ್ದೆ ಸುಮ್ಮನೆ ಹಿಂಗ್ ತೋರ್ಸಿದ್ರೆ ಬೆಟ್ಟವನ್ನ ತೋರಿಸ್ತಾ ಇದ್ವಿ. ಪತಾಕನೇ ಹಿಂಗಂದ್ರೆ ಶತ್ರು ಸಂಹಾರ, ಹಿಂಗ್ ಕ್ರಾಸ್ ಮಾಡಿ ಕೆಳಗಡೆ ಇಳಿಸಿದ್ರೆ ನನ್ನ ಕಷ್ಟ ಪರಿಹಾರ. ಅದನ್ನೇ ಹಿಂಗೆ ಇಲ್ಲಿಂದ ಕೆಳಗಡೆ ಇಳಿಸಿದ್ರೆ ಏನದ ಪರ್ವತಾಕಾರ. ಅದನ್ನೇ ಸುಮ್ಮನೆ ಹಿಂಗ್ ಸೇರ್ಸಿದ್ರೆ ಸ್ವಗೃಹ, ನನ್ನ ಮನೆ. ಪತಾಕದಲ್ಲಿ ಏನಾದ್ರು ಚೇಂಜ್ ಇದೆಯಾ? ಏನು ಚೇಂಜ್ ಇಲ್ಲ. ವಿನಿಯೋಗದಲ್ಲಿ ಚೇಂಜ್. ಆತರ ವರ್ಡಿಂಗ್ಸ್ ತರಾನೇ, ಗೊತ್ತಾಯ್ತಾ? ಒಂದೇ ಭಾಷೆಯಲ್ಲಿ ಒಂದೇ ಅರ್ಥ ಬರುವ ಒಂದೇ ಪದವನ್ನ ನಾನಾ ಅರ್ಥಗಳಲ್ಲಿ ಪ್ರಯೋಗಿಸುವ ರೀತಿ ನಾವು ಭರತನಾಟ್ಯದಲ್ಲಿ. ಹಸ್ತ ಸರ್ ವೆರಿ ವೆರಿ ಇಂಪಾರ್ಟೆಂಟ್. ನೆಟ್ಟಿಗೆ ಹಸ್ತ ಇಟ್ಕೊಳ್ಳಿಲ್ಲ ಅಂದ್ರೆ ಏನೂ ಅರ್ಥ ಆಗಲ್ಲ. ಯಾಕಂದ್ರೆ ಸ್ಟೇಜ್ ಇಂದ ನಮ್ಮನ್ನ ನೀವು ನೋಡೋವಾಗ ಯಾವ್ದನ್ನ ನೋಡ್ತೀರಾ? ಕಾಲ್ ಚಲನೆ ನೋಡಲ್ಲ, ಕೈಯಿನ ಹಸ್ತಗಳನ್ನೇ ನೋಡ್ತೀರಾ. ಮುಖದ ಭಾವ, ಕೈಯಿನ ಹಸ್ತ. ಕೆಲವೊಂದು ಭಾವನೆಗಳನ್ನ ಮುಖದಿಂದ ತೋರ್ಸಕ್ಕಾಗದೇ ಇರೋದ್ನ ಮುದ್ರೆಗಳಿಂದ ಕನ್ವೆ ಮಾಡ್ತೀವಿ. ಸೊ ಮುದ್ರಾಸ್ ಆರ್ ಲೈಕ್ ಅ ಲ್ಯಾಂಗ್ವೇಜ್ ಟು ಎನಿ ಆರ್ಟ್ ಫಾರ್ಮ್ ಫಾರ್ ದಟ್ ಮ್ಯಾಟರ್, ನಾಟ್ ಓನ್ಲಿ ಭರತನಾಟ್ಯ. ಎನಿ ಆರ್ಟ್. ಎನಿಥಿಂಗ್ ಎಲ್ಸ್? ಇನ್ನೇನಾದ್ರೂ ಇದೆಯಾ ಡೌಟು? ಇವತ್ತಿನ ಕಂಟಿನ್ಯೂ ಮಾಡೋದು ಬೇಡ. ಕರೆಕ್ಟ್ ಆಗಿ 100 ಶ್ಲೋಕ ಅದಕ್ಕೆ ನಿಲ್ಸ್ಕೊಂಡಿದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಇಡೀ ಸಪ್ತಮೋಧ್ಯಾಯದ ಪೂರ್ತಿ ಅರ್ಥಗಳನ್ನು ನಿಮ್ಗೆ ಹೇಳಿ ನಾನು ಇಡೀ ಶ್ಲೋಕ ಮುಗಿಸಿ ಅಷ್ಟಮೋಧ್ಯಾಯ ಕಾಲಿಡ್ಬೇಕು. ನರಸಿಂಹನನ್ನ ಸ್ತಂಭದಿಂದ ಬರ್ಸ್ಬಿಡ್ಬೇಕು. ಇನ್ನು ಇನಿತ್ಥಾಳ ಅದಿ ಅಂತ ಹೇಳಿ ನರಸಿಂಹ ಅವತಾರ ಹಾಕ್ಬಿಡ್ಬೇಕು. ಅದಕ್ಕೆ ನೆಕ್ಸ್ಟ್ ಕ್ಲಾಸ್ ಇಂದ ನಾವು ಪ್ರಹ್ಲಾದ ಸ್ತುತಿಯನ್ನ ನೋಡ್ತೀವಿ. ಪ್ರಹ್ಲಾದ ಸ್ತುತಿ ಸ್ವಲ್ಪ ಟೈಮ್ ತಗೊಳುತ್ತೆ, ಕೊಂಚ ನಿರುತ್ತಿ ನಾವು ಅರ್ಥಗಳನ್ನ ನೋಡ್ಬೇಕಾಗ್ ಬರುತ್ತೆ. ಯಾಕಂದ್ರೆ ಆನಾಳಂ ಭಟ್ಟ ನರಸಿಂಹನಿಗೆ ಪ್ರಹ್ಲಾದನ್ ಸ್ತುತಿ ಪಂಡಿನ ಮೊದಲ್ ಸ್ತುತಿ ಇದೆ. ಇದೆಲ್ಲ ನೀವು ಬೇಕಾದಷ್ಟು ನರಸಿಂಹನನ್ನ ಸ್ತುತಿ ಮಾಡ್ತೀರಾ ಅಲ್ವಾ? ಲಕ್ಷ್ಮೀ ನರಸಿಂಹ ಮಮದೇಹಿ ಕರಾವಲಂಬಂ ಅಂತ ಎಲ್ಲ ಸ್ತುತಿ ಮಾಡ್ತೀರಾ. ಅದು ಬಿಟ್ಟಾಕಿ ಮೊದಲ பெருமாளையே பார்க்காத பிரகலாதன் பார்த்த ரூபமே நரசிம்ம ரூபம். ஆனா ஆச்சரியமே படாம முதல் ஸ்துதி பெருமாளுக்கு பிரகலாதன். அது எதுக்கு? ನರಸಿಂಹಾವತಾರಕ್ಕೆ ಒಂದು ಸ್ತುತಿಯೇ பண்ணிட்டு இருக்க ಅಂದ್ರೆ ಎಷ್ಟು ತತ್ವ ಅದ್ರಲ್ಲಿ ಇರ್ಬೇಕು ಅಂತ. ಸೊ ಪರಮಾತ್ಮನ ರಿಯಲೈಸೇಷನ್ ಅಂತ ಆಗಿದ್ದೆ ಯಾರಿಗೆ? ಪ್ರಹ್ಲಾದನಿಗೆ ಈ ಒಂದು ರೂಪದಿಂದ. ಆ ರೂಪವನ್ನ ವರ್ಣಿಸುವುದು ಹೆಚ್ಚಲ್ಲ, ಆ ರೂಪದಲ್ಲಿ ಇರುವಂತಹ ತತ್ವವನ್ನ ನಮಗೆ ಪ್ರಬೋಧನ ಮಾಡುವುದೇ ಹೆಚ್ಚು. ಅದನ್ನ ಯಾವ ರೀತಿ ಮಾಡ್ತಾರೆ ಅಂತ. ಅದಕ್ಕೆ ಪ್ರಹ್ಲಾದ ಸ್ತುತಿ ವಿಲ್ ಟೇಕ್ ಸಮ್ ಮೋರ್ ಟೈಮ್. ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು, ಅದು ಓಡಕ್ಕಾಗಲ್ಲ. ಇಲ್ಲೆಲ್ಲ ಓಡಿದ್ರು ನಡೆಯುತ್ತೆ. ಆಯ್ತಾ? ಅರ್ಥ ಆಯ್ತಾ? ಇಲ್ಲ ಮುಗಿಸ್ತೇಣ ಇವತ್ತಿಗೆ. ಎಲ್ಲಾರ್ಗು ನೋಡಿದ್ರೆ ಯಾಕೋ ಅರ್ಥವಾದಂಗಿಲ್ಲ. ಅರ್ಥ ಆಗಿದ್ಯಾ? ಸೀರಿಯಸ್ ಆಗಿ ನೋಡ್ತಾ ಇದ್ದೀರ. ಅಯ್ಯೋ ನೋಡ್ಕೊಳ್ಳೋಣ ನಾಳೆ. ಈಸೋ ದೊಡ್ಡನೆ ತಪ್ಪಿದ್ರೆ 1000 ವರ್ಷ ಆಗ್ತಾರಲ್ಲ ಆತರ. ನೆಕ್ಸ್ಟ್ ಮಂಡೇ ತಾನೇ ನೋಡ್ಕೊಳ್ಳೋಣ. ಇಲ್ಲ ನೆಕ್ಸ್ಟ್ ಮಂಡೇ ಬರಲ್ಲಮ್ಮ ಕ್ಲಾಸ್. ಯಾಕೆ ಮಾಮ?
ನಮ್ಮ ಮನೇಲಿ 4000 ಪಾರಾಯಣ ಇದೆ ಮ್ಯಾಮ್. ಅದಕ್ಕೋಸ್ಕರ ಶನಿವಾರದಿಂದ ಶುರು. ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಬೇಕು. ನಾನು ವಿಡಿಯೋ ಆದರೆ ಆಡಿಯೋ ಕೇಳಿಸ್ಕೊತೀನಿ, ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟ್ ಕ್ಲಾಸ್ ಬರಲ್ಲ. ನೋಡಿ ಆದ್ರೆ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಸಪ್ತಮೋಧ್ಯಾಯ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಇನ್ನೊಂದ್ಸಲ ಬೇಕಾದ್ರೆ, ಪರವಾಗಿಲ್ಲ. ಅದು ತುಂಬಾ ಇಂಪಾರ್ಟೆಂಟ್. ನಾರದರು ಏನೆಲ್ಲ ಬೋಧನೆ ಮಾಡಿದ್ರು ಪ್ರಹ್ಲಾದ ಹೇಳ್ತಾರೆ. ಶ್ಲೋಕಕ್ಕಿಲ್ಲ ಅಂದ್ರು ಕೇಳಿಸ್ಕೊಟ್ಟು. ಬೇಕಾದ್ರೆ ಬಿಗಿನಿಂಗು ಇವರು ಪ್ರೇಮಾಟಿ ಇರ್ತಾರೆ, ಆ ಟೈಮಲ್ಲಿ ಸ್ವಲ್ಪ ಶ್ಲೋಕ ಹೇಳಿಸ್ಬಿಟ್ಟು ಅದು ಎಕ್ಸ್ಪ್ಲನೇಷನ್ ಯಾವ್ದು ಸ್ವಲ್ಪ ಹೇಳಿ ಮಾಡ್ಬಿಡ್ತೀವಿ. ಫಸ್ಟ್ ಒಂದು ಹಾಫ್ ಅನ್ ಅವರ್ ಪೂರ್ತಿ ಎಕ್ಸ್ಪ್ಲನೇಷನ್ ಮಾಡ್ಬಿಡ್ತೀವಿ. 5 ಗಂಟೆ ತರ, 5ರಿಂದ 5:30 ಆಮೇಲೆ ಶ್ಲೋಕಗಳು ಬಿಡ್ತೀವಿ. ಆ ತರ ಪ್ಲಾನ್ ನೀವು ಕೇಳಿಸ್ಕೊಂಡಂಗ. ಅದಕ್ಕೆ ಮುಖ್ಯವಾಗಿ ಶ್ಲೋಕಗಳನ್ನ ಅರ್ಥವನ್ನು ಕೇಳಿಸ್ಬೇಕು, ಆಯ್ತಾ? ಅದಾದ್ಮೇಲೆ ನೀವು ಸುಮ್ನೆ ಆಡಿಯೋಲಿ ಇಟ್ಟಿರಿ, ನಿಮ್ ಕೆಲ್ಸ ಏನೋ ನೀವು ಮಾಡ್ಕೊತಾರೆ. ತೀರಾ ತಪ್ಪಲ್ಲ ಅವಾಗ ಶೈಲಮ್ಮ. ಕಾಫೆ ಇಲ್ಲ ಆಗುತ್ತೆ, ನೋಡ್ತೀನಿ. ಆದ್ರೆ ಮನೇಲಿ ತುಂಬಾ ಜನ ಇರ್ತಾರಲ್ಲ, ಟ್ರೈ ಮಾಡ್ತೀನಿ. ಆದ್ರೆ ಮಾಡ್ಕೋತೀನಿ. ಇಲ್ಲಾಂದ್ರೆ ಒಂದ್ ಕ್ಲಾಸ್ ಇನ್ನೊಂದ್ ಕ್ಲಾಸ್ ರಿಪೀಟ್ ಮಾಡ್ತೀನಿ, ಮಾಡಕ್ಕ ಪರವಾಗಿಲ್ಲ ಮ್ಯಾಮ್. ಅದೇ ನೀವು ಎಲ್ಲೂ ಹೋಗಲ್ಲ, ಮನೆಯಲ್ಲೇನೆ. ನಮ್ಮ ಮಾವನವ್ರು ಹೋಗಿದಾರಲ್ಲ, 4000 ಪಾರಾಯಣ ಶನಿವಾರದಿಂದನೇ ಶುರು. ಅದಕ್ಕೇನೆ ಕಂಟಿನ್ಯೂಸ್ 5 ದಿವಸ ಇರುತ್ತೆ. ಅದು ಬೇಗ ಅಷ್ಟೊತ್ತಿಗೆ ಎದ್ದು ರೆಡಿ ಮಾಡಿ ತಿಂಡಿ ಎಲ್ಲರಿಗೂ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ. ನೋಡಿ ನಿಮ್ ಅನುಕೂಲ ಹೆಂಗಾಗತ್ತೋ. ಎಲ್ರೂ ಅಷ್ಟೇ, ಏನಾದ್ರೂ ಈ ತರ ಅನಿವಾರ್ಯ ಆದಾಗ ಸಾಧ್ಯವಾದ್ರೆ ಅಟ್ಲೀಸ್ಟ್ ಆಡಿಯೋನ ಹಾಕೊಂಡು ಅಟೆಂಡ್ ಮಾಡಕ್ ನೋಡಿ. ತೀರಾ ಕ್ಲಾಸ್ ಮುಗಿಸ್ಕೊಂಡೆ ವಿಡಿಯೋ ಆದ್ರೂ ನೋಡ್ಕೊಳ್ಳಿ. ಸೊ ದಟ್ ನಾನ್ ಕ್ಲಾಸ್ ಮುಗಿಸ್ಕೊಂಡೆ ಅನ್ನೋದು ನಿಮಗಿರಲ್ಲ, ಗೊತ್ತಾಯ್ತಾ? ಅಕಸ್ಮಾತ್ ತೀರಾ ಆಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕ ನೋಡೋಣ, ಹೆಂಗ್ ಸಂದರ್ಭ ಆಗುತ್ತೋ ಹಂಗ್ ಮಾಡಿ. ಸಣ್ಣ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಬಿಸ್ಲಿಗೆಲ್ಲ